इत्यप्येह नियतिदृशतमो बन्धमोक्षाश्च यस्मात् अस्य स्त्री ब्रह्मरुद्रप्रतिसुनरद द्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दो वेयो यो गुरुभ्य परमः चिन्तयेतं महान्तम् हरिः ओम् जन्माद्यस्य यतोन्मयातितरतश्चार्तेष विघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं सुखमुखातमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्वानुभावमखिल श्रुतिसारमेकम् अध्यात्मदीपम् अतितितीर्षतां तमोन्धं संसारिणां करुणयाः पुराणगुह्यं तं व्याससमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् श्रीगुरुभ्यो नमः स्वस्यस्तु समस्तजगतां सन्मङ्गलानि भवन्तु सम्यक् श्लोकैक पठन श्रवणेन कलिकृत अखिल मलापनोदन पुटुतरे श्रीमती महाभागवते अद्य कथा प्रारंभ किंचित पूर्व कथानुवादः इंदिನ ದಿನ श्लोकैक पठन श्रवणेन कलिकृत अखिल मलापनोदन पुटुतरे श्रीमती महाभागवते अद्य कथा प्रारंभ किंचित पूर्व कथानुवादः इंदिನ ದಿನ ಪ್ರಹ್ಲಾದಾದರ ಭಕ್ತಿಯನ್ನು ಏನು ಹೇಳಿದರು ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ಭಕ್ತಿಶ್ಚ ನವಲಕ್ಷಣ ಅಂತ ಹೇಳಿದ್ರು ಅವ್ರನ್ನೇನು ರಾಯರುವಂತೆ 3 ಶ್ಲೋಕ ಅಂತೀರಿ ನೀವು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಹ್ಯಾಂಗೆ ನೆನೆಸೋದು ಹೇಳೋದು ಆ ಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಏನಾಗ್ತದೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ ಅವ್ರನ್ನ ಹೆಂಗೆ ನೋಡ್ಬೇಕಂತ ಆ ಪಾದಮೌಳಿ ಪರ್ಯಂತಂ ಗುರುಗಳು ನೋಡೋ ಕ್ರಮ ಹಿಂಗೆ ನೋಡ್ಬೇಕು ಮ್ಯಾಲಿಂದ ಕಾಲ ನೋಡೋ ಹಂಗೆಲ್ಲ ದೊಡ್ಡವ್ರು ನೋಡ್ಕಾಲ ಉತ್ತಮಾನಾಂ ಸ್ವರೂಪದಮಸು ಪಾದರೂಪೇಣ ಭಣ್ಯತೆ ಶ್ರೀಪಾದರೂಪಿ ಸ್ವಾಮಿ ಹೋದ್ರೆ ತಲೆ ಹೊಡೋದಿಲ್ಲ ಅವ್ರು ನಾವು ಪಾದ ಹೊಡ್ತೇವೆ ನಾವು ಕ್ರಮ ಹಿಂಗಂತ ನೋಡ್ಬೇಕಂತ ಆ ಪಾದ ಮೌಳಿ ತಲೆ ಗುರುಣಾಂ ಆಕೃತಿಂ ಅಂತ ಶಬ್ದಕ್ಕೆ ಅರ್ಥ ಆಕೃತಿ ಒಂದು ಆಕಾರ ಅಂತ ಒಂದು ಅರ್ಥ ಈಗೇನು ಭಯಂಕರ ರಾಯರ ಚಿತ್ರ ಕ್ಯಾಲೆಂಡರ್ ಬರ್ತವೆ ಹೆಂಗೆ ರಾಯರಿದ್ರು ಪಕ್ಕ ಗೊತ್ತಿಲ್ಲೇ ನಮ್ಗೆ ಕೆಂಪು ಹಳಿ ಬಣ್ಣ ಬರ್ತವೆ ಅರ್ಥ ಮನೆ ಒಂದು ಅರ್ಥ ಆ ಕೃತಿ ಶಬ್ದಕ್ಕೆ ಮತ್ತೊಂದು ಅರ್ಥ ಆ ಇತಿಹಾಸ ಕೃತಿ ಇತಿಹಾಸ ಅಂತಾರೆ ಆ ಕೃತಿ ಅವರ ಪುಸ್ತಕ ಗ್ರಂಥಗಳು ಅರ್ಥ ಅವರ ಸಿದ್ಧಾಂತ ಗ್ರಂಥ ನಾವು ಕೃತಿ ಅಂತೇವಲ್ಲ ಗುರುಕೃತಿ ಅಂತೇವಲ್ಲ ಆ ಕೃತಿ ಶಬ್ದ ಎಷ್ಟು ಬರ್ದಾರ 50 ಗ್ರಂಥ ಬರೋದು ಒಂದಲ್ಲ ಎರಡು ಪುರಾಣ ಪ್ರಸ್ಥಾನ ಸೂತ್ರ ಪ್ರಸ್ಥಾನ ಗೀತ ಪ್ರಸ್ಥಾನ ಸೂತ್ರ ಪ್ರಸ್ಥಾನ 5 ಗ್ರಂಥ ಯಾಕೆ ಮತ್ತು ಒತ್ತಿ ಹೇಳ್ತೀನಿ ಅಂದರೆ ನೀವು ಏನು ಬರೆದಿರ ಅನ್ಬೋದು ನೀವು ಆಗಿನ ಕಾಲಕ್ಕೆ ಏನೇನೂ ಉಪಯೋಗ ಇಲ್ಲ ಎಲ್ಲ ವ್ಯವಸ್ಥೆ ಅನುಕೂಲ ಈಗಿನ ಏನು ವ್ಯವಸ್ಥೆ ಇತ್ತು ಆಗಿನ ಕಾಲಕ್ಕೆ ಹೊರಡೋ ಕಾಲಕ್ಕೆ ಮೇಣಾದಾಗ ಹೋಗ್ಬೇಕು ರಾತ್ರಿ ಹೊತ್ತಿಗೆ ದೀಪ ಇರಲಿಕ್ಕಿಲ್ಲ ಎಲ್ಲಿಯೋ ಹೋಗ್ಬೇಕು ಇಷ್ಟು ಮಂದಿ ಪಾದ ಪೂಜೆ ಮಾಡ್ಕೋಬೇಕು ನೀವು ತಾಮಜರ ಪೂಜೆ ಮಾಡಬೇಕು ಮುದ್ರಾ ಕೊಡಬೇಕು ಮತ್ತು ಪುಸ್ತಕ ನಾವು ಮಾಡಿದ್ದಾರೆ ಇದೇ ಅಗಮ್ಯ ಮಹಿಮಾ 50 ಗ್ರಂಥ ಇವತ್ತಿಗೂ ಜೀವಂತ ಗ್ರಂಥ ಅಂದಮೇಲೆ ಆ ಕೃತಿ ಶಬ್ದಕ್ಕಂತ ಇನ್ನೊಂದು ಆ ಕೃತಿ ಅವರ ಬಿಹೇವಿಯರ್ ಅವನ ಕೃತಿ ಸಮ ಎಲ್ಲ ಅಂತೇವಲ್ಲ ಅವರ ನಡತೆ ಅಂತ ಅರ್ಥ ಆ ಕೃತಿ ಸ್ಮರಿ ತೇನ ಮುಂದೆ ಹಾಕ್ತಾ ಇದ್ದಾರೆ ಆ ರೀತಿಯಾಗಿ ಮಹಾನು ನೀವು ನೋಡ್ತಾ ಇದ್ರಿ ಮುಂದೆ ಪ್ರಶ್ನೆ ಮಾಡ್ತಾನೆ ರಾಜ ಆಗಿರ್ತಕ್ಕಂಥವ ಶುಕೌವಾಚ ಆಕುತ್ಯಾಂ ದೇವಹುತ್ಯಾಂ ಚ ಮಹಿತ್ರೋಸ್ತಸ್ಯ ವೈ ಮನೋಹರ ಧರ್ಮಜ್ಞಾನೋಪದೇಶಾರ್ಥಂ ಭಗವಾನ್ ಪುತ್ರ ತಾಂಗತಃ ನೋಡು ಇಷ್ಟು ತನಕ ನಿಮ್ಮ ಕಥೆ ಹಿಡ್ಕೋದು ಬಂದಿರಿ ಆ ಸ್ವಯಂಭೂ ಮನುವಿನ ಮಕ್ಕಳು ಹೆಣ್ಮಕ್ಕಳು ಗಣಮಕ್ಕಳು
ದೇವಹೂತಿ, ಆಕೂತಿ, ಪ್ರಸೂತಿ, ಉತ್ತಾನಪಾದರಾಜ ಎಷ್ಟು ಕತೆ ಹೋದಂಗೆ ಅದು ಅಲ್ಲಿ ಸಂದರ್ಭ ಹೇಳ್ತಾನೆ. ಆಕೂತಿಯನ್ನು ಲಗ್ನ ಮಾಡಿ ಕೊಟ್ಟಾಗ ನಿನ್ನ ಹೇಳ್ತೀನಿ ನಿಮಗೆ, ಪುತ್ರಿಕಾ ಪುತ್ರ ಧರ್ಮ, ಮಗಳನ್ನ ಕೊಡೋ ಬಂದ ಕರ್ರ ಮಾಡಿ ಎಳೆಯಾಗವ, ನೀನು ಗಂಡು ಹುಟ್ಟಿದ್ರೆ ನನಗೆ ಕೊಡ್ಬೇಕು, ದತ್ತಕ್ಕೆ ಕೊಡ್ಬೇಕು ಅಂತ ಹೇಳ್ದ. ತಥಾಸ್ತು ಬಂದಿದ್ದು ಅಲ್ಲಿ ಹುಟ್ಟಿರ್ತಕ್ಕಂಥವು ಪರಮಾತ್ಮಗಿರ್ತಕ್ಕಂಥವ ಆಶೆ ಮಾಡ್ತಾ ಇದ್ದಾರೆ. ಆವಾಗ ಯಾವಾಗ ಸ್ವಯಂಭೂಮಿಗಳು ಅಜ್ಜಾಬಕ ಹುಡುಗ ಹೌದಾ, ಅವ್ರು ತಪಸ್ಸು ಕೂತ್ಕೊಂಡಾಗ ಯಜ್ಞ ಕಟ್ಲಿಕ್ಕೆ ಬಂದರು, ಅವ್ನು ತಪಸ್ಸು ಕಟ್ಲಿಕ್ಕೆ ಬಂದರು. ಆವಾಗ ಪ್ರಾರ್ಥನೆ ಮಾಡ್ಕೋತಾರೆ ಅವರು. ಆವಾಗ ಆ ಪರಮಾತ್ಮ ಇರ್ತಕ್ಕಂಥ ಅವ ಏನು ಮಾಡ್ತಾನೆ, ಈಶಾವಾಸ್ಯ ಮಂತ್ರಗಳನ್ನ ಅಂದು ಎಲ್ಲ ದೇಶದ ಸಂಹಾರ ಮಾಡ್ತಾರೆ, ಇವ್ರು ಪಾರು ಮಾಡ್ತಾನೆ ಅಲ್ಲಿ ಹೇಳ್ತಾ ಇದ್ದಾರೆ. ಒಂದು ಪ್ರಶ್ನೆ ಮಾಡ್ತಾರೆ, ಶುಕಮರ್ಷಿಗಳ ಪ್ರಶ್ನೆ ಮಾಡ್ತಾರೆ ಪರೀಕ್ಷಿತ ರಾಜರು. ರಾಜ ವಾಸ್ಯ ಸ್ವಾಮಿ ಇಷ್ಟು ಮನ್ವಂತರ 14 ಮನ್ವಂತರ ಇದು ಯಾವ ಮನ್ವಂತರ ಹೇಳ್ರಿ? ಅಲ್ಲೇ ಸದ್ಯ ಒಂದು ಹಂಗೆ ಮನ್ವಂತರ ಎಷ್ಟು ಅವು ಹಂಗೆ ಹೆಸರು ಹೋಗ್ತೇನೆ ಮುಂದೆ. ಸ್ವಯಂಭೂ ಯಜ್ಞ, ಸ್ವಾರೋಚಿಷ ಮನ್ವಂತರ, ಸತ್ಯಜಿತ್ ಮಂತ್ರ, ತಾಪಸ, ರೈವತ, ಚಾಕ್ಷುಷ, ಧೃತ, ವೈವಸತ, ಕ್ರಮಾಶ್ರೀಕೃತ, ನಕುಲ, ಸಹದೇವ, ಅರ್ಜುನ, ಪಚೇಂದ್ರ, ಹರಿಶ್ಚ, ಇಷ್ಟು ಮನ್ವಂತರ ಅಂತ ಹೇಳ್ತಾ ಇದ್ದಾರೆ. ತತ್ರಾಪಿ ಜಜ್ಞೆ ಭಗವಾನ್ ಹರಿಣ್ಯಾಂ ಹರಿಮೇಧಸ. ತಾಪಸ ಮನ್ವಂತರೊಳಗೆ ಹರಿಣಿ ಮತ್ತು ಹರಿಮೇಧದಲ್ಲಿ ಪರಮಾತ್ಮ ಅವತಾರ ಮಾಡಿದ ಹರಿನಾಮಕನಾಗಿ. ಹರಿ ಇತ್ಯಾಹು ಅವನ ಹೆಸರು ಹರಿ ಅಂತ ಗೊತ್ತು. ಹರಿ ಗಜೇಂದ್ರ ಮೋಚಿತ ವಿಗ್ರಹ ಅರ್ಥ ಆಗಿ ಹೋಗ್ತೀನಿ. ಗಜೇಂದ್ರ ಮೋಚಿತ ಗಜೇಂದ್ರ ಉದ್ಧಾರ ಮಾಡಿದ. ಯಾವ ಆನೆಯನ್ನು ಆ ಮೊಸರು ಹಿಡಿದಿತ್ತು ಇಷ್ಟೇ ಹೇಳಿ ಸುಕುಮಾರ್ಶಿವ ಸುಮ್ಮನೆ ಕೂತ ಪ್ರಶ್ನೆ ಕತಿ ಹುಡ್ಕೊಟ್ಟು ಹೇಳ್ರಿ ಏನವ ಅದೇ ಹಾಕಿದ್ದು ಇದ್ಯಾಕೆ ಬಂತು, ಅದ್ಯಾಕೆ ಮೊಸಳಾಗಿತ್ತು ಪೂರ್ತಿ ಹೇಳಿ ಸಮಾಧಾನ ಆಗೋದಂಗಂತ ಹೀಗಿರ್ಬೇಕು ಕೇಳೋರು ಅಂತ ವೃಕ್ಷಗಳ ಪ್ರಶ್ನೆ ಇದು. ಕೇಳೋರು ಕ್ವಾಲಿಫಿಕೇಶನ್ ನಾನು ಹೆಂಗೆ ಸಿಗಂಗಿಲ್ಲ ಏನ್ರಿ ಹೇಳ್ತೀನಿ ನಾವು ಮಟ್ಟ ಮಲ್ಕೊಂಡಿರ್ತೀವಿ ಇಲ್ಲಿ ನೀವು ಹೇಳ್ಕೊತ ಹೋಗ್ರಿ ಅನ್ನೋ ಹಂಗೆ ಅಂತಲ್ಲ. ಪುರಾಣ ಅಂದ್ರೆ ಹಂಗೆ ಆಗಿಬಿಟ್ಟಿದೆ ಈಗ. ಏನಾಗಿದೆ ನಿದ್ದೆ ಮಾಡೋ ಜಾಗ ಪುರಾಣ ಅನ್ನತ್ತೆ. ಯಾಕೆ ಮನ್ಯಾಗ ವ್ಯಾಸ ರಿಟೈರ್ ಆಗಿರ್ತಾರೆ, ಮನ್ಯಾಗ ಖಾಲಿ ಕೂದಿರ್ತಾರೆ, ತುಗುಡ್ಸೋದು ಕೂದಿರ್ತಾರೆ. ಹೆಂಡಂದ್ರು ಮೊಮ್ಮಕ್ಕಳು ಹೇಳ್ತಾರೆ ಅಲ್ಲಿ ಪುರಾಣ ಅಲ್ಲಿ ಅಲ್ಲಿ ಮಕ್ಕ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಅಂತ ಅಲ್ಲಿ ಮಕ್ಕಳು ಜಗ ಸಿದ್ಧಿಯಾಗಿರ್ತಾರೆ. ಹಂಗಾಬರು ಹೇಳ್ತಾ ಇದ್ದಾರೆ. ಯಾಕೆ ಅಂತ ಬಂದು ನಾ ಹೇಳ್ತೀನಪ್ಪ ಶುಕ್ರ ಅಂತಾರ. ಆಸೀತ್ ಗಿರಿವರೋ ರಾಜನ್ ತ್ರಿಕೂಟ ಇವಿ ಸ್ಥಿತಿಸುತ್ತಹ ಒಂದು ತ್ರಿಕೂಟ ಅಂತ ಒಂದು ಪರ್ವತ ಆಗಿರ್ತಕ್ಕಂಥ ಅಲ್ಲಿ ಕ್ಷೀರೋ ಅದು ಕ್ಷೀರದಿಂದ ಇರ್ತಕ್ಕಂಥ ಸರೋವರ ಅಲ್ಲಿರ್ತಕ್ಕಂಥ ಶ್ರೀಮಾನ್ ಯೋಜನಾಯುತ ಮುಸ್ತುತಃ ತಸ್ಯ ದ್ರೋಣ್ಯಾಂ ಭಗವತ್ತೋ ಪೂರ್ಣಸ್ಯ ಮಹಾತ್ಮನಃ. ಶಾಂತಿ ಸರೋವರ ಅನೇಕ ಕಮಲ ಪುಷ್ಪ ಬೆಳೆದಿದ್ದು ಉದ್ಯಾನವನ ಅಂತ ಹೇಳ್ತಾ ಇದೆ. ಅಲ್ಲೇನಾಯ್ತು, ತಮ್ ತತ್ರ ಕಶ್ಚಿನ್ ನೃಪ ದೈವಶೋಧಿತ. ಏನಾಯ್ತು, ಗ್ರಾಹೋ ಬಲಿಯ ಚರುಣೇಶ ವೃಷಾಗ್ರಹಿತ್. ಒಂದು ಆನೆ ನೀರು ಕುಡ್ಲಿಕ್ಕೆ ಅಂತಕೊಂಡು ಒಂದೇ ಹೋಗಲ್ಲ, ತನ್ನ ಬಳಗ ಎಲ್ಲ ಕಟ್ಕೊಂಡು ಹೋಗ್ತಾರೆ. ಎಲ್ಲ ಆಟ ಆಡಿದ್ರು ನೀರಾಗಿ ಆನೆ ನೀರಾಭ ಆಟ ಆಡ್ತಾವೆ ಹೌದಾ. ಅವ್ನು ಮೈ ತಿಪ್ಪು ಇವರು ಗಂಡು ಕೂಡಿ ಹೊಸ ಕ್ರೀಡಾ ಮಾಡಿದ್ರು, ಆಟ ಆಡಿದೆಲ್ಲ ಕುಡ್ಕೊಂಡು. ಇನ್ನು ಹೊರಗೆ ಬರ್ಬೇಕು ಅನ್ನೋದ್ರಾಗ ಎತ್ತಲಿಕ್ಕೆ ಕಾಲು ತೇಲಿಗೆ ಹೋಗ್ಬೇಕು. ಮುಖ್ಯವಾಗಿರ್ತಕ್ಕಂಥ ಆನೆ ಜಗತ್ತು ಆನೆ ಬಲ ಎಷ್ಟು ನಿಮ್ಗೆ ಗೊತ್ತು. ಒಂದು ಆನೆ ಅಲ್ಲ, ಈ ರಸ್ತೆದಾಗ ಟ್ರಕ್ ನಿಂತಿರ್ತಾವಲ್ಲ ಕೆಟ್ಟು ಅವನ ಜಗ್ಗಿ ಮಾಡೋ ಟ್ರಕ್ ಹಚ್ಚೋದಿಲ್ಲ. ಹಾಗೆ ಈ ಆನೆಗೆ ಆ ಆನೆಗೆ ಹಂಗೆ ಆನೆ ಬಳಗೆಲ್ಲ ಜಗ್ಗಿ ಇಷ್ಟಾದರೂ ಏನು ಬಿಡ್ಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಯಾವಾಗ ಆನೆ ಗೊತ್ತಾತ ನನ್ನ ಹಿಡ್ಕೊಂಡಿದ್ದೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಯಾರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಾಮಿ ಎಮ್ಮೆ ಅಜ್ಞೆಯ ಆತುರಂಗಜಾಹ ಹಂಚತಂ ಯಾಮಿ ಪರಂ ಪರಾಯಣ. ಆನೆ ವಿಚಾರ ಮಾಡ್ತಿರ್ಕೊಂಡು ಆನೆ ಯಾಕೆ ವಿಚಾರ ಮಾಡ್ತೀವಿ ಮುಂದೆ ಹೇಳ್ತೇನೆ ಗೊತ್ತಾಗ್ತದೆ ಅಂತಂತ. ನಾನು ಇದನ್ನ ಪಾರು ಮಾಡಿ ಪರಮಾತ್ಮ ಒಬ್ಬನೇ ಸಾಧ್ಯ, ಯಾವ ಆನೆಗೆ ಸಾಧ್ಯ ಇಲ್ಲ. ಗಂಡನಾಗಲಿ ಹೆಣ್ಣಾಗಲಿ ಯಾರು ಬಂದರೂ ಸಾಧ್ಯ ಇಲ್ಲ ನನಗೆ. ಪರಂ ಪರಾಯಣಂ ಯಾಮಿ, ಅವನನ್ನೇ ನಾನು ಮೊರೆ ಹೋಗುತ್ತೇನೆ, ಅವನಿಗೆ ಶರಣಾಗ್ತೀನಿ ಹೇಳ್ತಾ ಇದ್ದಾಗ. ಯಹ ಕಶ್ಚಿನೋ ಬಲಿನೋ ಅಂತ ಕೊರೋಗ ಮೃತ್ಯು ಪ್ರಧಾನತಂ ವಿತಮೀ ತಮ್ ಈಮಹಿ, ಅವನನ್ನೇ ಹೊಂತಕ್ಕ ಅಂತ ಹೇಳ್ತಾ ಇದ್ದೆ ಆನೆ ಆಗ್ತಕ್ಕಂಥದ್ದು. ಓಂ ನಮೋ ಭಗವತೆ ತಸ್ಮೈ ಏತ ಚಿರಾತ್ಮಕಂ ಪ್ರಾರ್ಥನಾ ಮಾಡಿ ಶುರು ಮಾಡ್ತೀವಿ ಆನೆ ಆಗಿರ್ತಕ್ಕಂಥದ್ದು ಅಂತದ. ತಸ್ಮೈ ನಮಃ ಭಾಳ ಚಂದನ ಶ್ಲೋಕ ಭಾಗವತ. ಆ ಪ್ರಾರ್ಥನೆ ಕೇಳ್ತಂದ್ರೆ ಆನೆ ಮಾಡೋ ಪ್ರಾರ್ಥನೆ ಎಷ್ಟು ಚಂದ. ತಸ್ಮೈ ನಮಃ ಪರೇಶಾಯ ಬ್ರಹ್ಮಣೇ ಅನಂತ ಶಕ್ತಯೇ ಶಬ್ದದ ಅರ್ಥ ಆಗ್ತದೆ ಏನಾದ್ರು ವಿಶೇಷತಕ್ಕಂಥ ಅದು ಅವರು ಅರೂಪರೂಪಾಯ ನಮಃ ಆಶ್ಚರ್ಯ ಕರ್ಮಣೆ. ಪರಮಾತ್ಮ ಆಶ್ಚರ್ಯ ಕರ್ಮ, ಪರಮಾತ್ಮ ನೋಡಿ ಹೆಂಗೆ ಆಚಾರ ಭಾವಿಸ್ತದೆ. ಬಹುಚಿತ್ರ ಜಗತ್ ಬೋಧಾಕರಣ ಪರಶಕ್ತಿ ಅನಂತ ಗುಣ ಕ್ರಮ. ಈ ಸೃಷ್ಟಿ ನೋಡ್ರಿ, ಎಷ್ಟು ಹೂವು, ಎಷ್ಟು ಗಿಡ, ಎಷ್ಟು ಪಕ್ಷಿ, ಎಷ್ಟು ಮಳೆ, ಎಷ್ಟು ಒಬ್ಬರು ಮಾಡಿ ಸಾಧ್ಯ ಇಲ್ಲ. ಇದೆಲ್ಲ ಅವನ ಪ್ರಕೃತಿನ ಅವ ಮಾಡಿ ಸಾಧ್ಯ. ಆಶ್ಚರ್ಯ ಕರ್ಮಣೆ. ಪರಮಾತ್ಮ ಹೆಂಗಿದ್ದಾನೆ ರೀ, ಹುಲಿ ಆಗ್ತಾವ, ಆನೆ ಇರ್ತಾವ ಹೌದಾ. ಆಯಾ ಪರವಾಗಿ ಅವ್ರು ಅದೇ ಆಹಾರ ಒದಗಿಸ್ತಾನೆ. ಅರ್ಥ ಆಗ್ತಿಲ್ಲ. ಮನುಷ್ಯನಿಗೆ ಮಾಸತ್ತಿನ ಅಂತ ಹೇಳೋದಿಲ್ಲ, ಅವ್ರಿಗೆ ಕ್ಯಾಗು ಬ್ಯಾಳಿ ಅಂತ ಕೊಟ್ಟಿರ್ತಾನೆ. ಆನೆಗೆ ಆಹಾರ, ಹುಲಿಗೆ ಆಹಾರ,
ಹುಲಿ ಮುಂದೆ ನೀವು ಹೋಗಿ ಒಂದು ಬಾಳೆಟ್ ಕಳಿಸಿದ್ವಿ ಹುಲಿಯಪ್ಪ ತಿನ್ನಕ್ಕೆ ನಾವು ಮನೇನು ತಿಂದರೆ ಬಾ ಅಂತ ಹುಲಿ ತಗೊಂಡು ಅಥವಾ ಆಶ್ಚರ್ಯಕರ್ಮಿಣಿ ಪರಮ ಇರ್ತಕ್ಕಂಥ ಆಶ್ಚರ್ಯ ವಿಚಿತ್ರ ಜಗತ್ ಬಹುದಾಚರಣ ಪರಶಕ್ತಿ ಅನಂತ ಗುಣ ಪರಮ ಅರ್ಥ ಮಾಡಿರ್ತಕ್ಕಂಥವ್ರು. ಆದ್ದರಿಂದ ನಮಃ ಆತ್ಮಪ್ರದೀಪಾಯ ಸಾಕ್ಷಿಣೇ ಪರಮಾತ್ಮನೇ ಯಾರು ಮಾಡ್ತಾ ಇದ್ದು ಹಾನಿ ಮಾಡ್ತಕ್ಕಂಥ. ನಮೋ ಗಿರಾಮ್ ವಿದೂರಾಯ, ಹೆಂಗಿದೆ ಗೊತ್ತ ಪರಮಾತ್ಮ ಗಿರಾಮ್ ವಿದೂರಾಯ, ಅವನು ಹೊಗಳಿಗೆ ಶಬ್ದ ಸಾಧ್ಯನೇ ಇಲ್ಲ. ಎಷ್ಟು ಹೋದ್ರೆ ಅವನ ಅನಂತ ವೈ ವೇದಾಹ, ವೇದಷ್ಟು ಅನಂತ ವೇದಗಳ ಅನಂತ ಮೊದಲ ವೇದ ಲೆಕ್ಕಕ್ಕೆ ಸಿಗೋದಿಲ್ಲ. ಆ ವೇದ ಸ್ಥಾನಕ್ಕೂ ಬಿಟ್ಟು ಅಂತ ಹೊಳ್ಳಿಕ್ಕಾಗಲ್ಲ ತಗೊಂಡು ಹೇಳಿ ಹೆಂಗೆ ಪರಮಾತ್ಮ ಹೇಳ್ತಕ್ಕಂಥ ಒಂದು ಕಥಾ ಋಷಿ ಮಂಡಲ ಬರ್ತಕ್ಕಂಥ ಒಂದು ಕಥಾ ಹೇಳ್ತಾನೆ ನಮಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ಒಬ್ಬ ಋಷಿ 800 ತಪಸ್ಸು ಮಾಡಿದ್ರು. ಓದು ಪಾರಾಯಣ ಮಾಡ್ಕೊತ ಕೂತ ಇದು ಪ್ರಾಣ ಮಾಡ್ಕೊತ ಕುತ್ಕೊಂಡ್ಬಿಟ್ರು. ಗೊತ್ತಾಗ್ತವ್ರಿಗೆ ನಮ್ಮ ಸಾವು ಬಂತು ಗೊತ್ತಾಗ್ತದೆ. ಬ್ರಹ್ಮದೇವನಿಗೂ ತಪಸ್ಸು ಮಾಡಿದ. ಬ್ರಹ್ಮದೇವರು ಸಾಕ್ಷಾತ್ ಯಾಕಪ್ಪ ಯಾಕೆ ಋಷಿಗಳು ನೀವು ಯಾಕೆ ಕೂತು ತಪಸ್ಸಿದ್ವಿ? ಏನಿಲ್ಲ ನಮ್ಗೆ ಆಯುಷ್ಯ ಬೇಕಾಗಿದೆ. ಮನೆಯಾಗ ಆಯುಷ್ಯ ಲಗ್ನ ಪೂರ್ಣ ಮಾಡ್ಕೊಳಕ್ಕೆಲ್ಲ ಮಾಡ್ತಾರೆ. ನಾವು ಓದೋ ವೇದ ಇನ್ನೂ ಉಳಿದಾವ, ಅದಕ್ಕೆ ಓದಲಿಕ್ಕೆ ಟೈಮ್ ಕೊಡ್ಲಿಕ್ಕೆ ಬ್ರಹ್ಮದೇವರು ಆತ್ಮ ಒಂದು ವರ್ಷ ಕೊಡ್ತೀನಿ ನಮಗೆ ಓದ್ಕೊತ ಕೂಡ ಮತ್ತು ಇವ್ರದ್ದು ಮತ್ತೆ ಪಾಸ್ ಮಾಡೋದು ಮತ್ತೆ ಬ್ರಹ್ಮದೇವ್ರದ್ದು ಮತ್ತೆ ಹಿಂಗೆ ನಡೀತದೆ ಸಾಕು. ಕಡಿಕೆ ಮರಗಳು ಹೇಳಿದ್ರು ಋಷಿಗಳ ಹೇಳ್ರಿ ನಾಲ್ಕಂತ ಎದ್ದು ಅದಕ್ಕೆ ಗುಡ್ಡದೇ ಇಲ್ಲ ಕಾಣ್ತ ಗುಡ್ಡ ಕಾಣ್ತ ಒಂದು ಹಿಡಿ ಕುಸುಬಿಟ್ಟು ಹೋಗ್ಯಾರ ಅಂತ ಅಡ್ಡಾಡಿ ಬರೋದು ಪಾಪ ಒದ್ದಾಡಿ ಬಂದು ಹೋದ್ರು. ಒಂದು ಹಿಡಿ ಕುಸುಂದು ಹಾಕಿ ಬೊಮ್ಮದೇವ್ರ ಮುಂದೆ ಹಾಕಿದ್ರು. ವೇದ ಅಷ್ಟವ ನೀವು ಉದ್ದೇಶ ಆಗಿದೆ ಆಯುಷ್ಯ ಬೇಕಾದ ಅರ್ಥ ಏನು? ಅನಂತ ವೈ ವೇದ, ವೇದಗಳ ಅನಂತವ. ಆ ವೇದಕ್ಕೂ ಶ್ರೀಧರ ಪರಮಾತ್ಮ ಹೆಂಗಿರಬೇಡ ಅದನ್ನ ಹೇಳ್ತಾ ಇದ್ದಾರೆ. ಅದೇ ಗಿರಾಮ್ ವಿದೂರಾಯ ಅಂತ ತಗಮ್ಮ ಹೇಳ್ತಾ ಇದ್ದೇನೆ. ಮನಶ್ಚಿತ್ತ ಶ್ರಾವಣೆ ಸತ್ಯ ನಮ ನೋಡಿ ಬಂದು ಪ್ರಾರ್ಥನೆ ನಮಃ ಶಾಂತಾಯ ಘೋರಾಯ ಮೂಢಾಯ ಗುಣಧರ್ಮಿಣೆ. ಪರಮಾತ್ಮ ಶಾಂತ ಹೌದು, ಘೋರ ಹೌದು, ಮೂಢ ಹೌದು, ಗುಣಧರ್ಮಿಣೆ. ಆ ತತ್ವ ಇದೆ ಭಾಳ ಚಂದ ಮಾತಿದೆ. ನಮಃ ಶಾಂತಾಯ ರಾಮರೂಪ ಹೆಂಗದ ಶಾಂತ ಹೌದು. ಘೋರಾಯ ನಿಮ್ಮಂತ ಹೋಗೋದಲ್ಲ ನರಸಿಂಹದೇವರು ಘೋರಾಯ. ಮೂಢಾಯ ಮೀನಾ ಮಸುಳಿ ಆಗ್ಯಾದ್ರೆ ಮತ್ತೆ ಮೂಢರು ಮಹಾ ಆಶ್ಚರ್ಯಕರ್ಮಿಣೆ. ನಿರ್ವಿಶೇಷಾಯ ಸೋಮಯ ನಮೋ ಜ್ಞಾನಧನಾಯ ಸ. ಯಾರು ಪ್ರಾರ್ಥನಾ ಇದು? ಹಾನಿ ಮಾಡ್ತಕ್ಕಂಥ ಪ್ರಾರ್ಥನಾ, ಗಜ ಮಾಡ್ತಕ್ಕಂಥ ಗೊತ್ತೋಗ್ತದೆ. ನಮೋ ನಮೋಸ್ತೆ ಅಖಿಲ ಕಾರಣಾಯ. ಪರಮಾತ್ಮ ಸ್ತೋತ್ರ ಪ್ರಿಯ ಅದನ್ನು ಹೇಳ್ತಾ ಇದ್ದೇನೆ. ಪರಮಾತ್ಮ ಬೇಕು ಸ್ತೋತ್ರ ಬೇಕು ಅಂದ್ರಿ ವಿಷ್ಣು ಸಹಬಂದಿ ಭಾಳ ಪ್ರೀತಿ ಆಗಿದ್ದು ದೇವರಾಗಿರ್ತಕ್ಕಂಥ ಪಾರಣ ಪ್ರಿಯ. ಅದಕ್ಕೆ ನಾರಾಯಣ ಪಾರಾಯಣ ತಿಳ್ಕೊಂಡ್ರೆ ಹೇಳ್ದಂಗೆ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅಂತಾರೆ. ಏವಂ ಗಜೇಂದ್ರ ಮುಖವರ್ಣಿತಂ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧ ಲಿಂಗಾದಿದಾನ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಆನೆ ಪ್ರಭು ಭಗವಂತ ಬಂದ ಅದು ಹೇಳ್ತಾನೆ. ಹೆಂಗೆ ಜಗನ್ನಿವಾಸ ಸ್ತೋತ್ರಂ ನಿಶಮ್ಯ ಅರ್ಥ ಆ ಸ್ತೋತ್ರಕ್ಕೆ ಅದಕ್ಕಂತಾಗಿದೆ. ದಿವಿಜೈ ಮಾಡ್ತಕ್ಕಂಥದ್ದು ಗೊತ್ತಾಗಿದೆ. ಚಕ್ರ ಯುಧೋಯ ಮಲಾಸು ಯಥೋ ಗಜೇಂದ್ರ ಬಂದಾನು ಶ್ರೀಕೃಷ್ಣ ಬಂದಾನು ಅದೇ ಹಿರಿ ಹೇಳಿಕೊಂತ ಒಂದು ಹಾಡಿಲ್ಲ ಇದನ್ನೇ ಮಾಡಿರ್ತಕ್ಕಂಥದ್ದು ಅಂತದ್ದು. ಏನು ಮಾಡ್ಬೇಕ್ರಿ? ಪರಮಾತ್ಮನ ಗರುಡಾರುಡಾಗಿ ಬರ್ಲಿಕ್ಕೆ ಹತ್ತಾನ. ಆನೆ ಕಣ್ಣು ತುಂಬ ನೀರು ಹೋಗಿ ಹತ್ತಾವ. ಈ ಆನೆ ನೋಡಿದ್ರೆ ಉಳ್ದ ಆನೆಲ್ಲ ಹಳ್ಳಿಗೆ ಹಿಡ್ಬಿಟ್ಟಾವಲ್ಲಿ. ನಮ್ಮ ಹಿರಿಯ ಮನುಷ್ಯ ಸಿಕ್ಕೊಂಡು ಆನೆ ತಿಕ್ಕೊಂಡು ಹೇಳಿ ಎಲ್ಲ ಸಣ್ಣ ಆನೆ, ದೊಡ್ಡ ಆನೆ, ಹಣ್ಣು ಆನೆ, ಗಂಡ ಆನೆ ಹಳ್ಳಿಗೆ ಹತ್ಬಿಟ್ಟು ಕೂತ್ಕೊಂಡು ಎಲ್ಲರ ಕಣ್ಣ ನೀರು ಇದು ಹಿಂಗೆ ಹೇಳಿ ಆನೆಗಳು ಪಾಪ ಸ್ವಾಮಿ ಊಟ ಮಾಡ್ತಾ ಹೆಂಗಾರ ಮಾಡಿ ಸಿಕ್ಕೊಂಡ್ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ಆವಾಗ ಪರಮಾತ್ಮ ಬಂದ್ರೆ ಅಂತಾರೆ ಪರಮಾತ್ಮ ಬರ್ಲಿಕ್ಕೆ ಹತ್ತಾನ. ನೋಡ್ತಿದ್ರಿ ಆನೆ ನಾ ಏನು ಕೊಡಲಿ ನಮಗೆ ಏನು ಕೊಡ್ಬೇಕು ದೇವ್ರ ಬಂದ ಏನಾರ ಕೊಡ್ಬೇಕಿಲ್ಲ ನೇಮದ ನಮ್ಮಲ್ಲಿ. ದೇವಸ್ಥಾನಕ್ಕೆ ಹೋಗೋ ಮುಂದೆ ಬರಿಗೈಲಿ ಹೋಗಂಗಿಲ್ಲ. ರಿಕ್ತ ಹಸ್ತೇನ ನ ಗಂತವ್ಯಂ. ಎಲ್ಲೇ ಗುರುಗಳ ಮನೆಗೆ ದೇವಸ್ಥಾನಕ್ಕೆ ದಕ್ಷಿಣ ತಗೊಳ್ಳೋದ್ರಿಂದ ಅರ್ಥಲ ಮತ್ತೆ ರೊಕ್ಕ ಹೋಗ್ಬೇಕು ಅಂತ ಅರ್ಥ ಹೇಳಿದ್ರಾಗ ಅಕ್ಕಿ ಡಬ್ಬಿ ನಿಮ್ಮ ಕೈಗೆ ಇರ್ತದೆ. ಅದು ಬತ್ತಿ ಗಿತ್ತಿ ನಿಮ್ಮ ಕೈಗೆ ಇರ್ತಾವೆ. ನಾವು ಬಡ್ಸರಿ ಮಾಡ್ತೀವಿ ತುಳಸಿ ಹೂವು ಇಲ್ಲಿ ಕೊಡ್ತದೆ ನಿಮಗೆ ಕನಿಷ್ಠ ಇಷ್ಟ ತೊಗೊಂಡು ಹೋಗೋದು ನೀವು ಹೇಳ್ತಾರೆ. ಆ ರೀತಿಯಾಗಿ ಕೊಡು ಏನು ಕೊಡ್ಬೇಕದು ಅಂತ ಮಾತು ನೋಡ್ರಿ. ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಿಮಾಹ ಕೃತ್ಸ್ರಾ. ಅಲ್ಲೊಂದು ಕಮಲದ ಡೇಟು ಅದಕ್ಕೊಂದು ಹೂ ಬೆಳೀತು ಗಪ್ಪನ ಹೂ ತೊಗೊಂತಾರೆ ಅಂತಂತ. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ. ಯಾರಂತಾರ ಆನೆ ಮಾತಾಡಿ ಬಲ್ಲ ಹಂಗೆ ಕೇಳ್ಬೋದು ನೀವು ಮನಸ್ಸಿನಾಗ ಅಂತ ಅರ್ಥ. ಪರಮಾತ್ಮ ನಾ ಏನು ಬೆಳಿಗ್ಗೆ ಸಾಧ್ಯ ನೀರ ನಿಂತ್ಕೊಂಡಿದ್ದೆ ಒಂದು ಹೂ ಅದ ಹೂ ಕೊಡ್ತೀನಿ. ಅದನ್ನೇ ಕೃಷ್ಣ ಹೇಳಿದ್ರು ಪತ್ರಂ ಪುಷ್ಪಂ ಫಲಂ ದ್ವಯಂ ಇವಮೇ ಭಕ್ತ್ಯಾ ಪ್ರಯಚ್ಛಸಿ. ಭಕ್ತ್ಯ ಕೊಟ್ಟವ್ರು ಯಾರಿಲ್ಲ ಆನೆ ಹೇಳ್ತಿದ್ರು ಅದಕ್ಕೆ ಕೂಡಿ ಆದ ಫಲ ಅಂತ ಅರ್ಥ ಕೊಟ್ಟಿರ್ತಾರೆ ಹೂ ಕೊಡ್ತಕ್ಕಂಥದ್ದು. ತಮ್ಮ ವೀಕ್ಷೆ ಪರಮಾತ್ಮ ನೋಡಿದ. ತದಾ ದೇವೇಶ ಗಂಧರ್ವಾನ್ ಬ್ರಹ್ಮೇಶ ಅನಾದೇಶ್ವರಾಹ ಮುಮುಷು ಬಿಡಿಸೇ ಬಿಡ್ತಾವು. ಮುಮುಷು ಪರವಾಗಿರ್ತಕ್ಕಂಥವ ಕುಸುಮ ಸಾರ ಸಂಸ್ಕೃತಂ ಕರ್ಮ ತದ್ದರೇಹಿ. ಯಾರು ಅವ್ರು ಹಂಗಾರೆ ಯಾವ ಭಗವಂತ ತನ್ನ ಚಕ್ರ ಬಿಟ್ಟ ಆ ಚಕ್ರ ಹೋಗಿ ಆ ಮಸೂಳಿಯ ತಲೆ ಕತ್ತರಿಸ್ಕೊಂಡೆ. ಮಸೂಳಿ ಪುಣ್ಯ ಮಾಡ್ತೀರಿ ಅದು ಪರಮಾತ್ಮ ಆಯ್ದು ಸಾಯ್ಬೇಕಾದದ್ದು
ನೆನಪು ಮಾಡಿಬಿಡಿ, ರಾಮಾವತಾರ ನೆನಪು ಮಾಡಿಕೊಡಿ. ರಾಮ ವಾಲಿನ ಕೊಂದ, ಹೌದಾ? ಬಾಣ ಬಿಟ್ಟು ಹಾಕತ್ತಿ ಇರುವಲ್ಲ ಪ್ರಶ್ನೆ. ಬಂದ, ನೋಡಿದ, ಏನು ಅಂತಿತ್ತು, ನೋಡಿದ ವಾಲಿ, ಸ್ವಾಮಿ ನೀವು ಬಾಣ ಬಿಡ್ತೀಯ? ಹೌದು ಬಾ ಬಿಟ್ಟೆ, ಬಾಣ ಬಿಟ್ಟೆ. ಅದು ತಪ್ಪು ಒಪ್ಪು ಭಾಳ ನಿಮ್ಮ ವಿಮರ್ಶೆ ಅದ ಅದ್ರ ಮೇಲೆ. ಕಳ್ಳ ಎಂದು ಕೊಡ್ದ, ಹಿಂದಿದ್ದು ಕೊಡ್ದ ಅಂತ ತಿಳ್ಕೊಂಡು ಅದು ಯಾಕೆ ಕೊಡ್ದ ಅಂತ ಕಾಣ್ತಿರ್ತೀವಿ ಅಂತ ಹೇಳ್ಕೊಂಗಲ್ಲಿ ಮಗ ಕೊಡು ಹೇಳ್ತಾ ಇದ್ದ. ಅನ್ನಂತ ಪರಮಾತ್ಮ ವಾದಿ ನಿನ್ನ ಕೆಟ್ಟ ಕೆಲಸ ಮಾಡಿ ಅಲ್ಲ, ಆ ನಿಮ್ಮ ತಮ್ಮ ಅವನ ಜಂತು ನೀನು ಹೊರತಕ್ಕಂಥ ರಾಜ್ಯದ ಹಾಳು ಮಾಡಿ ಅದಕ್ಕೆ ಮಾಡ್ಬೇಕಂತ ಹೇಳ್ದ. ವಾಲಿ ಹೇಳ್ದ, ಬೇಕಾದ್ರೆ ಬದುಕಿಸ್ತಾ ನಿನ್ನ ಅಂದ ರಾಮ. ವಾಲ್ಮೀಕಿಗೆ ಹೇಳ್ತ ಬದುಕಿಸ್ತಾ ನಿನ್ನ. ವಾಲಿ ಅಂತ ಸ್ವಾಮಿ ಬೇಡ, ಸಾಯಿ ಹೊತ್ತೆ ನೀನು ನೋಡ್ಬಿಟ್ಟಲ್ಲ, ಒಮ್ಮೆ ಸಾಯೋದು ಖರೇನಾ ನಾನು, ಮತ್ತೊಮ್ಮೆ ಯಾವ ನೀವು ಬದುಕಿಸಿಬಿಡು, ಯಾವಾಗ ಸಾಯ್ತನೋ, ಹೆಂಗೆ ಸಾಯ್ತನೋ, ನೀನು ಹೋಟೆಲ್ನ ಸಾಯ್ತನೋ, ಊರಾಗ ಸಾಯ್ತನೋ ಗೊತ್ತಿಲ್ಲ ನನಗೆ, ನೀನು ನೋಡ್ಕೊಂಡು ಸಾರಿ ಹೇಳ್ತೀನಿ. ಈಗ ಈ ಕ್ಷಣ ಸಿಗಲಿಕ್ಕೆ ಸಾಧ್ಯ ಇದ್ರೆ ಬೇಡ ಅಂತ ಆಗಿರ್ತಕ್ಕಂಥ ಅದರ ಅರ್ಥ ಏನು? ಪರಮಾತ್ಮನ ನೋಡಿಕೊತ ಆ ಆಯುಧ ಅಂದ್ರೆ ಸತ್ಯ ಅಲ್ಲ. ಹಂಗೆ ಈ ಆನೆ ಅಥವಾ ಈ ಮೊಸಳಿ ಚಕ್ರ ಆಯುಧ ಪರಮಾತ್ಮ ಸ್ಪರ್ಶ ಆಗ್ತಿದ್ರೆ ಅದಕ್ಕೆ ಪುಣ್ಯ ಬಂದಂಗೆ ಆಗ್ತದೆ, ಅದನ್ನ ಹೇಳ್ತಾ ಇದ್ರು. ಆ ರೀತಿ ಗಜೇಂದ್ರ ಭಗ ಸ್ಪರ್ಶ ವಿಮುಕ್ತು ಅಜ್ಞಾನ ಬಂಧನ. ಯಾವಾಗ ಸ್ಪರ್ಶ ಸೇರಿತು ಆನೆ ಬಿಡುಗಡೆ ಆಗ್ತಾನೆ, ಆನೆ ತನ್ನ ಬಿಡುಗಡೆ ಆಗ್ತದೆ. ಸವೈ ಪೂರ್ವ ಭುಕ್ತಮಜ ಪಾಂಡೋ ದ್ರವಿಡ ಸಪ್ತಮಃ ಇಂದ್ರದ್ಯುಮ್ನ ಇತಿ ಖ್ಯಾತೋ ವಿಷ್ಣುವರ್ತ ಪರಾಯಣ. ಆನೆ ಯಾರು ಹಂಗಾರವರು ಹಿಂದಿ ಜನ್ಮಕ್ಕೆ ಹೋಗ್ತಾರೆ, ಅದು ರಾಜ ಇಂದ್ರದ್ಯುಮ್ನ ಅಂತ ರಾಜ. ನಾವ್ಯಾಕೆ ಆನೆ ಆಗಿದ್ನರಿ, ನಾವೇನಾಗ್ತೀವಿ ಹಳ್ಳಿ ಕೊಡೋದಿಲ್ಲ, ಅವನೇ ಆನೆಯಾಗಿ ತಿಳ್ಕೊಂಡು ಹೇಳ್ತಾವ. ವಿಷ್ಣುವ್ರತ ಪರಾಯಣ, ಏಕಾದಶಿ ಮಾಡ್ತಿದ್ದ, ವಿಷ್ಣು ಪಂಚಕ ಮಾಡ್ತಿದ್ದವ, ವಿಷ್ಣು ಊಟ ಮಾಡ್ತಕ್ಕಂಥವ. ತಾವ್ಯಾಕೆ ಆನೆ ಆಗ್ಬೇಕಾಯ್ತು ಅಂತ ಕೇಳಿದ್ರೆ ಅವ ಏನೋ ಋಷಿಗಳಿಗೆ ಅನ್ಯಾಯ ಮಾಡಿದ, ಅಪಮಾನ ಮಾಡಿದ, ಅವ್ರು ಆನೆ ಅವನು ಶಾಪ ಕೊಟ್ಬಿಟ್ಟು ಆಮೇಲೆ ಕಾಲು ಬಿದ್ದ. ಸ್ವಾಮಿ ತಪ್ಪ ಅದು ಕ್ಷಮ ಮಾಡಿರಿ ತೆಗೆದುಕೊಂಡು ಒಂದು ಪ್ರಸಂಗ ಬರ್ತದಪ್ಪ, ಆನೆ ಆಗ್ತಿದ್ದಿ ಪ್ರಾರ್ಥನಾ ಮಾಡ್ತೀವಿ, ಭಗವಂತನ ಬೋಧ ಮಾಡ್ತಂತ ಹೇಳ್ತಾ ಇದ್ರು. ಇದು ಆನೆ ಹಕ್ಕಿಗತ್ತಾದಾಗ ಅಂತ ಮೊಸಳಿ ಹಕ್ಕಿಗತ್ತಿನೋ ಅದು ಹೇಳ್ತಾ ಇದ್ದಾರೆ. ತಸ್ಮಾತ್ ಇಮಂ ಶಾಪದ್ ಆಮ ಸಾಧು ಯತ್ ಗಜ ಸ್ತಬ್ಮತಿ ತದೋಷ ಆಪನ್ನ ಕುಂಜರ ಯೋನಿಂ ಆತ್ಮಸ್ಫೂರ್ತಿ ನಿಮಾಚನ. ಕುಂಜರ ಯೋನಿ ಅನ್ನೋ ಆನೆ ಜೀವಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಇನ್ನು ಇದು ಏನಿತ್ತಲ್ಲ ಮೊಸಳೆ, ಅದು ಹೂ ಹಾ ಅದು ಗಂಧರ್ವ, ಅದು ಗಂಧರ್ವ ಹೋಗಿ ಮೊಸಳೆ ಆಗಿತ್ತು. ಅದ್ಯಾಕೆ ಮೊಸಳೆ ಆಗಿತ್ತು? ಆ ಗಂಧರ್ವರು ಕ್ರೀಡಾ ಮಾಡ್ಲಿಕ್ಕೆ ಬಂದಿದ್ದು ಸರೋವರ, ಆ ಪುರುಷರು ಸ್ನಾನ ಮಾಡ್ಲಿಕ್ಕೆ ಹತ್ತಾರ, ಅಲ್ಲಿ ನೋಡೋಕ್ಕಿಲ್ಲ ಇವ್ರು ಅವ್ರಿಗೆ ಜಾಸ್ತಿ ಮಾಡಿದ್ರು, ನೀರು ಹಾಕೋದು ಪಾಕೋದು ಮರಿ ಒಳಗೆ ಮಾಡಿದ್ರು. ಅವರೊಂದು ಹಾಳಾಗಿ ಮೊಸಳೆ ಹಾಳಾಗಿ ಹೋಗಿ ಹಳ್ಳಿ ಕತ್ತಿ ನೋಡ ಮೊಸಳೆ ಗತಿ ಅಂತ ಬಂದು ಇಲ್ಲಪ್ಪ ಒಂದು ಪ್ರಸಂಗ ಬರ್ತದೆ ಉದ್ಧಾರ ಮಾಡ್ತೀನಿ ಮಾಡೋದು. ಒಂದು ಆನೆ, ಒಂದು ಮೊಸಳೆ, ಒಂದು ಹೂ ಗಂಧರ್ವ. ಆ ಹೂ ಗಂಧರ್ವ ಆರಾಮ ನಿಂತ್ಕೊಂಡು ತನ್ನ ರೂಪ ತೊಗೊಂಡು ಮ್ಯಾಲೆ ಹೋಗ್ಬಿಟ್ಟ. ಇಂದ್ರದ್ಯುಮ್ನ ಸಾಧನ ಮಾಡಿಕೊಂಡು ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಇಟ್ಟು ಹೇಳಿದ ಮೇಲೆ ಅಂತ ಪರಮಾತ್ಮ ಹೇಳ್ತಾ ನೋಡಿ, ಇವೆಲ್ಲ ಭಗವಂತನ ಮಾತುಗಳಿವ. ಯಾರು ಅವನ ಮಾತು ಕೇಳ್ಕೊಂಡು ಪರಮಾತ್ಮ ಮಾತು ಕೇಳಬೇಕಿಲ್ಲ, ಮತ್ತು ನಾವು ದೇವ್ರ ಮಾತು ಕೇಳಬೇಕಿಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ಶ್ರೀವತ್ಸಂ ಕೌಸ್ತುಭಂ ಮಾಲಾಂ ಕೋಮದಕ್ಕೆ ಮಮ ಸುದರ್ಶನಂ ಪಾಂಚಜನ್ಯಂ ಸುಪರ್ಣಂ ಪತಗೇಶ್ವರ ಶ್ರೀ ಭಗವಾನ್ ವಾಸ. ಅದಕ್ಕಾದ್ಯದ್ದು ನ ಸಿಕ್ಕಲೆ ಯಾರು ಈ ಗಜೇಂದ್ರ ಮುಖಕಥ ಪಾರಾಯಣ ಮಾಡ್ತಾರ ಅವನು ನೆನೆಸ್ಕೊಳ್ಳು ಮೋಸ, ಅವನು ಕೌಸ್ತುಭ ಅನ್ಸಕ್ಕಂಥದ್ದು. ಮತ್ತೆ ಅದು ಮತ್ಸ್ಯ ಕೂರ್ಮ ವರಾಹಾದ್ಯೈ ಅವತಾರಗಳನ್ನು ಹೇಳ್ತಾ ಇದ್ದಾರೆ. ಕಥಾ ನೀ ಮೇ ಮಾಡಿರ್ತಕ್ಕಂಥ ಅವತಾರಗಳನ್ನು ಕರ್ಮಾಣಿ ಅನಂತ್ಯ ಪುರಾಣಿ ಸೂರ್ಯ ಸೋಮೋ ಹುತಾಶನಾನ್ ಪ್ರಣವಂ ಸತ್ಯ ಗಂಗಾಂ ಸರಸ್ವತಿಂ ನಂದ ಕಾಲಿನಿಂ ಶೀತವಾರಣೆಂ. ಪ್ರಾರ್ಥನೆ ನಿಮ್ಗೆ ಗೊತ್ತಿರಬೇಕು, ಮಂಗಲಾಷ್ಟಕ ಅಂತ ಗೊತ್ತು, ಅಗ್ನಾಮಠ ಬಂದಿರ್ತಾರೆ. ಇವೆಲ್ಲ 8 ಶ್ಲೋಕ ಭಾಳ ಇಲ್ಲವು, 3-5 ಮಿನಿಟ್ನಾಗ ಅಂದ್ಬಿಡ್ತಾರೆ ಹುಡುಗರು. ಗಟ್ಟಿ ಮಾಡ್ತಾರೆ, ಹೆಣ್ಣಿರಲಿ ಗಂಡಿರಲಿ. ಗಂಗಾ ಸಿಂಧು ಸರಸ್ವತಿ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗು ಸರಯು ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನುತಾ ನೇತ್ರಾವತಿ ಇತ್ಯಾದಯು ನದ್ಯ ಶ್ರೀ ಹರಿಪಾದ ಪಂಕಜವು ಕುರುವಂತನೋ ಮಂಗಲಂ. ಇಷ್ಟಂದ್ರೆ ಅಷ್ಟು ಸ್ನಾನ ಮಾಡ್ದಂಗೆ ಆತ್ಮ ಸಿಕ್ಕರೆ 8 ಶ್ಲೋಕವು. ಆದರೆ ಎಲ್ಲ ರಾಜರು ಬರ್ತಾರ, ದೇವರು ಬರ್ತಾರ, ಅದನ್ನ ಹೇಳ್ತಾ ಇದ್ದಾರೆ. ಅದರಂತ ಗಂಗಾಂ ಸರಸ್ವತಿ ನೆನೆಸ್ಕೊಂಡು ಸಿಕ್ಕಲೇ ಇತ್ತು. ಉತ್ಥಾಯ ಇದೆಲ್ಲ ಯಾವ ಮಾಡೋಕ್ಕೂ ಉತ್ಥಾಯದ್ದು ಅಂತ ಅರ್ಥ. ಯಾವಾಗ ಪರರಾತ್ರಾಂತೆ ನಸಿಕಲೆ ವೇಳೆ ಅಂತ ಅರ್ಥ, ರಾತ್ರಿಯ ಕೊನೆಗೆ ಗೋಧೂಳಿ ಮುಹೂರ್ತಕ್ಕಂಥ ಅಂತ ಅಲ್ಲ, ಅದಕ್ಕೆ ಮುಂದೆ ಪಾಠಕಾಲಕ್ಕಂತ ಹೇಳ್ತಾ ಇರ್ತಾನೆ. ಪ್ರಯತ್ಸ ಸಮಾಹಿತ ಸ್ಮರಂತಿ ಮಮ ರೂಪಾಣಿ. ಹೌದಾ? ಯಾರನ್ನು ರೂಪ ಮಾಡ್ತಾರಲ್ಲ ಮುಚ್ಚಂತೆ ಅವ್ರಿಗೆ ಬಿಡ ಆಗ್ತಕ್ಕಂಥ ಹೇಳ್ತಾ ಇದ್ದಾವೆ. ತೇ ಹಂಸೋ ಅಖಿಲ ಇಷ್ಟು ಹೇಳ್ತಾ ಇದ್ದಾರೆ. ಆ ರೀತಿ ಹೇಳಿದಾಗ ಅಂದು ಅರ್ಥ ಮಾಡ್ತಾ ಇದ್ದೀರಿ. ಸ್ವಾಮಿ ಆ ಕಥಾವನ್ನು ಹೇಳಿದ್ರೆ ನಮಗೆ ಮುಂದೆ ಹೇಳಿರ್ತಾನೆ. ಯಾವಾಗ ಅಹಂಭುವೋ ಯಮಥ ಸುರಾದಯೋ ಬ್ರಹ್ಮದೇವರು ದೇವತೆಗಳೆಲ್ಲ ಹೊರತು ಹೋಗ್ಯಾರ, ಇಲ್ಲ ಶುಕ್ರಾಚಾರ್ಯರು ತಮ್ಮ ಶಿಷ್ಯಂದ್ರನ್ನ ದೈತ್ಯರನ್ನ ಭಾಳ ಬೆಳೆಸ್ಬಿಟ್ಟಾರೆ. ನಮಗೆ ಬದುಕೋದು ಕಷ್ಟ ಆಗಿದೆ.
ದೇವತೆಗಳ ಕಾಲ ಸುಮಾರು ಅದು ಈಗ ಪಾಪ ವ್ಯಾಳ್ಯ ಬರ್ಬೇಕು ಅಂತಿರ್ತಾರೆ ನೋಡಿ, ಹೌದಿಲ್ಲ? ಈ ದೇವತೆಗಳ ವ್ಯಾಳ್ಯ ಅಲ್ಲಿ ದೈತ್ಯರ ವ್ಯಾಳ್ಯ ಇದು, ಮತ್ತು ಈ ಯುಗ ಆಗಿದೆ ಕಲಿ ವ್ಯಾಳ್ಯ ಇದು, ಆಗಬಾರ್ದೆಲ್ಲ ಆಗ್ತಾವೆ. ಹಂಗೆ ಹೇಳ್ತೇನೆ, ತಪ್ಪು ತಿಳ್ಕೊಬಾರ್ರಿ. ಮತ್ತು ಹೌದು ಹೇಳೋದು ಹೆಚ್ಚಿಗೆ ಹೇಳ್ತೇನೆ. ನಮ್ಮ ಹೆಣ್ಣು ಹುಡುಗರಿಗೆ, ಬ್ರಾಹ್ಮಣ ಹುಡುಗಿ ಹೆಣ್ಣು ಹುಡುಗಿನ ತಲೆ ಕೆಟ್ಟದ ಸುಡುಗಾರ, ಹುಚ್ಚು ಆಟೋದ ಹಂತಿ ಹೋದೆ, ಮುಸುವ ಹಂತಿ ಹೋದೆ, ನಮ್ಮಲ್ಲಿ ಗಣಿಸಿದ್ರು ಎಷ್ಟು ಕೆಟ್ಟದ್ದು ಜಗತ್ತು ವಿಚಾರ ಮಾಡಿ. ತಂದೆ ತಾಯಿ ಭಾಳ ಜವಾಬ್ದಾರಿ ತಿಳ್ಕೊಡ್ರಿ. ಎಲ್ಲಿ ಹೋಗ್ತಾರ, ಏನು ಮಾಡ್ತಾರ, ಎಷ್ಟು ಓದ್ತಾರ, ಏನೇನೋ ಆಗಿ ಎಲ್ಲಿಯೂ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ಓದಾಡ್ಲಿಕ್ಕೆ ತೊಟ್ಟರು ಕುತ್ಕೊಂಡು ಯಾಕೆ ಹೇಳ್ಬೇಕಾತಿ ಮಾತನ್ನ ಇಲ್ಲಿ ಬಂದು ಪ್ರಸಂಗ. ದೇವದ ಸ್ಥಿತಿ ಹಿಂಗಾಗಿತ್ತು, ದೈತ್ಯರು ಬಹಳ ಪ್ರಬಲರಾಗಿಬಿಟ್ರು. ದೇವದ ಪಾಪ ಸಾಮಾನ್ಯ ಮಂದಿ ಸ್ವಾಭಾವಿಕತ ಅವ್ರು ತಜ್ಜನರು ಗದ್ದಲ ಬದಲಾಗ್ಲಿಕ್ಕೆ ಹೋದ್ರು. ನಾವು ಇದು ಮಾಡಂಗಾರ ತಪಸ್ ಮಾಡೋದು. ನಾವು ತಪಸ್ ಮಾಡಿ ಯಾರು ಪ್ರಭುದೇವರು ಹೇಳ್ತಾ ಇದ್ದಾರೆ, ಪ್ರಭುದೇವರು ಹೇಳ್ತಾ ಇದ್ದಾರೆ ನೋಡು, ವಿಪ್ರೋ ಮುಖಾತ್ ಬ್ರಹ್ಮಚೇಶ್ಯ ಗುಹ್ಯಂ ರಾಶನ್ ಆಶೀತ್ ಭುಜ ಯೋದ್ ಬಲಂಚೆ. ಸ್ವಾಮಿ ಹೌದು, ಪರಮಾತ್ಮ ಬ್ರಹ್ಮದೇವರು ಹೇಳ್ತಾ ಇದ್ದಾನೆ, ನಾವು ಅಷ್ಟೇ ಹೋಗೋದು ಬೇಡ, ಸಾಕ್ಷಾತ್ ಪರಮಾತ್ಮ ಶರಣ ಹೋಗಿ. ಅವ ಇದಕ್ಕೆ ಉತ್ತರ ಹೇಳಬಲ್ಲ, ನಿಮಗಾಗಿರ್ತಕ್ಕಂಥ ತೊಂದರೆಗಳನ್ನ ಬಿಡಿಸಲು ಅಂತ ಹೇಳ್ತಾ ಇದ್ದಾನೆ. ಆಯಿತು, ಪರಮಾತ್ಮ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಪರಮಾತ್ಮ ಹಾದಿ ಹೇಳ್ತಾನೆ ದೇವತೆಗಳು, ನೀವು ಹೆಂಗೆ ದೈತ್ಯನ ಗೆಲ್ಲಬೇಕು, ದೈತ್ಯನ ಹೆಂಗೆ ಸೋಲಿಸ್ಬೇಕು, ನೀವು ಹೆಂಗೆ ಬದುಕಬೇಕು, ಅದಕ್ಕೆ ಹೇಳಿ ಹೇಳ್ತಾ ಇದ್ದಾನೆ. ನೋಡಿರಿ ಹೆಂಗೆ ಅವನ ಮಾತು, ಪರಮಾತ್ಮ ಮಾತು. ಅರೆಯೋಪಿ ಹಿ ಸಂಧ್ಯೆಯ ಸತಿ ಕಾರ್ಯಾರ್ಥ ಗೌರವೇ. ಇದರ್ಥವನ್ನು ಮಾತ್ರ ಹೇಳ್ಬಿಡ್ತೇನೆ ನಿಮಗೆ. ಹೊತ್ತು ಬಂದಾಗ ಹಂಗಾಗಿ ಇದು ಅರ್ಥ ಇದೆ. ನಾವು ಬದುಕರೆ ಏನರ ಮಾಡಲಿಕ್ಕೆ ಬೇಕು. ಯಾಕೆ ಗೊತ್ತಾ? ನಾವು ಬದುಕಬೇಕಾಗಿದೆ, ಸಾಧನ ಆಗ್ಬೇಕಾದ್ರೆ ಮುಂದೆ. ಅರೆಯೋರಪಿ, ಅರೆಯೋದು ಇದು ಅಂತ ಅರ್ಥ. ಸತಿ ಕಾರ್ಯಾರ್ಥ ಸಂಭವೇ. ನಮ್ಮ ಕೆಲಸ ಆವಾಗ ನಾವೇನಾರ ಮಾಡೋದು ನಮ್ಮ ಗರ್ಜ್ ನಮ್ಗೆ ಇರ್ತದೆ ನೋಡ್ರಿ. ಮತ್ತು ಹೌದು, ನ್ಯಾಯ ತಗೊಂಡು ಕೊಡಬಾರ್ದು. ಅವ ಹೇಳ್ತಾನೆ, ಅಹಿಮೂಷಕವದ್ದೇವಾಹ ಅರ್ಥಸ್ಯ ಪದವಿಯಂಗತೈಹಿ. ಉದಾಹರಣೆ ಹೇಳ್ತಾನೆ, ಇಲ್ಲಿ ಅಲ್ಲೂ ಅರ್ಥ ಆಗೋದಿಲ್ಲ. ಸಂಸ್ಕೃತಾಗ ಇಂಥ ನ್ಯಾಯಗಳು ಇರ್ತವೆ. ನ್ಯಾಯ ಇಡೋದಲ್ಲ, ನ್ಯಾಯದ ವಚನ. ಇಲ್ಲಿ ನೋಡಿ ಒಂದು ಹೇಳ್ತೇನೆ, ಅಹಿಮೂಷಕ ನ್ಯಾಯ ಅಂತ ಹೇಳ್ತಾರೆ. ಇಂಥ ಭಾಳ ಸಂಸ್ಕೃತ ನೀವು ತಿಳ್ಕೊಬೇಕು. ಅದಕ್ಕಿಂತ ಒಂದು ಹೆಂಗೆ ಗೊತ್ತೆ ನಿಮಗೆ. ಅಹಿ ಅಂದ್ರೆ ಏನು? ಹಾಂ. ಮೂಷಕ ಅಂದ್ರೆ ಇಲ್ಲಿ ಏನು ಹಿಂಗೆ ಅಹಿಮೂಷಕ ನ್ಯಾಯ ಏನರ್ಥ? ಹೌದಾ? ಅರ್ಥ ಕೇಳ್ಕೊಡು. ಒಬ್ಬ ಬಲೆಗಾರ ಬೇಟೆಯಾಡ, ಅವೇನು ಮಾಡಿದ, ಬೇಟೆ ಆಡೋ ಮುಂದೆ ಒಂದು ಹಾವು ಒಂದು ಇಲಿ ಹಿಡಿದು ಹಾಕಿದ್ರು ಒಂದು ಕಡೆ. ಒಂದ ಪಂಜದ ಸಿಕ್ಬಿಟ್ಟು ಎರಡು ಹಾವು ಸಿಕ್ಕೊಂಡದ, ಇಲ್ಲೂ ಸಿಕ್ಕೊಂಡದ. ಹಾವಿಗೆ ಆಹಾರ ಆಗ್ತಿಲ್ಲ, ಇಲಿಗೂ ಪೈಸಾಡ ಬಂತಿಲ್ಲ. ಅವೆರಡು ನೋಡಿ ಸುತ್ತರದ ಗೊತ್ತಾಗ್ತ ಎರಡು ನಮ್ಮನ್ನು ಹಿಡಿದು ಹಾಕ್ಯಾರಿಲ್ಲೇ, ನಮ್ಮಲ್ಲಿ ಒಪ್ಪಲು ತಾನು ಗೊತ್ತಾಗ್ತ. ಎರಡು ರಾಶಿ ಆದವು, ಕಾಂಪ್ರಮೈಸ್ ಮಾಡ್ಕೊಂಡು ಎರಡೂ ಕೂಡ. ಇಲ್ಲಿ ಅಂತು ನೀನು ಬದುಕಿಸ್ತೇನೆ, ನಾನು ಹೆಂಗೆ ಬದುಕಿಸ್ತೀನಿ, ಇದನ್ನು ಕಷ್ಟಪಡ್ತಾರೆ. ಬೆಲೆ ಕಟ್ ಮಾಡ್ತೀನಿ ನಾನು, ತಿನ್ಲಿಕ್ಕೆ ಬೆಳಿಗ್ಗೆ ಅಂತ ಇಲ್ಲಿ ಕಟ್ ಮಾಡ್ತಾ ಗೊತ್ತೇ ನಿಮಗೆ. ಅದು ಒಂದು ಸಮಸ್ಯೆ ನನಗಂತ. ಮ್ಯಾಲ ಹೋಗಿ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನನಗಂತ. ಹಾವು ಹೇಳ್ತು, ನಾ ಹೆಲ್ಪ್ ಮಾಡ್ತೀನಿ ನನಗಂತ. ನಾ ಹೆಂಗೆ ಹಿಡಿ ಎತ್ತೀನಿ, ನನ್ನ ಮೇಲೆ ತಗೋನಿ ಅಂತ. ಎರಡು ರಾಶಿ ಆದ ನೋಡ್ರು. ಇದು ಅಹಿಮೂಷಕ ನ್ಯಾಯ ಅಂತ. ಅದು ಭಯ ಬರ್ತಾನೆ. ಹೌದಾ? ಇಬ್ಬರು ಪರ ಮ್ಯಾಲೆ ಹತ್ತಿಲ್ಲ, ಹಿಡಿ ಹತ್ತಿ ಜಕ್ಕ ಹಿಡಿ ಎತ್ತು. ಇದು ಹೋರ್ಗ ಮ್ಯಾಲೆ ಹತ್ತಿ ಹಿಡಿತು ನೋಡಿ, ಅವ ಹೊರಗೆ ಹೋಗ್ತು, ಇಲ್ಲಿ ಹೊರಗೆ ಆ ಬೇರೆ ನಾವು ಕುತ್ಕೊಂಡ. ಇದು ಅಹಿಮೂಷಕ ನ್ಯಾಯ ಅಂತ ಪರಮಾತ್ಮ ತಾನಿದಾನೆ. ನೀವು ಹಿಂಗೆ ಮಾಡಿಕೊಡ್ರಿ ಅಂತ ಹೇಳ. ಹಂಗಂದ್ರೆ ನೀವು ದೈತ್ರು ಕೂಡ ರಾಶಿ ಮಾಡಿಕೊಡ್ರಿ ಅಂತ ನಾವು. ನೀವಿಬ್ಬರು ರಾಶಿ ಮಾಡಿಕೊಂಡು ಸಮುದ್ರ ಮಥನ ಮಾಡ್ರಿ ಅಲ್ಲಿ ಒಂದು ಕಥೆ ಗೊತ್ತಾಗ್ತದೆ. ಹೌದಾ? ರೈತರು ಒಂದಾಗಿ ಸಾಧ್ಯದ. ಅಪ್ಪಿ ತಪ್ಪಿ ಜಗತ್ತಿನ ಎಲ್ಲರೂ ಒಂದಾಗಬಹುದು. ರಾಜೀವ್ ಯಾರಮ್ಮ ರಾಹುಲ್ ಗಾಂಧಿ ಮೋದಿ ಒಂದಾಗ್ತಾರೆ. ಪಾಪ ಮೋದಿ ಸುಮ್ಮನೆ ಆಗ್ಬೋದು. ಹೌದಾ? ವೈರಿಗಳಿದ್ದಂಗೆ ಬದ್ಧ ವೈರಿಗಳೇ ಇವರು. ಆದ್ರೆ ನೀವು ರಾಶಿ ಆಗ್ಬೇಕು. ಯಾಕೆ? ನಿಮ್ಗೆ ಕೆಲಸ ಆಗ್ಬೇಕಾಗಿದೆ, ನಿಮ್ಗೆ ಸಾವು ಬರಬಾರ್ದು, ನೋವು ಬರಬಾರ್ದು, ಜಡ್ ಆಗಬಾರ್ದು, ನೀವು ಬದುಕಬೇಕಾಗಿದೆ. ಅದಕ್ಕೆ ಅವ್ರಿಗೆ ರಾಶಿ ಮಾಡಿಕೊಡ್ರಿ. ಅವ್ರಿಗೆ ಹೋಗಿ ಹೇಳ್ರಿ, ದೈತ್ಯರಿಗೆ ಕರೆಸ್ರಿ, ದೈತ್ಯರ ಮುಖಂಡರ ಕರೆಸಿ ಒಬ್ಬರಿಗೆ ಅವ್ರು ಒಪ್ಪಂದ ಮಾಡಿಕೊಡ್ರಿ, ಮೀಟಿಂಗ್ ಮಾಡಿ ನೀವು ಕೂಡ ಏನಂತ ಸಮುದ್ರ ಮಥನ ಮಾಡಿ. ಸಮುದ್ರ ಮಥನ ಮಾಡಿದ್ರೆ ಅಲ್ಲಿ ಸಿಗ್ತದೆ, ಅಮೃತ ಸಿಗ್ತದೆ. ಅಮೃತ ಬಿಟ್ಬಿಟ್ರೆ ಸಾವಿಲ್ಲ, ನೋವಿಲ್ಲ, ಹಸಿವಿಲ್ಲ, ನೀರಲಿಕ್ಕಿಲ್ಲ, ಆರಾಮಿರ್ಬೋದು. ಇಬ್ಬರು ಹಂಚು ಕುಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾಕಂತ ರಾಜಿ ಮಾಡಿಕೊಂಡ್ರು. ಈಗ ಅರ್ಥ ಆಗ್ತಿದೆ ನಮಗೆ ಭಾಗವತ ಹೆಂಗದ ಅನ್ನೋದನ್ನ. ಇಂಥ ಅನೇಕ ಸಂಗತ ಭಾಗವತ ಬರ್ತಕ್ಕಂಥ, ಅದಕ್ಕೆ ದೊಡ್ಡ ಗ್ರಂಥ ಅಂತ ಹೇಳೋದು. ಇದಕ್ಕೆ ಅಂತರ ಮಹಾನುಭಾವ ಹೆಂಗೆ ಮಾಡಿದ್ರು. ಸುರಾಸುರೇಂದ್ರೈಹಿ ಭುಜವೀರ್ಯ ವೇಭಿತಂ ಪರಿಭ್ರಂತಗಿರಿಂ ಅಂಗಪೃಷ್ಠತಃ ಅಂದ. ದೇವರು ದೈತ್ರು ಕುಡ್ಕೊಂಡು ಮಾಡು, ನಾವು ಹೆಲ್ಪ್ ಮಾಡ್ತೀವಿ ಬರ್ತೀವಿ. ಕುಡ್ಬಿಟ್ಟಾತ, ನೀವು ಇಲ್ಲೇ ಇಲ್ಲ, ಅದೇ ಮಾಡಬೇಕು. ಸಮುದ್ರ ಮಾತ್ರ ಮಾಡ್ತಾರೆ. ಆ ದೇವ್ರು ಹೇಳ್ಕೊಟ್ಟ. ಸಮುದ್ರ ಕಡಿಲಿಕ್ಕೆ ಬೇಕಾದ್ರೆ ಅದಕ್ಕೆ ಇಲ್ಲ. ಮಂದರ ಪರ್ವತ ಹಾಗೆ ಪರಮಾತ್ಮ ಹೇಳಿ ಆ ಮಂದರ ಪರ್ವತ ತೊಗೊಂಬರ್ಲಿಕ್ಕೆ ಯಾರು ಹೋಗ್ಬಿಟ್ರಿ ಅದನ್ನು ಅಂತೂ ಎದ್ದು ದೈತ್ಯರು ದೇವರು ಕೂಡ ಹೋದ್ರವು. ಅದನ್ನು ಪರ್ವತ ಎತ್ತಿ ಸಾಧ್ಯತೆ ಇಲ್ಲ. ಅಸಾಧ್ಯ ಪರ್ವತ ಮಂದರ ಪರ್ವತ.
ಸ್ವಲ್ಪ ಎತ್ತಲಿಕ್ಕೆ ಹೋದ ಕೂಡಲೇ ಒಂದು 4 ಗಂಟೆ ಸತ್ತ ಹೋದ್ರು. ಮತ್ತು ಅಳ್ಕೋತ ಕೂತ್ಕೊಂಡು ಪರಮಾತ್ಮಂದ ನಾನಾ ತರ್ತಂತಲ್ಲಿ ಅಲ್ಲಿ ಒನೇ ಬೇಕಾ ಯಾರನ್ನ ಕರೆದ ಹೇ ಗರುಡ ಬಾ ಇಲ್ಲಿ ಅಂತಾರೆ. ಇದನ್ನ ಪರ್ವತ ತೊಗೊಂಡು ನಿನ್ನ ಹೆಗಲ ಮೇಲೆ ಹತ್ಕೊಂಡ್ರೆ ಸಮುದ್ರ ಒಗೀದನ ಅಂತ. ಗರುಡಂತೂ ಸತ್ತ ಹೋಗ್ತೇನೆ ನಾನು ಅಂತ. ಸ್ವಾಮಿ ಆಗ ಪರ್ವತ ಎಲ್ಲಿ ನಾ ಎಲ್ಲಿ ನಾ ಹೇಳ್ತೇನೆ ಮಾಡು, ನಾನು ರಕ್ಷಣೆ ಅದ ನಿನಗೆ. ಪರಮಾತ್ಮ ಅಕರ್ತು ಅನ್ಯಥಾ ಕರ್ತು ಬೇಕಾದ ಭಗವಂತ ಆಗಿರ್ತಕ್ಕಂಥ ಅವ ಅಂತ. ನಾ ಇದ್ದಂತೂ ನಾ ನಮ್ಮ ಒಳಗೆ ಇರೋ ನಾನು ನಿನ್ನ ಗಂಡ ಆ ಕೆಲಸ ಮಾಡಿಸೇನ ನಿನ್ನ ಪುಣ್ಯ ಬರೋಕಾಗ್ಯದ ಅದಕ್ಕಂತ ತಿಳ್ಕೊಂಡು ಪರ ತಂದು ಹಾಕಿದ ಅದು ಹೆಂಗೆ ಕಡಿಬೇಕ್ರಿ ಅದನ್ನು ಹಾಕಬೇಕಲ್ಲ ಅದಕ್ಕೆ ಹೇಳಿದ್ರೆ ವಾಸುಕಿ ಅದ ಹಾವು ತೋಡಿ ಸರ್ಪ ಇದ್ದಾಗ ಇತ್ಲ ಬಾಯಿ ಇದ್ದಾಗ ನಾಲಿಗೆ ಇತ್ಲ ಬಾಯಿ ಬರ್ತದೆ ಇತ್ತ ಬಲ ಬರ್ತದೆ ಅದು ಕಟ್ಟರು ಸುತ್ತಿರುತ್ತೆ ಕಡಿ ಶುರು ಮಾಡಿ ಅಂತ ಆ ಸುಳ್ಳು ನೋಡಿ ದೇವತೆಗಳು ಬಂದು ಬಾಯಿ ಹತ್ತಿರ ಸುತ್ತಿ ಹಾಕ ಆ ಸುತ್ತಿದ ದೈತ್ರಿಯಲ್ಲಿ ಬರ್ಬೇಕಾಯ್ತು ಬಾಲದ ಕಡೆಗೆ ನ್ಯಾಯ ತರೋದು ದೈತ್ಯ ನಾವು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂತಾಗ ನಾವು ಯಾಕೆ ಬಾಲದ ಕಡೆಗೆ ನಾವು ಬಾಯಿಗೆ ನೀವು ಆತು ಹಾಗೆ ಮಾಡಿ ಮಾಡೋಣ ಇಬ್ಬರು ಕಡೆ ಕೆಲಸ ಮಾಡ್ತಾ ಆತು ದೇವತೆಗಳು ಇತ್ಲ ಬಂದರು ದೈತ್ರು ಅದು ಹಾವು ನೋಡ್ರಿ ಅದು ವಾಸುಕಿ ಅದು ಯಾವಾಗ ದೈತ್ಯ ಸ್ಪರ್ಶ ಉಶ್ ಅಂತ ಅದು ವಿಷಕ್ಕೆ ನಾಲ್ಕು ಸತ್ಯ ಬಿದ್ದಲ್ಲಿ ಮತ್ತು ಇಲ್ಲ ನೀವಾಗಿ ಹುಡುಗಿ ನಾವಾಗಿ ಬರ್ತೀವಿ ಹಂಗೆ ಅದು ಹಂಗೆ ಮಾಡಿದ್ರು ಪಾಪ ಇದೆಲ್ಲ ಯಾರ ಪ್ಲ್ಯಾನು ಭಗವಂತ ಪ್ಲ್ಯಾನ್ ಇರ್ತಕ್ಕಂಥದ್ದು ಆದ್ರೆ ಅದು ಕಣ್ಣಿಗೆ ಹತ್ತಿರ ಕಡಿಯೋ ಮುಂದೆ ಏನಾಯ್ತು ಆ ಸಮುದ್ರ ಮುಳುಗಿ ಹತ್ತದು ಆ ಅಡು ಪರ್ವತ ನೀರ ನಿಲ್ತೇನೆ ಅದು ಸ್ವಾಮಿ ಅಂದ್ರೆ ಎಲ್ಲ ಸುತ್ತಿದ್ವಿ ಎಲ್ಲ ಮಾಡಿದ್ವಿ ಮುಳುಗಿ ಹತ್ತಿದ ಕಡಿಲಾಗಲ್ಲ ನಮ್ಮ ಕಡೆಯಿಂದ ಪರಮಾತ್ಮ ಏನು ಮಾಡ್ಕೋತು ಕೂರ್ಮಾವತಾರ ವರ್ಣ ಮಾಡ್ತಾರೆ ಕೂರ್ಮಾವತಾರ ಹೆಂಗಿತ್ತು ವರ್ಣ ಮಾಡ್ಯಾರ ಪೃಷ್ಠಭ್ರಾಮ್ಯ ದಮಂದ ಮಂದರಗಿರಿ ಗ್ರಾಯಾತ್ ಸ್ಕಂಡೂಯನಾಥ್ ನಿದ್ರಾಲೋ ಕಮಠಾಕೃತೆ ಭಗವತಃ ಶ್ವಾಸಾನಿಲ ಪಾನ್ತ್ವಃ ಯತ್ಸಂಸ್ಕಾರ ಕಲಾನುವರ್ತನವಶಾತ್ ವಿಲಾನಿಲೇನಾಂಭಸಾಂ ಯಾತಾಯಾತ ಮತಂಘೃತಂ ಜಲನಿಧೇಹಿ ನಾದ್ಯಾಪಿ ವಿಶ್ರಾಮ್ಯತಿ ಗುರುಗಳೋಣ ಬಂದರು ಪೃಷ್ಠಭ್ರಾಮ್ಯ ಛಾದೋಣ ಅಲ್ಲಿ ಅರ್ಥ ತಿಳ್ಕೊಂಡು ಕರ್ಮ ಪರಮಾತ್ಮ ಪೂರ್ವರ್ಗು ತಗೊಂಡ ಅದ್ರ ಮೇಲೆ ಅವರು ಉಬ್ಬಿನ ಪರ್ವತ ಹೇರಿದ್ರು ಅದು ಕಡ್ಲಿಗೆ ಹತ್ತಿ ನೋಡಿ ಅವ್ರು ಕಡ್ಲಿಗೆ ಆ ಕಡಿಯೋ ಹೊಡೆತಕ್ಕೆ ಏನಾದ್ರು ಗೊತ್ತಾ ನಿಮಗೆ ಯಾತಾಯಾತ ಮತಂಘೃತಂ ಜಲನಿಧೇಹಿ ನಾದ್ಯಾಪಿ ವಿಶ್ರಾಮ್ಯತಿ ಯಾವಾಗ ಗುಡ್ಡ ಹೇರಿ ಅದ್ರ ಬೆನ್ನ ಮೇಲೆ ಕಡ್ಲಿಗೆ ಹತ್ತಿದ್ರು ನೀವು ಯಾವಾಗರ ಆಕಳಿಗೆ ಕೂಸಿ ಸ್ವಲ್ಪ ತುಳಸಿ ನಿದ್ದೆ ಬರ್ತದೆ ಅವು ಹೌದಲ್ಲ ಮತ್ತು ಹಂಗೆ ಆ ಪರ್ವತಗಳಿರ್ತಕ್ಕಂಥ ಕೋಡುಗಲ್ಲುಗಳು ಚೂಪಗಲ್ಲುಗಳು ಪರಮಾತ್ಮ ಡುಬ್ಬ ತುರಿಸ್ದಂಗೆ ಆತಂತ ತುರಿಸಿದಾಗ ಆ ಪರಮಾತ್ಮ ನಿದ್ದೆ ಬಂದಂಗೆ ಆತ ನಿದ್ದೆ ಒಳಗೆ ಹಾ ತಿಳ್ಕೊಂಡು ಹುಸುರು ಬಿಟ್ಟಂತ ಅವೇ ತಿಳಿಯಾಗಿ ಅಂತೀವಿ ನಾವು ಪೃಷ್ಠಭ್ರಾಮ್ಯ ದಮಂದ ಮಂದರಗಿರಿ ಗಾಯಾತ ಕಂಡೂಯನಾಥ್ ನಿದ್ರಾಲೋ ಯಾರು ಕಮಟಾಕೃತೆ ಭಗವತಃ ಶ್ವಾಸಾನಿಲ ಪಾನ್ತ್ವಃ ಯತ್ಸಂಸ್ಕಾರ ಕಲಾನುವರ್ತನವಶಾತ್ ವಿಲಾನಿಲೇನಾಂಭಸಾಂ ಯಾತಾಯಾತ ಮತಂಘೃತಂ ಜಲನಿಧೇಹಿ ನಾದ್ಯಾಪಿ ವಿಶ್ರಾಮ್ಯತಿ ಕಳ್ಳಿಗೆ ಶುರು ಮಾಡಿದ್ರು ಅಂತಾರೆ ಕಡ್ದವ್ರು ಇವರು ಅಲ್ಲೇ ಅಲ್ಲ ಕಳ್ಳಿಗೆ ಸಾಧ್ಯ ಇಲ್ಲಿಗೆ ಭಗವಂತ ಸಾವಿರ ತೊಳೆದ ಅವನೇ ಕಡ್ರ ಅಂತ ತಿಳ್ಕೊಂಡು ಯಾಕೆ ಕೆಲಸ ಆಗಬೇಕಲ್ಲ ಕೆಲಸ ಆಗಬೇಕು ಆ ರೀತಿ ಮಾಡ್ತಾ ಇದ್ದಾರೆ ಒಂದು ಆಯಿತು ಎಷ್ಟು 1000 ಭುಜಗಳಿಂದ ಗ್ರಹೀತ್ವ ಮತ್ನನ್ ಮತ್ನ ಪ್ರತಿಗಿರವ ಶೋಭತ ಅಥೋದ್ರಿ ಆದ್ರಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಕಡಿದ್ರು ಮೊದಲು ಬಂದದ್ದನ ವಿಷ ಬಂತ ಅಲ್ಲಿ ದೇವ ಮಹಾದೇವ ಆ ವಿಷದ ಗಾಳಿ ಬಂದರೆ ಎಷ್ಟೊಂದು ಸತ್ತು ವಿಷ್ಣುಗಳಲ್ಲಿ ವಿಷ ಬಂದ ತಕ್ಷಣ ತ್ರಾಹಿನಃ ಶರಣಾಪನ್ನಾನ್ ತ್ರೈಲೋಕ್ಯ ಹನಾದ್ ವಿಷಾದ್ ವಿಷದ ರಕ್ಷಣೆ ಮಾಡ್ತೀಯ ಈ ವಿಷ ಬರೀ ವಿಷ ಕುಡಿಯೋದು ಬೇಡ ಅದ್ರ ಮೇಲೆ ಗಾಳಿ ಬಂದರೆ ಮಂದಿ ಸಾಯ್ತದ ಅಂತ ವಿಷ ವಿಷ ಮಂದಿ ಹೇಳ್ತಾ ಇದ್ದಾರೆ. ಯಾವಾಗ ಇದು ಬಂತು ಸಾಕ್ಷಾತ್ ನೋಡಿ ಲೋಕ ಕಲ್ಯಾಣ ಮಾಡ್ತಕ್ಕಂಥ ರುದ್ರದೇವರು ಬರ್ತಾ ಇದ್ದಾರೆ, ಪರಮೇಶ್ವರ ಪಾರ್ವತಿ ದೇವರು ಬರ್ತಾರೆ ಬಂದು ಹೇಳ್ತಾ ಇದ್ದಾರೆ ಅಹೋಬತ ಭೋಯನೆ ಪ್ರಜಾನಾಂ ಪಶ್ಯ ವೈಶ್ವಂ ಕ್ಷೀರೋದ್ ಅಮೃದ್ವಾತ್ ಕಾಲಕೂಟಾತ್ ಉಪಸ್ಥಿತ ಸ್ವಲ್ಪ ಆ ವಿಷ ತೊಗೊಂಡ್ರು ಕುಡಿಲಿಕ್ಕೆ ಹೋದ ವಾಯುದೇವರು ಬಂದರು ಸರಿ ಕುಡಿ ಬರ್ತೀವಿ ಬಂದರು ಅದನ್ನು ಬರೋಬ್ಬರಿ ಮಾಡಿ ವ್ಯವಸ್ಥೆ ಮಾಡಿಕೊಡ್ತೇನೆ ಆ ವಿಷ ತೊಗೊಂಡು ಕೈಯಾಗಿ ತಿಕ್ಕಿ ಅದರ ವಿಷ ಎಲ್ಲ ಕೆಳಗೆ ಬೀಳೋ ಹಂಗೆ ಮಾಡಿ ಅವಾಗ ತಿಕ್ಕಿದಾಗಿ ಕೆಳಗೆ ವಿಷ ಬಿತ್ತಲ್ಲ ಅದು ಹಾವು ಚೆಲ್ಕೊಂಡು ಅದೇ ವಿಷ ಗೊತ್ತಿರೋದು ಮೂರು ವಿಷ ಹೆಂಗರಿತದ್ದು ಕಾಲಕೂಟ ವಿಷ ಹೌದಾ ಅದನ್ನು ಕೈ ಕೊಟ್ಟು ರುದ್ರಿ ಎಲ್ಲ ತಿಕ್ಕಿ ಯಾವ ಮಾಡ್ಕೊಂಡು ಅದು ಪ್ರಸಾದ ಅಂತ ರುದ್ರಿ ನುಂಗಿಬಿಟ್ರು ನೋಡಿ ಏನಾಗ್ತಾವ ಅಂತದ ತತಃ ಕರ್ಲೀಕೃತತ್ವಾಪಿ ಹಾಲಾಹಲಂ ವಿಷಂ ಅಭಯಕ್ಷನ್ ಮಹಾದೇವ ಅಭಕ್ಷನ್ ಕುಡಿದ್ಬಿಟ್ಟು ಮಾರತಕ್ಕಂಥವ್ರು ಕೃಪಯಾ ಭೂತ ಭಾವನ ಏನು ಅರ್ಥ ಗೊತ್ತಾಯ್ತಾಗಿ ರುದ್ರದೇವ್ ಭಾಳ ಅಂತಕ್ಕ ನೀವು ಪರಮೇಶ್ವರ ಪಾರ್ವತಿ ಎಲ್ಲಿ ನೀವು ಚಲೋಳ್ರಿ ಶರಣಾಗಿ ಬಿಡ್ತಾರೋ ಶರಣ ಮಾಡೋದಿಲ್ಲ ಅವರು
ಭೂತ ಭಾವನ ಕೃಪೆ ಭಾಳ ಅಂತಕ್ಕಂಥ ಮಹಾನುಭಾವ ಕುದ್ಬಿಟ್ರಿ ಎಲ್ಲರೂ ಈ ವಿಷ ಹೋಗಿ ಮತ್ತೆ ಮಂದಿ ತ್ರಾಸು ಪಟ್ಟಿದ್ದು ನೀವು ತಾವು ತೊಗೊಂಡ್ರು ವಿಷವ ದೇವರು ಏನಾತಾವ ತಶ್ಯಾಪಿ ದರ್ಶಯಾಮಾಸ ಸ್ವವೀರ್ಯಂ ಗಲ ಕಲ್ಮಷ ಗಲನ ಕುಡಿಗೆ ಅಂತ ಕಲ್ಮಷಃ ಆ ವಿಷ ಹೊಳಗೆ ಕುತ್ಕೊಂಡ್ಬಿಡ್ತಾನೆ ಅವೇನಾದರೂ ನೀಲಕಂಠ ನಂಜುಂಡ ನಂಜು ಉಂಡವರು ನಂಜುಂಡರು ನಂಜು ಶಾಂತ ಅಂತ ನಂಜುಂಡು ಹೇಳ್ತಾ ಇದ್ದಾರೆ ಹೆಂಗೆ ಎಚ್ಚಕಾರ ಗಲೇ ನೀಲಂ ತಚ್ಚ ಸಾಧೋರ್ ವಿಭೂಷಣಂ ಅಂದ್ರಂತವ್ರು ಇರ್ಲಿಪ್ಪ ಇದು ಇಲ್ಲೇ ಇರಲಿ ಸಾಧೋರ್ ಭೂಷಣ ಇದ್ದಂಗೆ ಅದು ಇರಲಿ ಅಂದ್ರೆ ಮಹಾದೇವರು ತೆಗೆದು ಬೇಡಲ್ಲ ಅಲ್ಲೇ ಇಟ್ಕೊಂಡಿರ್ತಕ್ಕಂಥ ಮಾನವರು ಅಂಥ ಪರೋಪಕಾರಿ ವಿಚಾರವನ್ನು ಹೇಳ್ತಾ ಇದ್ದಾರೆ ಇಷ್ಟ ಆದಮೇಲೆ ಮತ್ತೆ ಕಳ್ಳಿ ಶುರು ಮಾಡಿದ್ರು ಆ ವಿಷಯ ಹೋತಲ್ಲ ನೆಕ್ಸ್ಟ್ ಯಾರು ಹುಟ್ಟಿದ್ರು ಹೇಳ್ಕೊತ ಹೋಗ್ತೇವೆ ನಿಮಗೆ ಕಾಮಧೇನು ಬಂದರು ಕಾಮಧೇನು ಆವಾಗ ನಾನು ಕಾಮಧೇನು ಬಂದ್ಕೊಳ್ಳಿ ಯಾರು ತೊಗೊಂಡ್ರು ಇದನ್ನು ಹೇಳ್ತಾ ಇದ್ದಾರೆ ಯಾರು ದೈತ್ರು ತುಡೆ ಕಡ್ಲಿಕ್ಕೆ ಹತ್ತಾರ ಇಬ್ಬರು ಸಮ ಹಂಚ್ಕೋಬೇಕಲ್ಲ ಮತ್ತೆ ಯಾವಾಗ ಕಾಮಧೇನು ಬಂತು ಋಷಿಗಳು ಬಂದು ಅದು ನಮಗೆ ಹಂಚ್ಕೋಬೇಕು ನಮಗೆ ಹೌದಾ ಕಾಮಧೇನು ಮುಂದೆ ಬರ್ತಕ್ಕಂಥದ್ದು ಉಚ್ಚಸ್ರವಾಹ ದೊಡ್ಡ ಕುದುರೆ ಅಸಾಧ್ಯ ಕುದುರೆ ಯಾರು ತೊಗೊಂಡು ಬೆಂಚ ಕುಡಿತುಕೊಂಡ ಕುದುರೆ ನನಗೆ ಬಿಲ್ಲಿ ಹಂಚ್ಕೋಬೇಕಲ್ಲ ಸಮಾತ್ಯ ಮತ್ತೆ ಆಮೇಲೆ ಐರಾವತಃ ಆನೆ ಬಂತು ಯಾರು ತೊಗೊಂಡ್ರು ಹೌದು ಹೇಳ್ತಾ ಸಂದಿದ್ರು ಐರಾವತಃ ಪಾರಿಜಾತಃ ಪಾರಿಜಾತ ಹುಟ್ಟಿದ್ದವಾಗ ನಾನು ಅದೊಂದು ಮುಟ್ಪಟ್ಟ ನನ್ನ ಮೇಲೆ ಹೋಗ್ಬಿಟ್ಟು ಹೊರ ಹೋಗ್ಬಿಟ್ಟು ಪಾರಿಜಾತ ಆಗಿರ್ತಕ್ಕಂಥದ್ದು ಅಪ್ಸರಸ ಸ್ತ್ರೀ ಹುಟ್ಟಿದ್ದಾಗಿರ್ತಕ್ಕಂಥದ್ದು ಆರಂತ ಏವಂ ವಿಮರ್ಶ್ಯ ಸ್ಯಾವಿ ಸದ್ಗುಣಂ ವಿಷಂ ನೈಕಾಸ್ತ್ರೀಯ ಸದ್ಗುಣಾಸ್ತ್ರೀಯ ಇಷ್ಟು ಯಾವಾಗಾತು ಮುಂದೆ ಬಂದಕ್ಕಿನ ಮಹಾಲಕ್ಷ್ಮೀ ದೇವಿ ಕರ್ದಾಗಿರ್ತಕ್ಕಂಥಕ್ಕೆ ಔರೇವರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷ ವೀಕ್ಷಿತ ಹುಟ್ಟಿದ ಕೂಡಲೇ ಸಮುದ್ರರಾಜನ ಮಗ ಹೌದಿಲ್ಲ ಆಕೆ ಅವಾಗ ಅಲ್ಲಿ ಹುಟ್ಟಿಲ್ಲ ಕ್ಷೀರರಾಜನ ಮಗ ಹೌದಿಲ್ಲ ಆಕೆ ಹುಟ್ಟಿದ ಕೂಡಲೇ ಅಲಂಕಾರ ಆಗೇ ಬಂದ್ಬಿಟ್ಲಕ್ಕಿ ವಧುವಾಗಿಯೇ ಮೇಲೆ ಬಂದಕ್ಕೆ ಮತ್ತೊಂದು ಸಣ್ಣಕ್ಕಿರೋದು ದೊಡ್ಡಕ್ಕಿರೋದು ಇವು ಇಲ್ಲೇ ಇಲ್ಲ ಅಂತ ಆ ಮಹಾತಾಯಿ ಲಕ್ಷ್ಮೀದೇವಿ ಏನು ಧನ್ಯಳು ಲಕ್ಷ್ಮಿ ಏನು ಮಾನ್ಯಳು ಅಲ್ಲ ಅವ್ರನ್ನ ಅಲಂಕಾರ ಮಾಡಿಕೊಂಡು ಹೂ ಹಾಕೊಂಡು ಸೀರೆ ಮಾಡಿಕೊಂಡು ಚಂದ ಲಗ್ನ ತಯಾರಾಗೇ ಬಂದ ಸಮುದ್ರಾಜ ಅಂತ ನಮ್ಮಲ್ಲಿ ಹೊರ ಹುಡ್ಬೇಕಲ್ಲ ಅಂತ ತೋರಿಸ್ತೆ ವರಗಳನ್ನ ವರ ನೋಡ್ರಿಪ್ಪ ಅಂತ ನೀವು ಲಕ್ಷ್ಮೀ ಬಂದಾಗ ಅಂತೀರಿ ಇವನ್ನೆಲ್ಲ ಹೌದೇ ಯಾರು ಏನು ತಗೊಂಡು ಒಂದು ಮಾತು ಹೇಳಿದೆ ನಮಗೆ ಒಂದೊಂದು ಗುಣಗಳು ತೋರಿಸ್ತೆ ಸಮುದ್ರ ಬ್ರಹ್ಮಣ ಲಗ್ನ ಆಗೋದು ಅವನೇ ಲಗ್ನ ತರಿ ಮುಖ ಕೈಗಾನವ ಅಂತ ಹೌದಾ ಯಾಕರೆ ರಾಮಜಿ ಬುಡ್ಡ ಮೇಲೆ ಯಾರನ್ನಾಗುತ್ತೆ ಬೇಡ ಅವನ ಹಣೆ ಬರ ಬಾತ್ಲಾಗತ್ತೆ ಹೌದಾ ಇಂದ್ರನ ತೋರಿಸಿದ್ರು 1000 ಕಣ್ಣು ಅವನ ಮಲ್ಲೆ ಅಂತ ಗಣಪತಿ ಸ್ವಾಂಡಿ ಸುಳ್ಳು ಅವನ್ನೆಲ್ಲ ಗಣೇಶ ಬಾರ ಅವ 6 ತರಿ ಯಾರ್ಯಾರು ಅರ್ಥೇನು ಪರಮಾತ್ಮ ಸರ್ವ ಅಲ್ಲ ದೋಷ ವಿವರ್ಜಿತನಾಗಿರ್ತಕ್ಕಂಥ ಪರಮಾತ್ಮ ಔರೇ ಪರಂ ನಿರಪೇಕ್ಷಿತಂ ಸಮುದ್ರ ರಾಜ ಪರಮಾತ್ಮ ಮಾಲೆ ಹಾಕ್ತಕ್ಕಂಥಾಗಿ ಪರಮ ಸ್ವೀಕಾರ ಮಾಡಿದ ಇದು ಲಕ್ಷ್ಮೀದೇವಿಯ ಕಲ್ಯಾಣ ಆಗಿರ್ತಕ್ಕಂಥ ಕಥೆ ಹೇಳ್ತಾ ಇದ್ದೆ ಇಷ್ಟ ಆಮೇಲೆ ಸ್ವಸ್ಯ ಸ್ತ್ರೀಯ ಪರಮಾತ್ಮ ಹೆಂಗೆ ಲಗ್ನ ಆದ್ಕೊಳ್ಳಿ ನಾನು ಎಲ್ಲಿ ಇಟ್ಕೊಂಡ ತನ್ನ ಎಲ್ಲಿ ಇಟ್ಕೊಂಡ್ಬಿಟ್ಟೆ ಪರಮಾತ್ಮ ಶ್ರೀವತ್ಸ ಅಂತ ಪರಮಾತ್ಮ ಆಗಿರ್ತಕ್ಕಂಥ ಹೇಳ್ತಾ ಇದ್ದಾರೆ ಆ ರೀತಿಯಾಗಿ ಯಾವಾಗ ಮತ್ತೆ ಮುಂದೆ ಕಡಿದ್ರು ಆವಾಗ ಬಂದಿರ್ತಕ್ಕಂಥವ ಧೈರ್ಯವಿ ಪರಮಾತ್ಮ ಧನ್ವಂತರಿ ಯಾರು ಅದನ್ನು ಹೇಳ್ತಾ ಇದ್ದಾರೆ ಹೆಂಗೆ ಬಂದ ಅಥೋ ದದೇರ್ ಮಧ್ಯಮಾನ ಕಾಶ್ಯಪೈ ಅಮೃತಾದಿಭಿ ಉದತಿಷ್ಠನ್ ಮಹಾರಾಜ ಯಾರಿದ್ರು ಸಾಕ್ಷ ಮಾಡಬೇಕಂತ ಹೇಳ್ತಾ ಇದ್ದಾನೆ ಹೆಂಗೆ ಬಂದ ಹೇಳ್ತಾನೆ ಅವ ಬಂದಿರ್ತಕ್ಕಂಥ ಪರಮಾದ್ಭುತ ಅಹಂಕಾರ ಮಾಡ್ಕೊಂಡಾನ ಕೈಯಾಗ ಅಮೃತ ಕಲಶ ಇಟ್ಕೊಂಡಿರ್ತಕ್ಕಂಥ ಪರಮಾತ್ಮ ಅರ್ಥಗಳಾಗ್ತಾ ಹೇಳ್ತಾ ಇದ್ದಾರೆ ಹೆಂಗಿದ್ದವ ವರ್ಣ ಮಾಡ್ತಾರೆ ದೀರ್ಘ ಪೀರವರೋರ್ ದಂಡ ಅವನ ಕೈ ಭಾಳ ಉದ್ಯವಂತ ಉದ್ಯೋಗ ಪುರುಷ ಲಕ್ಷಣ ಅದು ಹಾಗಿರ್ಬೇಕು ಗಿಡ್ಗಿಡಕ್ಕೆ ಇರಬಾರ್ದು ಉದ್ದಿಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಕಂಬುಗ್ರೀವ ಕಂಠ ಹೆಂಗಿದ್ದು ಶಂಕಿತ ಕಂಠ ಅವನು ಹೇಳ್ತಾ ಇದ್ದಾನೆ ಶ್ಯಾಮಲ ತರುಣ ಸ್ವಗ್ರಿ ಸರ್ವಾಭರಣ ಭೂಷಿತ ಅರ್ಥ ಆಗುತ್ತಿಲ್ಲ ಅಂತ ಪರಮ ಒಮ್ಮೆ ಮೇಲೆ ಬಂದಿರ್ತಕ್ಕಂಥ ಕೈಯ ಕರೆಸೋದು ಸವೈ ಭಗವತಃ ಸಾಕ್ಷಾತ್ ವಿಷ್ಣೋರ್ ಅಂಶ ಸಂಭವ ಹಿಂಗೆ ಅರ್ಥ ಬಿಡ್ತೇನೆ ಗೊತ್ತಾ ಕಾರಣ ಹೇಳೋ ಪ್ರಶ್ನೆ ಇದೆಯಲ್ಲ ಹೊಸ ಬರ್ತಕ್ಕಂಥವ ಅವನ ಹೆಸರು ಧನ್ವಂತರಿ ಇತಿ ವಿಖ್ಯಾತು ಎಂಥವ ಅದು ಹೇಳ್ತಾ ಇದ್ರೆ ಆಯುರ್ವೇದ ದೃಗ್ವಿಜಭ ಆಯುರ್ವೇದ ಶಾಸ್ತ್ರ ಕೊಟ್ಟಿರ್ತಕ್ಕಂಥ ಮಹಾಭಾವನೆ ಆಯುರ್ವೇದಕ್ಕೆ ಮೂಲ ಯಾರು ಧನ್ವಂತರಿ ಎಲ್ಲ ಡಾಕ್ಟ್ರು ಅವ್ನು ಸ್ತೋತ್ರ ಮಾಡ್ತಾರೆ ನಾ ಭಾವನೆ ಡಾಕ್ಟ್ರು ನೋಡೇನ ಈ ಆಯುರ್ವೇದ ಡಾಕ್ಟ್ರ್ ಬಿಡ್ರಿ ನೀವು ಅವು MSc MCom ಅವನ್ನೇ ಕೊಡ್ತಾ ಮಾಡ್ತಾನೆ ಆಗ ಅವು ಧರ್ಮದೀಪ ಅಂದ್ರೆ ಅವು ಅನುಗ್ರಹ ಮಾಡ್ತಾನೆ ರೋಗಿಗಳು ಕಡಿಮೆ ಆಗುತ್ತೆ ತಗೊಂಡು ಇಷ್ಟಿಂಚಿಂದ ಮಂದಿ ನೋಡಿ ಅಂತ ಹೇಳ್ತಾ ಇದ್ದಾರೆ ಆ ರೀತಿಯಾಗಿದ್ದ ಏತಸ್ಮಿನ್ ಅಂತರೇ ವಿಷ್ಣು ಸರ್ವೋಪಾಯ ಈಶ್ವರ ಹೆಂಗಿದ್ದ ಹೇಳ್ತಾ ಇದ್ದ ಅವನ್ನ ಒಪ್ಕೊಂಡು ತೊಗೊಂಬಂದ ಮೇಲೆ ಪಾಪ ದೇವತೆಗಳು ದೈತ್ಯರು ನೋಡಿದರು ಆ ಅಮೃತ ಬಂದು ಭಾರತಕ್ಕಿಲ್ಲ ಅಂತ ತಿಳ್ಕೊಂಡು ದೇವತೆ ತಾವು ಸಂಪನ್ನ ಮನುಷ್ಯರು ದೇವತೆಗಳು ಕೆಟ್ಟ ದುಷ್ಟ ಅಲ್ಲ ದೈತ್ಯ ಮಹಾದುಷ್ಟ ಯಾವ ಏನೇ ಕೊಡಲ್ಲ ಇವು ಕೈ ಮಕ್ಕಳು ಪಾತ್ರ ಮಾಡಿಕೊಂಡು ದೈತ್ಯರು ಆ ಬೆಂದಿಗೆ ಓಡಿಬಿಟ್ಟು ಪರಮಾತ್ಮ ಕಸುಳಿ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ಮುಂದೆ ತೋರಿಸ್ಬೇಕಾದ್ರೆ ಮುಂದಿನ ಬಿಡ್ಬಾರ್ದು ಅವ್ರಿಗೆ ಕೊಡ್ಬೇಕಲ್ಲ ಮತ್ತೆ ಆಗ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ಅವಾಗ
ಪರಮಾತ್ಮ ಅವ್ರನ್ನ ವ್ಯವಸ್ಥೆ ಹೆಂಗೆ ಮಾಡ್ತಾರೆ ಹೇಳ್ಬೇಕಾದ್ರೆ ಅವ್ರಿಗೆ ಧನ್ವಂತರಿ ತೇಷಾಂ ಸತ್ಯಚ್ಚಲಾರ್ಥಂ ಹರಿಹಿ ಧನ್ವಂತರಿಭು. ಅವ್ರು ಎಷ್ಟು ಕಾಳಿದ್ದಾರ, ಅವ್ರ ಹಕ್ಕಿಕತ್ತೇನು, ಅವ್ರ ಸ್ವಭಾವ ಹೆಂಗೆ ತೋರೋದಕ್ಕೆ ಆ ಪರ್ಮಿಷನ್ ನಾವು ದೇವರ ಕೊಟ್ಟ, ಅವೇನು ಕಸ್ಕೊಳ್ಳಿಕ್ಕೆ ಸಾಧ್ಯ ನಮಗೆ, ದೇವ್ರನ್ನ ಕಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಕಸ್ಕೊಂಡ್ರೆ ಮಾಡಿದ್ರು ನಾ ಪಾಠ ತೊಗೊಂಡೋಗಿ ಅಂತ ತಿಳ್ಕೊಂಡು, ಯಾಕೆ ಅವ್ರ ಸ್ವಭಾವ ಗೊತ್ತಾ ಅಂತ ತಿಳ್ಕೊಂಡು ಅಂತ ಇದ್ದಾರೆ. ಸಖ್ಯಾನ್ ಆರೋಹಿತಾನ್ ನಿತ್ಯಂ ನೂತನ ವಿಸನ್ವಿತಾನ್. ಯಾವಾಗ ಎಷ್ಟು ಮಾಡಿದ ಅನ್ನ ಪರಮಾತ್ಮ ಈ ಅಮೃತ ಬಿಂದಿಗೆಯನ್ನು ತೊಗೊಂಡು ಹೋಗ್ಬಿಟ್ಟು ಅವೇ ಕುಡಿತಾವೆ ಅದಕ್ಕೆ ಹೇಳ್ತಾನೆ. ಅಸುರಾಣಾಂ ಸುಧಾಪಾನಂ. ಹೌದಾ, ಸುಧಾಪಾನ ಅಮೃತ ಯಾರಿಗೆ ದೈತ್ಯರಿಗೆ ಮಾಡ್ತಾರೆ. ಏನಾಗ್ತದೆ, ಸರ್ಪಾಣಾಂ ಇವ ದುರ್ನಯಂ. ಹಾವಿಗೆ ವಿಷ ಹಾಲು ಹಾಕ್ತಾನೆ. ಹಾವು ಬಾರಪ್ಪ ನಿನಗೆ ಹಾಲು ಹಾಕ್ತೀನಿ ಕುತ್ಬಿಡ್ರು ಅಂತ ಹೊರತು ಹಾವೇನು ಹಾವಿಗೆ ಹೆಂಗೆ ಹಾವಿಗೆ ವಿಷ ಆಗ್ತದೋ ಹಂಗೇನಾಗ್ತದೆ ಹೇಳ್ತಾ ಇದ್ದಾರೆ. ಇದಕ್ಕೆ ನಾವು ಹಾಕಿದ್ರೆ ಸುಧಾಪಾನ ಮಾಡಿದ್ರೆ ಸರ್ಪ ಆಯ್ತು. ಮತ್ವ ಜಾತಿ ದರ್ಶನ ನತಾನ್ ವಿಭಜನಚ್ಯುತಃ ಪರಮಾಗಿರ್ತಕ್ಕಂಥವ ದೈತ್ಯಾನ್ ಗೃಹಿತ ಕಲಶೋ ವಂಚಿಯನ್ನು ಪಸಂಚರೈ ದೂರಸ್ಥಾನ್ ಪಾಯಯಾಮಾಸ ಜರಾ ಮೃತ್ಯು ಹರಂ ಸುರಾನ್ ಅಂತ ಮಹಾಭಾರತಕ್ಕಂಥ ಈ ಸ್ತೋತ್ರ ಮಾಡ್ತಾ ಇದ್ದಾರೆ. ಆಕೆ ರೂಪ ಹೆಂಗಿತ್ತು ಅನ್ನೋದನ್ನು ಆ ಮಹೀಂದ್ರ ಪೂರ್ಣ ವಾಯುರಾಜ ಭಾಷಣ ಮಾಡ್ತಾನೆ. ಎಷ್ಟು ಹೆಂಗಿತ್ತು, ಯಾಕ್ಷೀರವಾರ್ಧಿಮತ ನಾಕ್ಷೀಣ ದರ್ಪದಿತಿ ಜಾಕ್ಷೋಭಿತ ಮರಗಣ ಪ್ರೇಕ್ಷಾಪ್ತ ಏಜ ನಿಮಲಾಕ್ಷಾಂಶ ಬಿಂಬ ತೀಕ್ಷ್ಣಾಲ ಕಾವೃತ ಮುಖಿ ಸೂಕ್ಷ್ಮಾವಲಗ್ನವಸನಾಕ್ಷೇಪ ಕುರ್ತುಕುಚಟಾಕ್ಷಾಕ್ಷಮಿ ಕೃತಮನೋ ದೀಕ್ಷಾಸುರಾವೃತ ಸುಧಾಕ್ಷಾಣಿನೋ ಮತ್ತು ಸುರೇಕ್ಷಗ್ನಾಧರಿತನೋ. ಯಾವ ರೂಪ ಇದು ಮಹಿಂದ್ರ ಪುರಾಣ. ಪರಮಾತ್ಮ ಅಂದ ಇವ್ರು ಕಸ್ಕೊಂಡು ಹೋಗ್ತಾರೆ. ಹಂಗಾರೆ ದೇವತೆಗಳಿಗೆ ಇಲ್ದಂಗೆ ಆಗ್ತದೆ ತಿಳ್ಕೊಂಡು ಅವತಾರ ಮಾಡಿದ್ರು. ತೊಗೊಂಡು ಹೊಂಟಿದ್ರು ದೇವತೆಗಳು ಬಾಯ ಕೂತ್ಕೊಂಡು ನಮಗೆಲ್ಲ ಕಷ್ಟಪಟ್ವಿ, ಇತ್ತು ನಂಗೆ ಆ ಸಮುದ್ರ ಮಾತ್ರ ಮಾಡಿದ್ವಿ, ನಾವು ಅಮೃತ ಇಲ್ದಂಗೆ ಆತು ಅಂತ ಕೂತ್ಕೊಂಡು ಹೊತ್ತಾಗ ತೊಗೊಂಡು ಹೋಗಿದ್ನಲ್ಲ ಪರಮಾತ್ಮ ಅಂತ. ನಾ ದೈತ್ಯರಿಗೆ ಅಮೃತ ಕುಡಿಸಿದ್ರೆ ಹಾವಿ ವಿಷ ಹಾಲಿಗೆ ಹಾಕ್ತೇನೆ, ಅದು ಮತ್ತು ಅರ್ಥನ ಆಗ್ತದೆ. ನಾಯ ಮಾಡ್ಕೋ ತಪ್ಪಿಸು ಕುಂತ್ಕೊಂಡು ಪರಮಾತ್ಮ ಸಣ್ಣ ರೂಪ ತಗೊಂಡ. ಯಾವುದು ಆ ರೂಪ ಹೆಂಗೆ ಎತ್ತು ಮರಣ ಮಾಡ್ತಾನೆ. ವರಮಂದಸ್ವಿನ ಆನನ ಕಾನನ ಕೆರೆಕೆಂದಾವರೆ ಅರಳಿತ್ತು ಮುಗುದೆಯ ಗಂಧದ ಮೈಮಕರಂದಕ್ಕೆ ಬಂಡುಣಿ ದಂಡದು ಕೂಡಿತ್ತು. ಆ ಹೆಣ್ಮಗಳನ್ನ ಮೋಹಿನಿನ 1000 ಚಂದಪ್ಪ ಮುರಿದು ಮಾಡ್ದಂಗಿತ್ತಂತಕ್ಕೆ ನಾನು. ವರಮಂದ ಸ್ಮಿತ ಆನನ ಮುಖ ಅಂತ. ವರಮಂದ ಸ್ಮಿತ ಆನನ ಕಾನನ ಕೆರೆ ಕೆಂದಾವರೆ ಅರಳಿತ್ತು ಮುಗುದೆಯ ಗಂಧದ ಮೈ ಮಕರಂದಕ್ಕೆ ಬಂಡುಣಿ ದಂಡದು ಕೂಡಿತ್ತು. ನೋಡಿದ್ರಿ ಅವರು ಅಮೃತ ಹಿಡ್ಕೊಂಡು ದೈತ್ಯರು, ಆ ನೌಶಿಗುಳ್ಳ ಅಂತಕ್ಕಂಥ ರಾಕ್ಷಸರು ನೋಡಿದ್ರು ಆ ಹುಡುಗಿನ. ಇದು ನಾನು ಹಾಕ್ಬಿಟ್ಟು ನೋಡಿ ಲಕ್ಷದ ಆ ಕಡೆಗೆ ಹೋಗಿ ದೈತ್ಯರು ಹಿಂಗತಕ್ಕಂಥದ್ದು. ಹಾಗೆ ನೀವು ದೈತ್ಯರಾಗಬೇಡ್ರಿ ಅಂತಾರ. ಯಾರ ಹುಡುಗಿನ ಬೆನ್ನತ್ತು ಹೋಗಿ 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 ಹುಸಿಗಿಸಿ ಹೋಗಿ ಹೋಗ್ಬಾರ್ದು ಏನಾಗ್ತದೆ ಹೇಳಿ ಬರೋದು ಮುಂದೆ ಮಗನ ಹೇಳ್ತಾ ಇದ್ದಾರೆ. ಆ ರೀತಿಯಾಗತ್ತಂತು ದೈತ್ಯಾನ್ವಿತ ಕಲಶಃ ಸುಧೆಯನ್ನು ಆ ರೀತಿಯಾಗಿ ತೊಗೊಂಡು ಹೋದಾಗ ಅಂತ ಇದ್ದಾರೆ. ಕಸ್ಕೊಂಡ ಭಗವಂತ. ಯಾಕ್ರಿ ಅಂತ ಕೇಳಿದ ದೈತ್ಯರನ್ನ. ಏನಿಲ್ಲ, ನಿನ್ನ ನೋಡೇ ಹುಚ್ಚಿಡ್ದು ನಮಗಂತ. ಸ್ವಲ್ಪ ಹಿಂಗೆ ಅಡ್ಡಾಡಿಕೊಂತ ಬಂದ ಪರಮಾತ್ಮ ತನ್ನ ರೂಪದಾಗ, ಮೋಹಿನಿ ರೂಪದಾಗ. ಹತ್ಲ ಎತ್ತು ಸರ ಜಾಸ್ತಿ ಮಾಡಿದ್ದು ನೋಡಿ, ಹುಚ್ಚೆ ಹಿಡಿತೀವಿ. ಯಾರಿಗೆ? ದೈತ್ಯರಿಗೆ. ಬೆನ್ನತ್ತು ಬಿಟ್ಟು ಯಾಕಂತ ಕೇಳ್ತಿಲ್ಲ, ನೀವು ಭಾಳ ಸಂಧಿ ಲಗ್ನ ಮಾಡ್ಕೊತೀನಿ ನಮ್ಮ ಕರಾರದ ಒಂದು ಏನು ಕರಾರು ಹೇಳ್ತಾ ಇದ್ದಾರೆ. ನೀವೆಲ್ಲ ಕಣ್ಣು ಮುಚ್ಕೊಂಡು ಕೊಡ್ರಿ, ಈ ಬಿಂದಿಗೆ ನನ್ನ ಕೈ ಕೊಡ್ರಿ, ನಾನಾ ಹಂಚಕ್ಕೆ ನಿಮಗೆ ಅಂದ. ತಥಾ ಅಸ್ತು ಅಂದರು. ದೈತ್ಯಕ್ಕೆ ಬಿಂದಿಗೆ ಯಾರ ಕೈ ಬಂತು? ಪರಮಾತ್ಮ ಕೈ ಬಂತಿಲ್ಲ. ಹೇಳಿದ 2ನೇ ಕರಾರು ಹೇಳ್ತಾನೆ ಇವಾಗ. ಸಾಲಕ್ಕೆ ಕೂತೋಡಿ ಅಲ್ಲಿ ಹಾಕ್ಕೊಂಡು 3ನೇ ಕರಾರು ಕಣ್ ತೆಗಿಬಾರ್ದು ಯಾರು. ನಾನು ಹೂ ಅನ್ಬೇಕು ಕಣ್ ತೆಗೆಯಂಗೆ ನೀವು ಅಂದ್ರೆ ಹಾಕ್ತೀನಿ. ಕಣ್ಣು ಕೂತ್ಕೊಂಡ ದೈತ್ಯ ಸಾಲು ಕೂತಾ ಇರ್ತಾ ಕೊಡಿ. ದೇವಿಗೆ ಸುಮ್ಮಕೊಂಡ್ರೆ ಪಾಪ ತೆಗೆದು ಮಾಡಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. ಪರಮಾತ್ಮ ಅಂತ ಕೂತ ಹೊಂಟಿದ್ದು ಹಚ್ಕೊಂತ ಹೋಗ್ತಾ ದೈತ್ರಿಗೆ ಹಾಕಲೇ ಇಲ್ಲ. ಅವ್ನು ಕೂತಿದ್ದು ಮಧ್ಯೆ ದೈತ್ಯ ಕೇಳಿದ್ದ. ಅಲ್ಲೂ ಮತ್ತು ಬರೋವಲ್ಲಕ್ಕೆ ಹುಡುಗಿ ಮತ್ತು ನಾವು ಕುತ್ಕೊಂಡು ಇಲ್ಲಿ ಹಾಕೊಂಡು ಕುತ್ಕೊಂಡೇವಿ. ಇಲ್ಲಿ ಯಾರು ಹಾಕೋವಲ್ಲ. ಇಲ್ಲ ಗೆಜ್ಜಿ ಗಿಲ್ ಅಂತ ನೋಡಿ ಅಲ್ಲಿ ಬರ್ಲಿಕ್ಕೆ ಹತ್ತಾಳ, ಇಲ್ಲಿ ಬರ್ಲಿಕ್ಕೆ ಹತ್ತಾಳ, ಇಲ್ಲಿ ಬರ್ಲಿಕ್ಕೆ ಹತ್ತಾಳ. ಗೆಜ್ಜಿ ಸಪ್ಲಾಗಿ ಹೇಳ ಅನ್ಕೋದು. ಗೆಜ್ಜಿ ಸಪ್ಲಾಗಿಂತ ಹುಡುಗಿ ಇಲ್ಲೇ ಇಲ್ಲ ತಿಳ್ಕೊಂಡೆ ಇವಾಗ. ಮೋಹಿನಿ ರೂಪದ ಆಟ ಪರಮಾತ್ಮ ಆಗಿರ್ತಕ್ಕಂಥವ ಸತ್ಯ ಆ ಒಟ್ಟು ಅಮೃತವನ್ನು ದೇವತೆಗಳಿಗೆ ಹಾಕಿ ಆ ಡಬ್ಬ ಹಾಕಿ ಹೋಗ್ಬಿಟ್ಟು ನಾವು ಕೈಯಿಂದ ಯಾಕೆ ಮಾಡ್ಕೊಂಡು ದೈತ್ಯಂದು ಎಂಥ ಮೋಸತ್ತ ಮನೆ ಬಾರ್ದಾಗ ನಾವು ಹೆಣ್ಣುಡ್ರಿಂದ ಅಡ್ಡಡಿಕೆ ಠಾಳಾಗಿ ಹೋಗಿ ನಾವು ಹೇಳ್ತಾ ಇದ್ದಾರೆ ಅಂತರ ಮಾಡ್ತಕ್ಕಂಥ. ಯಾವಾಗ ಇದೆಲ್ಲ ಅಪಮಾನತು ಎಷ್ಟು ಈ ಅಮೃತ ಹಂಚುವಾಗ ದೇವತೆಗಳ ಸಾಲ ಬೇರೆ ಆಗಿತ್ತು, ದೈತ್ಯ ಸಾಲ ಬೇರೆ ಆಗಿತ್ತು. ಅದ್ರಾಗಿಬ್ಬರು ರಾಹು ಮತ್ತು ಕೇತು ಅವ್ರು ನೋಡ್ರಿ, ಅವ್ರಿಗೆ ಶಾಣಿರಿದ್ದಾರೆ. ಹಂಗೆ ದೇವ್ರಲ್ಲಿ ಹಾಕೋದು ಇಲ್ಲಿ ಈ ಸಾಲ ದೇವ್ರದ ಈ ಪಂಕ್ತಿ ಹಾಕೊಂಡು ಕೂತಿದ್ರು. ದೇವ್ರ ಪಂಕ್ತಿ ಹಾಕೊಂಡು ಕೂತ್ಕೊಂಡ್ರು. ಪರಮಾತ್ಮ ಎಲ್ಲ ಗೊತ್ತ ಖರೆ. ಆದರೆ ಈ ಮುಂದೆ ರಾಹು ಗ್ರಹನಾಮಗಳ ಮುಂದೆ ಹೋದ್ರು ಒಂಚೂರು ಹಾಕಿದ ಅವರೊಂದು ಸ್ವಾಮಿ ಇವ ದೈತ್ಯರಲ್ಲ, ದೈತ್ಯ ಬಂದು ಕೂತ್ಕೊಂಡ್ರೆ ಅಂದರು. ಅದು ಇಲ್ಲಿ ಎಷ್ಟು ಹೊಳಿತು ಅಷ್ಟು ಹೊಳ್ತದೆ ನನಗೆ ಕತ್ತರಿಸ್ಬಿಡ್ತಾವೆ. ಅದಕ್ಕೆ ಅವರು ರಾಹು ಕೇತು ಆಗುತ್ತಾರೆ. ಅಮೃತ ಉಂಡು ತನ್ನಾಶ ಮಾಡಿ ಸಾಧ್ಯ ಇಲ್ಲ. ಅಮೃತ ಮಹಿಮಾ ಆದರೆ ಹೇಳ್ತಾ ಇದ್ದಾರೆ. ದೇಹ ಹೋತಾಗ
ಅವರೇ ಇವತ್ತಿನ ಮೀನ ಕಾಡವರು ಗ್ರಹಣ ಕರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ ಅಂತ ಮಹಾನುಭಾವರು ಈ ಒಂದು ಸುರಾಣಾಂ ಸಮದೇಶ ಕಾಲ ಹೇತ್ವರ್ಥ ಯೋಗತೋಪಿ ಫಲೇ ವಿಕಲ್ಪಾ ಅಂತ ಹೇಳ್ತಾ ಇದ್ದಾರೆ ಮಾರುವರು ಇಷ್ಟ ಮುಗದಂಗ ಈ ಸಂಗತಿ ಈ ಸುದ್ದಿ ಈ ವರ್ತಮಾನ ರುದ್ರನಿಗೆ ಗೊತ್ತಾಯ್ತು ಅಂತ ಮಹಾನ್ ಬಂದು ಪರಮಾತ್ಮ ಮೋಹಿನಿ ರೂಪ ತಗೊಂಡಿದ್ದ ಅಮೃತವನ್ನು ಹಂಚಿದ ದೈತ್ಯನ ಸಂಹಾರ ಮಾಡಿದ ದೈತ್ಯನ ಓಡಿಸಿದ ದೇವರಿಗೆ ಅಮೃತ ಪಟ್ಟ ಈ ಸುದ್ದಿ ಯಾರಿಗೆ ಗೊತ್ತಾಯ್ತು ಕೆಲಸರಿಗೆ ಪಾರ್ವತಿಗಳಿಗೆ ಗೊತ್ತಾಯ್ತು ಓಡ್ಕೋತ ಬಂದರು ಹೇಳ್ತಾ ಇದ್ದಾರೆ ಆ ರೀತಿಯಾಗಿ ಹೇಳ್ತಂತೆ ಅವತಾರಾಮಯ ದೃಷ್ಟ ರಮಾ ಮಾನಶ್ಯತಿ ಗುಣೈ ಯಾನಂತರ ಈಶ್ವರ ರುದ್ರದೇವರು ಅವ್ರದ್ದು ಪರಮಾತ್ಮ ಅಂತಾರೆ ಕೃಷ್ಣನಾರಾಯಣ ಅವತಾರ ಮಯ ಅದೃಷ್ಟ ನಿನ್ನ ಅವತಾರ ಭಾಳ ನೋಡಿಲ್ಲ ರಮಾರಮಣಸ್ಯತೆ ಗುಣೈ ಸೋಯಂ ತದ್ದೃಷ್ಟುಮಿಚ್ಛಾಮಿ ಏನದು ಯತ್ತೇ ಯೋಷಿತ್ ವಪುರ್ಧೃತಃ ಈಗೊಂದು ಇಚ್ಛೆ ಆಗಿದೆ ನನಗೆ ಯೋಷಿತ ಅಂದ್ರೆ ಸ್ತ್ರೀ ನೀನು ಮನೆ ಸ್ತ್ರೀ ರೂಪ ತೊಗೊಂಡಿದ್ದಂತಲ್ಲ ನಾನು ನೋಡ್ಲಿಕ್ಕೆ ಇಚ್ಛೆ ಮಾಡ್ತೇನೆ ನಾನು ತೋರಿಸ್ತೀಯ ಅಂತ ಯಾರಿಗೆ ರುದ್ರದೇವರು ಪರಮಾತ್ಮ ಹೇಳ್ತಾ ಇದ್ದಾರೆ ತತ್ತೇಹಂ ದರ್ಶಯಿಷ್ಯಾಮಿ ಅದು ನೋಡ್ಬೇಕಾಗಿರಪ್ಪ ನಿನ್ನ ರೂಪ ನೋಡ್ಬೇಕನ್ನ ದಿದೃಕ್ಷ ಸುರಸತ್ತಮ ಹೇಳ್ತಾ ಇದ್ದಾರೆ ಪರಮಾತ್ಮ ಅಂದ ಆ ಸುದ್ದಿ ಹೋಗೋಣ ಅಂತ ಅದು ಭಾಳ ಕೆಟ್ಟ ರೂಪದ ಏನಾಗ್ತದೆ ಹೇಳಿ ಬರೋಂಗಲ್ಲ ಅವ್ರಿಗೆ ಬರ್ತಾರೆ ನಾ ಯಾರು ತಿಳ್ಕೊಳ್ತೀನಿ ವೈರಾಗ್ಯ ಬತ್ತಿ ನಾನು ಕಾಮನ್ನ ಸುಟ್ಟವನ ನನಗೇನು ಮಾಡ್ಲಿಕ್ಕೆ ಸಾಧ್ಯ ಅದನ್ನು ತೋರಿಸೋ ಬ್ಯಾಡು ಸುಮ್ಮನೆ ಮೂರಿಗೆ ಕೈಲಾಸಕ್ಕೆ ಹೋಗಿ ಸಣ್ಣ ಕೂದಬಾರ್ದು ಇದು ಮಾಡ್ಲಿಕ್ಕೆ ಬರಬಾರ್ಲಿಕ್ಕೆ ಹೋಗಬಾರ್ದು ಇಲ್ಲ ಸ್ವಾಮಿ ನನ್ನ ಇಚ್ಛಾ ತಥಾಸ್ತು ಅಂದ ಭಗವಂತ ಒಂದು ಕ್ಷಣ ಭಗವಂತ ಮಾಯ ಹೆಂಗಾಗ್ತ ಅಂತ ಅವ್ನು ಮಾಯ ಹಾಕಿಬಿಟ್ಟು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಎಂಥ ಕಥೆಯಿಂದ ನಾವು ಹೇಳ್ಕೊಂಡು ಹೋಗ್ತೇನೆ ನಮಗೆ ಪರಮಾತ್ಮ ಮಾಯ ಹಾಕಿದ ಅಂತಂದರೆ ಹಂಗೆ ಒಂದು ಸಂದರ್ಭ ಹೇಳ್ತೇನೆ ನಮಗೆ ಶ್ರೀನಿವಾಸ ಕಲ್ಯಾಣ ಕಥೆ ಕೇಳಿದ್ದೀರಲ್ಲ ಹೌದಾ ಪರಮಾತ್ಮ ಲಗ್ನ ಮಾಡ್ಕೋಬೇಕಾಯ್ತು ಶ್ರೀನಿವಾಸ ದೇವರು ಮತ್ತು ಎಣ್ಣೆ ಹೆಚ್ಚಿ ಎರಿಬೇಕಲ್ಲ ಆ ಸಂದರ್ಭ ದೇವ್ರ ಊಟದ ಮನ್ಯಾಗ ಎಣ್ಣೆ ಹೆಚ್ಚಿ ಎರಿಬೇಕಾಯ್ತು ಎಣ್ಣೆ ಹಚ್ಚೋರು ಯಾರು ದೇವರಿಗೆ ಅಳ್ಕೋದು ಕೂತಾರೆ ಶ್ರೀನಿವಾಸ ದೇವರು ಭಾಳ ಸಲ ಆಗ್ತಾನೆ ದೇವ್ರ ಪುರಾಣದಾಗ ಯಾಕಪ್ಪ ಯಾಕೆ ಕಳಿ ಹೋಗ್ತೀನಿ ಕೇಳು ಎಣ್ಣೆ ಹಚ್ಚೋರು ಯಾರಿಲ್ಲ ನನಗೆ ಯಾರು ಹಚ್ಬೇಕು ಲಕ್ಷ್ಮೀದೇವಿ ಅಕ್ಕಿಲಿಗ ಕೊಲ್ಲಾಪುರದಾಗ ಹೋಗ್ಬಿಟ್ಟಲ್ಲ ಅಕ್ಕಿ ಬರೋ ಹಂಗಿಲ್ಲ ಲಗ್ನ ಆಗೋ ಹಂಗಿಲ್ಲ ಲಗ್ನ ರಾಬಬೇಕು ಎಣ್ಣೆ ಹಚ್ಬೇಕು ಅಳ್ಕೋತ ಕೂತ್ಕೊಂಡು ದೇವ್ರಿಂದ ಹಿಂಗತ್ತ ನಾವೇ ಮಾಡೋಣ ನೀನೇ ಸ್ವಾಮಿ ನೀನು ಸರ್ವಾಂತ ನೀನ ಇಲ್ಲ ಆಕಿನ ಕರ್ಲಿಕ್ಕೆ ಕಳಿಸ್ಬೇಕು ಲಕ್ಷ್ಮೀ ಕರ್ಲಿಕ್ಕೆ ಕಳಿಸ್ಬೇಕು ಎಲ್ಲೋ ಕೊಲ್ಲಾಪುರಕ್ಕೆ ಹೋಗ್ಬೇಕು ಯಾರು ಹೋಗ್ಬೇಕು ಕೊಲ್ಲಾಪುರಕ್ಕೆ ಶ್ರೀನಿವಾಸಿಗೆ ಯಾರು ಏನು ಗಣಪತಿ ಹೋಗ್ಬೇಕು ಇನ್ನು ಕುಮಾರ್ ಹೋಗ್ಬೇಕು ಯಾರು ಹೋಗ್ಬೇಕು ಪರಮಾತ್ಮ ಕರ್ದ ಯಾರನ್ನ ಕಳಿಸಿದ ಹೇಳ್ರಿ ಸೂರ್ಯನ ಕಳಿಸಿದ ಸೂರ್ಯನ ಯಾಕೆ ಕಳಿಸಿದ ಸೂರ್ಯ ಅಣತಮ್ಮಂದ್ರಾಗಬೇಕು ಸೂರ್ಯಾಗ ಲಕ್ಷ್ಮೀ ಭಾಳ ಸಂಬಂಧ ಯಾಕೆ ಸೂರ್ಯ ಬಂದ ಕಮಲ ಆಳ್ತದೆ ಆಕೆ ಮುಖ ಆಳ್ತದೆ ತೋರ್ ಮೈಯವರು ನೋಡ್ರಿ ಮನ್ಯಾಗ ಗಂಡು ಹೇಳ್ತಾರ ನೋಡು ಹೇಳ್ದ ಕತ್ತಿ ಹಂಗೆ ಮತ್ತೆ ಮನ ಭಾಗವತದ ಮತ್ತೆ ಅದು ನೋಡ್ರಿ ಇಲ್ಲ ಇವತ್ತು ಅಡುಗೆ ಮಾಡೋದಾಗಲ್ಲ ನಾನು ಭಾಳಷ್ಟು ಅಶಕ್ತ ಆಗಿಬಿಟ್ಟೇನೆ ಸುಸ್ತಾಗ್ಯದ ಅದಕ್ಕೆ ನೀವು ಅಲ್ಲೇ ಎಲ್ಲ ಹೋಟೆಲ್ ತಿನ್ಕೊಂಡು ಏನು ಮಾಡ್ತೀನಿ ನಿಮ್ಮ ಮನೆಗೆ ಹೋಗಿ ಏನು ಮಾಡಿ ಹೋಗಿ ನಂಗೆ ಸಾಕಾಗಿ ಮಲ್ಕೊಂಡ್ಬಿಡ್ತೀನಿ ಅಂತ ನಿಮ್ಮ ಗಂಡು ಹೋದ ಎಲ್ಲೋ ತಿಂದ ಎಲ್ಲೋ ಆಫೀಸಿಗೆ ಹೋದ ಮುಂದೊಂದು ತಾಸಿಗೆ ಮನೆಯಿಂದ ಫೋನ್ ಬಂತು ಅಡಿಗೆ ಊಟಕ್ಕೆ ಬರೀ ಹಬ್ಬ ನಾವೇನು ಪುಣ್ಯ ಕಟ್ಕೊಂಡೆವು ಮರ ಅಂತ ಹೊರ ಬಂದು ಗಾದಿ ಹಸ್ತಾನ ಏನು ಒಳಗೆ ಕೀರಿನ ವಾಸನೆ ಬುರ್ಬುರಿ ವಾಸನೆ ಹುಳಿ ವಾಸನೆ ಹಬ್ಬ ನಾವು ನಮ್ಮ ಮನೆಗೆ ಯಾರು ಅಡಿಗೆವ್ರು ಬಂದಾರೋ ಏನು ಹೀಗೆ ಬಂದು ನೋಡ್ತಾನೆ ಒಳಗೆ ಬರ್ರಿ ಅಲ್ಲಿ ಹಾಕ್ಯಂಬರ್ರಿ ಕುಟುಕುಳು ಬರ್ರಿ ಅಂದಕ್ಕೆ ಯಾಕೆ ಅವ್ರ ಅಣ್ಣ ತಮ್ಮಂದು ಬಂದ್ಬಿಡ್ತಾನೆ ಅವ್ರ ಹೆಣ್ಣಂದ್ರೆ ಬಂದಾರ ಅಕಸ್ಮಾತ್ ಗಂಡನ ಪೈಕಿ ಯಾರ ಬೈಂದ್ರೆ ಹೊರಗೆ ಕೂತಾಳ್ರಿ ನೀವು ಬೇರೆ ಯಾಕಂದ್ರೆ ಅದು ತವ್ರ ಮನೆ ಇಚ್ಛಾ ಹೇಳಿಗಿತ್ತು ನನಗೆ ಹೆಣ್ಮಕ್ಳಿಗೆ ತಮ್ಮನೇನು ಬರ್ಬೇಕ್ರಿ ಭಾರಿ ಸಂತೋಷ ಅವರಿಗೆ ಸಣ್ಣ ಹಪ್ಪಳ ಹೌದಿಲ್ಲ ಪುರಾಣಿಕ ಯಾಕೆ ಮಾತಾಡ್ತಾ ಇದ್ರು ಹಂಗೆ ಯಾಕೆ ಮಾತಾಡ್ಬೇಕಾದ್ರು ಅಂತ ಹೇಳಿದ್ರೆ ಬಂದಿರ್ತಕ್ಕಂಥ ಸಂದರ್ಭ ಮತ್ತು ಮಾಯ ಹಾಕಿ ಬೇಕಾಗಿತ್ತು ನಮ್ಗೆ ಹೋದ ಸೂರ್ಯ ನಾವು ಹೋಗಲಿ ಅಂದ ಹೋಗಿ ಹೇಳು ಲಕ್ಷ್ಮೀದೇವಿ ಹೇಳು ಏನು ಹೇಳ್ಬೇಕು ನಿಮ್ಮ ಮನೆಯವ್ರಿಗೆ ಈಗೂ ಆಗು ಏನು ಭಯಂಕರ ಸರಿಬಿಟ್ಟ ಬೆಳಗ ಬಿಡ್ಕೊಂಡು ಗತಿ ಅನ್ನಂದು ನೀನು ಸಾಕ್ಷಾತ್ ಪರಮಾತ್ಮ ಅಕ್ಕಿ ನಮ್ಮ ತಾಯಿ ನೀರು ತಂದಿ ಮಾತಾಚ ಕಮಲಾದೇವಿ ಪಿತಾಚ ಮಧುಸೂದನ ಬಾಂಧವ ವಿಷ್ಣು ಭಕ್ತಾಶ್ಚ ಹೌದಲ್ಲ ಮತ್ತೆ ಮಾತಾ ಹೇಳಿಕ್ಕೆ ಹೋದ ಮಗ ಮಾತಾಚ ಕಮಲಾದೇವಿ ಕಾಯಂ ತಾಯಕಿ ಈ ತಾಯಿ ಹೋಗ್ಬಿಟ್ಟು ಸತ್ತ ಪಿತಾಚ ಮಧುಸೂದನ ಅವ ಕರೆ ಪಿತ ಬಾಂಧವ ವಿಷ್ಣು ಭಕ್ತಾಶ್ಚ ಎಳೆಯ ಮಾವ ಕಕ್ಕ ತಮ್ಮ ಯಾವಾಗ ನ್ಯಾಯ ಬರ್ತೋ ಗೊತ್ತಿಲ್ಲ ಇವಕ್ಕೆ ಖರೆ ಬಾಂಧವ್ರು ಯಾರು ಇದು ಖರೆ ಬಾಂಧವ್ರು ಯಾಕೆ ಇಲ್ಲೇನು ಸ್ವಾರ್ಥ ಇರೋದಲ್ಲ ಕೇವಲ ದೇವತಾ ಸಂಕಲ್ಪ ಇರೋದಂತಕ್ಕಂಥ ಬಾಂಧವ ಅಂತ ಅಕ್ಕೆ ಅವ ಅಂದ ಸೂರ್ಯ ನಮ್ಮ ಗತಿಯಿಂದ ನೀವು ಹೋಗ್ಯಾರ ಹೋಗು ಅಂದ ಪರಮಾತ್ಮನ ಹೆಂಗೆ ಮಾಯ ಹಾಕ್ತೇನೆ ನೋಡಲ್ಲ ಸೂರ್ಯನ ಕಂಬ ತೋರಿಸ್ತಾರಲ್ಲ ಕೊಲ್ಲಾಪುರದಾಗ
ಸೂರ್ಯ ಜಗ ಅಂತ ತೋರಿಸ್ತಾರೆ. ಅದು ನಿಂತ್ಕೊಂಡು ಬಂದು ಲಕ್ಷ್ಮಿ ಹುಡ್ಕದ್ದು ಯಾಕೆ ಬಂದಿ ಅಂದಕ್ಕಿ. ಏನು ಮಾಡೋದು ನಿಮ್ಮ ಮನೆಯವ್ರು ಈಗ ಸಾಯ್ತಾರೋ ಆಗ ಸಾಯ್ತಾರೋ ಕರ್ಕೊಂಡ್ಬರ್ಲಿಕ್ಕೆ ವಿಷಯ ಹಬ್ಬ ಅಂದಕ್ಕಿ. ಮಾಯಾ ದೇವ್ರು ಹಾಕಿದ ಓಡ್ಕೋತ ಬಂದಾಕಿ. ಸ್ವರಿ ಸುಣ್ಣಾದಂಗೆ ಹಾಕಿದ್ದ ಭಗವಂತ. ಯಾವ ಬಂದಕ್ಕಿ ಮುಟ್ಟಿಲ್ಲ ನೋಡಿ 16 ಹುಡುಗ ನಿಂತ್ಕೊಂಡ್ಬಿಟ್ಟು ಹಬ್ಬ ಅಂದಕ್ಕಿ. ಅಟ್ಯಾಕ್ ಮಾಡಿಯಾ ಅಂದಕ್ಕಿ. ಅದು ಎಣ್ಣೆ ಹಚ್ಚೋರು ಯಾರು ಅರ್ಥ ಗೊತ್ತ ನಿಮಗೆ? ಪರಮಾತ್ಮ ಮುಟ್ಟೋ ಅಧಿಕಾರಕ್ಕೆ ಒಬ್ಬಬೇಕಿಗೆ ಅದಂತ ಅರ್ಥ. ಶ್ರೀರಮಣಿ ಕರ ಕಮಲ ಪೂಜಿತ ಚಾರು ಚರಣ ಸರೋಜ. ಶ್ರೀರಮಣಿ ಕರ ಕಮಲ ಪೂಜಿತ. ಅದಕ್ಕೆ ನಾವು ಮಧ್ಯ ಸ್ಥಾನಕ್ಕೆ ಬರ್ತಕ್ಕಂಥದ್ದು. ಪರಮಾತ್ಮ ಮುಟ್ಟೋ ತಟ್ಟೋ ಅಧಿಕಾರ, ಪೂಜೆ ಮಾಡೋ ಅಧಿಕಾರ ನಮಗಿಲ್ಲ. ನಾವು ಶಂಕರದ ಮುಖಾಂತರ ಮಾಡ್ತೇವಿ, ತಿಳ್ಕೊಡ್ರಿ ನಿಮಗೆಲ್ಲ. ಹೌದಲ್ಲ? ಶಂಕರಲಕ್ಷ್ಮೀ ದೇವಿ ಆಕೆ ಮುಖಾಂತರ ಭಗವಂತ ಹೋಗ್ತಾನ. ಸ್ವಾಮಿಗಳು ಶಂಕರಕ್ಕೆ ಮುಟ್ಟಿಸಿ ಆ ತೆಂಗಿನಕಾಯಿ ಹಾಲು ಹಾಕ್ತಾರೆ ನೋಡ್ರಿ. ನೀವೆಲ್ಲ ಯಾಕೆ ಹೇಳ್ಬೇಕಾಯ್ತು? ಸಿದ್ಧಾಂತ ಹೆಂಗ ಹರಿಕಥಾ ಭಾಗವತ ಪ್ರಮೇಯ ಭಾಗ ಇವೆಲ್ಲ ಅದನ್ನ ತಿಳ್ಕೊಂಡು ಹೇಳ್ತಾ ಇದ್ರು. ಆ ರೀತಿಯಾಗಿ ಅಂತಾನ ಪರಮಾತ್ಮ ಶಿವರಾಗಿರ್ತಕ್ಕಂಥವ ಬ್ಯಾಡ ನೋಡ್ಲಿಕ್ಕೆ ಹೋಗಬೇಡ ಅಂತ. ಸರಿ, ಕಮಲ ಬಂದ, ಪರಮಾತ್ಮ ಬಂದ ಕಥೆ ಹೇಳಿ ಅದರಂತೆ ಇಲ್ಲಿ ಹೇಳ್ತಾ ಇದ್ದೆ. ಆ ಸಾಕ್ಷಾತ್ ಆಗಿರ್ತಾರೆ ಕಾಮನ್ ಸುಟ್ಟಿರ್ತಕ್ಕಂಥವ್ ನಾನು ಹೇಳ್ತಾ ಇದ್ದೇನೆ ಅಂತೆ ಅಂದರು. ಆ ಹರಕತ್ತಿಲ್ಲ. ಒಂದು ಕ್ಷಣ ಭಗವಂತ ಮತ್ತು ಅವ್ರು ಕುತ್ಕೊಂಡು ರುದ್ರದೇವರು ನಿಂತ್ಕೊಂಡಾನ. ಪಾರ್ವತಿಪತಿಗಳು, ಪಾರ್ವತಿ ಇದ್ದಾಳ, ಗಣಾಧ್ಯಕ್ಷ ಎಲ್ಲ ಇದ್ದಾರ, ನಂದಿ ಇದ್ದಾನೆಲ್ಲ ಇದ್ದಾರ. ಇವ ಪಾರ್ವತಿ ಬಿಟ್ಟ, ಆ ಹುಡುಗಿನ ಬಂದ ಬಿಟ್ಟ. ಪಾರ್ವತಿಯಲ್ಲಿ ಎಲ್ಲಿ ಹೋಗ್ಬೇಡ್ರಿ, ನಾ ಕಾಯೇ ಹೆಂಡಿ ಇಲ್ಲೇ ಇದ್ದೀನಿ, ಹೋಗ್ಬೇಡ್ರಿ. ಏನು ಯಾಕೆ ಆಕೆನೂ ಕೇಳಿ ಯಾರಿಗೆಲ್ಲ ಹೋಗೋದು ಇದ್ದೇ ಬೆನ್ನತ್ತಿದ್ನು. ಈಗ ಓಡ್ಕೋತ ಹೋದ ಪರಮಾತ್ಮ ಹಿಂದೂ ಪರಮಾಗಿರ್ತಕ್ಕ ಎಲ್ಲೆಲ್ಲಿ ಹೋದ ಇವ್ರು ಬೆನ್ನಟ್ಟಿದ್ರು. ಎಲ್ಲೆಲ್ಲಿ ಅವರು ವೀರಿ ಬಿತ್ತು ಅವೇ ಜ್ಯೋತಿರ್ಲಿಂಗಗಳು. ಆ ಕೆಲಸ ಭಗವಂತ ಮಾಡೋಕಾಯ್ತು ಅಂತ ಹೇಳ್ತಾರೆ. ಯಾಕೆ ಜ್ಯೋತಿರ್ಲಿಂಗ ಸಿಗ್ತಿದ್ದಿಲ್ಲ ನಮಗೆ. ಈ ಕೆಲಸ ಆಗಲಿದ್ದಾರೆ ಪರಮಾತ್ಮ ಇಚ್ಛೆ ಆಗೋದಿಲ್ಲ ಅಲ್ಲ. ಎಲ್ಲರೂ ಪ್ರಾರ್ಥನೆ ಮಾಡ್ಬೇಕು. ಎಲ್ಲ ಕಡೆಗೂ ಹೋಗಿ ಕಾಶಿ ಮತ್ತಿರ್ತಕ್ಕಂಥ ಕ್ಷೇತ್ರಕ್ಕೆ ಶ್ರೇಷ್ಠ ಕ್ಷೇತ್ರ ಆಗಿರ್ತಕ್ಕಂಥದ್ದು ಅದನ್ನು ಹೇಳ್ತಾರೆ. ಆ ಕಥಾ ಮುಗಿಸ್ತಾ ಇದ್ದಾರೆ. ಅಮೃತಿ ಹೇಳ್ತಾರೆ. ಇಷ್ಟಾಗಿ ಅಸತ್ ವಿಷಯಮಂಗ್ರಿ ಭಗವನ್ ಪ್ರಪನ್ನಾಹ. ಆ ರೀತಿಯ ಪರಮಾತ್ಮ ಆಗಿರ್ತಕ್ಕಂಥ ಅಮೃತ ತೋರಿಸ್ತಾ ಇದ್ದಾನೆ. ಇಷ್ಟು ರಾಜೋವಾಚ ಅಂತಾನ ಸ್ವಾಮಿ ಅಂದರು. ನೀವು ಹೇಳೋ ಹೊತ್ತಿನಾಗ ಬಲಿ ಪ್ರಶ್ನೆ ಮಾಡ್ತಾರೆ ಪರೀಕ್ಷಿತ್ ಮಹಾರಾಜರು. ಬಲೇಹೇ ಪದತ್ರಯಂ ಅರ್ಥಾತ್ ಯಾರು ಕತ್ತಿ ಹೇಳ್ರಿ. ಬಲೇಹೇ ಪದತ್ರಯಂ, ಬಲಿ ಚಕ್ರವರ್ತಿ. ಬಲೇಹೇ ಪದತ್ರಯ ಎಷ್ಟು? 3 ಪಾದ ಅರ್ಥ ಬಿಡ್ತು. ಪದತ್ರಯ ಕಸ್ಮಾತ್ ಹರಿಯಾಸತ. ಸ್ವಾಮಿ ಹಿಂದೆ ಹೇಳಿದ್ರಿ ನಾವು ನಮಸ್ಕಾರ. ನಾವು ನೀವು ಹೇಳೋ ಹೊತ್ತಿನಾಗ ಭಗವಂತ ಬಲಿ ಹತ್ರ ಬಂದು 3 ಪಾದ ಭೂಮಿ ಬೇಡಿದ ಇಷ್ಟೇ ಹೇಳಿದ್ರಿ. ಆ ಕಥಾ ಪೂರ್ಣ ಹೇಳಿದ್ದಕ್ಕೆ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥವ್ರು ಅಂತಾರ. ಭದ್ರಂ ದ್ವಿಜಗಾಂ ಬ್ರಹ್ಮನ್ ಧರ್ಮಶ್ಚ ಜನಶ್ಚ ತ್ರಿವರ್ಗಸ್ಯ ಪರಂ ಕ್ಷೇತ್ರಂ ಗೃಹೇ ಮೇ ಗ್ರಹಾಯ ಮೇ. ಯಾವಾಗ ಶುಕ್ರಾಚಾರ್ಯರು ದೈತ್ಯರ ಇದು ಭಾಳ ಆಯ್ತು. ಅದಿತಿ ದುಃಖ ಆಯ್ತು. ಅದಿತಿ ಅಂದು ತನ್ನ ಗಂಡಗೆ ಕಶ್ಯಪರಿಗೆ ಹೇಳ್ತಾ ಇದ್ದಾಳೆ. ಸ್ವಾಮಿ ಅಲ್ಕೋತ ಕೂತ ಚಾತ್ಮಾರಿ ಮಾಡಿಕೊಂಡು ಬಂದು ಕಶ್ಯಪರ ಬಂದು ಯಾಕೆ ಕೂತಿಂತಿ ಹೆಣ್ತಿನ ಕೇಳೋರು. ಎಲ್ಲ ದೈತ್ಯರು ಕೂಡ ನಮ್ಮ ದೇವತೆಗಳನ್ನ ನನ್ನ ಮಕ್ಕಳನ್ನ ಅಸಹಕಾರ ಮಾಡಿರ್ತಾರೆ. ಅವ್ರಿಗೆ ಯಾರು ಕಿಮ್ಮತ್ತು ಕೊಡೋರು, ಅವ್ರು ಆಸ್ತಿ ಕಸ್ಕೊಂಡಾರ, ತಮ್ಮದೇ ಎಲ್ಲ ಆಳೆ ಕಟ್ಟಾರ. ಹೆಂಗಾದ್ರೂ ಮಾಡಿ ನನಗಿಂದು ಉಪಾಯ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅಂತಾರ. ಅಂತಾವನ್ನ ಓ ದೇಹೋ ಭೌತಿಕೋನಾತ್ಮ ಕಚ್ಚಾತ್ಮ ಪ್ರಕೃತಿಯ ಪರಹ ಕಶ್ಯಕೆ ಪಿಪುತ್ರ ಮೋಹ ಏವ ಹಿ ಕಾರಣ. ಚಂದ್ರ ಮಾತು ಭಾಗವತ ಇಂಥ ಅನೇಕ ನಾನುಡಿ ಬರ್ತಾರೆ. ಮೋಹ ಏವ ಹಿ ಕಾರಣ. ನಮ್ಮ ಜನ್ಮದಲ್ಲಿ ಮೋಹನ ಕಾರಣ. ಅತೀ ಮೋಹ ಮಾಡೋದು, ಅತೀ ಹಚ್ಕೊಳ್ಳೋದು, ಭಾಳ ಸಂಪರ್ಕ. ಅತಿ ದಾನಾತ್ ಬಲಿರ್ಬದ್ಧ. ಹೌದಾ? ಅತಿ ದಾನಾತ್ ಬಲಿರ್ಬದ್ಧ. ಅತಿ ದಾನ ಮಾಡಿ ಯಾರು ಹಾದ್ರು? ಬಲಿಚಕ್ರವರ್ತಿ. ಅತಿ ಮಾನಾತ್ ಸುಯೋಧನ. ದುರ್ಯೋಧನ ಅತಿ ಸೊಕ್ಕು ಮಾಡಿ ಅವ ಕೆಟ್ಟವ. ಅತಿ ಲೌಲ್ಯಾತ್ ರಾವಣೋ ದೃಷ್ಟ. ರಾವಣ ಭಾಳ ಹೆಣ್ಣರಿಂದ ಅವ ಹೇಳಿದ. ಅತಿ ಅದಕ್ಕೆ ಹತ್ರ ಸರ್ವತ್ರ ಇಲ್ಲ. ಅತಿ ಸರ್ವತ್ರ ವರ್ಜೆ. ಅತಿ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಕು. ಭಾಳ ಮಾಡೋದು ಎಲ್ಲನೂ ಅತಿ ಮಡಿ ಮಾಡೋದು ಭಾಳ ಕಷ್ಟ. ಹೇಳೋದು ಕಷ್ಟ, ಬಿಡೋದು ಕಷ್ಟ. ನಾನು ಅತಿ ಮಡಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅತಿ ಮೈಗಿರಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಅತಿ ದಿಮಾಕ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅತಿ ಅಲಂಕಾರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅತಿ ಎಲ್ಲ ಅವ್ರು ಕೆಟ್ಟನ ಯಾವಾಗ ತಿಳ್ಕೊಡ್ರಿ. ಅಲ್ಲಿ ಹೇಳಬೇಡ್ರೆ ನಾ ಹೇಳೋದಲ್ಲ ಸಂಸ್ಕೃತ. ಅತಿ ದಾನಾತ್ ಬಲಿರ್ಬದ್ಧ ಅತಿಮಾನಾತ್ ಸುಯೋಧನ ವಿನಿಷ್ಟೋ ರಾವಣೋ ಲೌಲ್ಯಾತ್ ಅತಿ ಸರ್ವತ್ರ ವರ್ಜಯೇ ತೆಗೆಯಬಾರ್ದು. ಆ ರೀತಿ ಯಾಕೆ ಬಂದು ಮಾತು ಹೇಳ್ತಾ ಇದ್ದಾರೆ ಅಂತ ಆಗಿರ್ತಕೊಂಡು ಹೇಳ್ತಾ ಇದ್ದಾರೆ. ಮೋಹ ಏ ವೈ ಕಾರಣ ಅಂದರು. 5 ಪಾರ್ಥ ಹೇಳಿದ್ರು. ನೋಡು ಇದಕ್ಕೊಂದೇ ಹಾಗದ. ನಾ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣ್ತ. ನೀ ಪರಮಾತ್ಮ ಶರಣ ಹೋಗ್ತೀನಿ ಅಂದ್ರೆ ಮಾತ್ರ ಸಾಧ್ಯ. 5 ಪಾರ್ಥ ಮಾಡ್ಕೊ. 5 ಪಾರ್ಥ ಇದೆ. ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹೀಯಸೆ ಸರ್ವಭೂತ ನಿವಾಸಾಯ ವಾಸುದೇವಾಯ ಸಾಕ್ಷಿಣೆ ಅಂತ ಯಜ್ಞೇಶ ಪರಮಾತ್ಮ ಪ್ರತ್ಯಕ್ಷ ಆದಕ್ಕೆ ಪಶ್ಚಿಮ ಭಾವ ಶ್ಲೋಕ ಒಂದೇ ಹೇಳಿದ್ರಿ ನಾನು. ಯಾವ ಪ್ರತ್ಯಕ್ಷ ಪರಮಾತ್ಮ ಪ್ರತ್ಯಕ್ಷ ಆದ ಬೇಡ್ಕೋತಾಳಕ್ಕೆ. ಯಜ್ಞೇಶ ಯಜ್ಞಪುರುಷ ಅಚ್ಯುತ ತೀರ್ಥಪಾದ. ಯಾರೋ ಭಗವಂತರೋಣ ಆಗಿರ್ತಕ್ಕಂಥದ್ದು. ತೀರ್ಥಸ್ರವ ಮಂಗಳ ನಾಮಧೇಯ. ನಿನ್ನ ಹೆಸರು ಮಂಗಳ ಆಗ್ತಕ್ಕಂಥದ್ದು. ಆಪನ್ನ ಲೋಕ ವೃಜನೋಪಶಮೋದಯಸ್ಯ ಸನಕನ್ ಭಗವನ್ ಅವಸನ್ನನಾಥ. ಆಯ್ತು ಹೇಳ್ತಾ ಇದ್ದಾನೆ. ಹೇಳ್ದ ಸ್ವಾಮಿ ನೋಡು ನೀವೊಂದು ಹುಡ್ತಾ ಮಾಡಿ.
ನೀವು ಊಟ ಮಾಡಿದ ತಕ್ಷಣ ನಾನೀಗ ಬೇಕಾದ ಕೊಡ್ತವ್ರು ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆ ಅಕ್ಕಿ ಆಗತಕ್ಕಂತಿಗೆ ಊಟ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಊಟ ಮಾಡಿದ್ರೆ ಸಾಕ್ಷಾತ್ ಪರಮಾತ್ಮ ನಿನ್ನ ಗರ್ಭದ ನಾನು ಹುಟ್ಟಿ ಬರ್ತೀನಿ ಯಾಕೆ ಮೊದಲ ಕೊಟ್ಟ ಅಂತೂ ಪರಮಾತ್ಮ ಆಗಿರ್ತಕ್ಕಂಥ ಹುಟ್ಟು ಬರ್ತಾ ಹೇಳ್ತಾ ಇದೆ. ಎಂಥ ವ್ರತ ಅದು? ಪಯೋವ್ರತ. ಪಯೋವ್ರತ ಅಂತಕ್ಕಂಥದ್ದು ಹೆಣ್ಮಗಳು ಮಾಡ್ತಕ್ಕಂಥ ವ್ರತ ಇದು. ಪಯೋವ್ರತ ಎಷ್ಟು ಮಂದಿ ಮಾಡಬಲ್ಲ ಫಲ ನೋಡಿರ್ಬೇಕು ನೀವು ಅದನ್ನು ಅದು ಹೇಳ್ತಾ ಇದ್ದೆ. ಅಂಥ ಮಹಾನ ಬರ್ತಕ್ಕಂಥವ್ರು. ತಥಾಪಿಯೋ ಮಮದೇವಿ ಚಿಂತ್ಯ ಸಂತೋಷದ ವೃತಚರ್ಯಾತೆ ವೃತಚರ್ಯಾತೆ ಅಂತಾರೆ ಪರಮಾತ್ಮ. ನೀನು ಊಟ ಮಾಡಿಯಲ್ಲ ಪ್ರೀತಿಯಾಗಿ ನಾನು ನೀವು ಅನ್ಕೊತೀನಿ. ಸಮರ್ಚನಮ್ಮನಾರ್ಹತಿ ಅಂದರು. ಸಾಕ್ಷಾತ್ ಭಗವಂತ ಅವಳಲ್ಲಿ ವ್ಯಕ್ತ ಆದ, ಆಕೆ ಹಡಿಲಿಲ್ಲ. ಪರಮಾತ್ಮ ಇಲ್ಲಿ ನಿಂತ್ಕೊಂಡ. ನೀನು ನೋಡಿರ್ನಿ ನರಸಿಂಹದೇವರು ಯಾರು ಹಡ್ದಾರ ನರಸಿಂಹದೇವರು ಕಂಬಮ್ಮ ಅನ್ಸಿರ್ತೀನಿ ನಿಮ್ಮನ್ನ ಅಲ್ಲಿ ಕೃಷ್ಣನು ಹಾಗೆ ನಾಳೆ ಬರ್ತ ಕೃಷ್ಣ ಪ್ರಮಾಣ ಬಿಟ್ಟರು ಅವ್ರನ್ನೋದು ವ್ಯಕ್ತ ಆಗ್ತದೆ ನಿಂತ್ಕೊಂಡ್ಬಿಡ್ತಾನೆ. ಹೆಂಗೆ ವ್ಯಕ್ತ ಆಗ್ತಾನೆ ರೀ? ಪುರಾಣ ಶಾಸ್ತ್ರ ಹೇಳ್ತದೆ. ದಧಿಸ್ತ ಘೃತವತ್ತಸ್ತಿ ಕಾಷ್ಟೇ ವನ್ಯವ ಜನಾರ್ದನ. ಪರಮಾತ್ಮ ಹಿಂಗಿದ್ದಾನೆ. ದಧಿ ಅಂದರೆ ಮೊಸರು. ಮೊಸರಿನಾಗ ಏನದ? ತುಪ್ಪದ. ದಧಿಸ್ತ ಘೃತವತ್ತಸ್ತಿ ಕಾಷ್ಟೇ ವನ್ಯವ ಜನಾರ್ದನ. ಕಟಿಗೆ ಬೆಂಕಿ ಅದ ಕಾಣ್ತಾ ನಮಗೆ. ಕಟಿಗೆ ಉರಿ ಹತ್ತಿರ ಮತ್ತದು ಬೆಂಕಿ ಅದಲ್ಲ, ಬೆಂಕಿ ಕಾಣ್ತಾ ನಮಗೆ. ದಧಿ ಮೊಸರದ ತುಪ್ಪ ಕಾಣ್ತಾ ನಮಗೆ. ಊಟ ಕೂತಿರ್ತಾನೆ, ಹೌದಾ? ಯಾವಿಗಾರ ಹಾಕ್ರಿ ಅಂತಿರ್ತಾನೆ. ಮೊಸರು ಹಾಕಿ ಹಿಡಿತಂತಾರೆ ಯಾರು? ಆ ಮೊಸರು ಕಡಿಬೇಕು, ಅದು ಮಜ್ಜಿಗೆ ಆಗ್ಬೇಕು, ಅದನ್ನು ಕಾಯಿಸ್ಬೇಕು, ಇಷ್ಟಪಡೋಂಗೆ ಅದು ಹಂಗೆ ಬೀಜಾಡ್ಬೇಕು ಅಂತ ಅರ್ಥ. ಪರಮಾತ್ಮ ಹಿಂಗಿದ್ದಾನೆ. ಮೊಸರಿನಲ್ಲಿಯ ಬೆಣ್ಣೆಯಂತೆ ಕೆಟ್ಟಿಯಲ್ಲಿ ಬೆಂಕಿದ್ದೆ ಅವ್ಯಕ್ತ ಪರಮಾತ್ಮ ಇರ್ತಾನೆ. ಇದಕ್ಕೆ ಅವ್ಯಕ್ತ ಸಿದ್ಧಾಂತ ಇರ್ತಕ್ಕಂಥ ಪರಮಾತ್ಮ ಇದ್ರಿ ನಿಂತ್ಕೊಂಡ ತಾನ ಬಂದು ಮಗ ಆಗಿ ಯಾರಿಗೆ? ಅದಿತಿಗೆ ಆಗಿರ್ತಕ್ಕಂಥ ಹೇಳ್ತಾ ಇದೆ. ಅಥೋ ಉರುಗಾಯ ಭವನ್ ಉರುಕ್ರಮೋಸ್ತುತೆ ನಮೋ ಬ್ರಹ್ಮಣ್ಯ ದೇವಾಯ ತ್ರಿಗುಣಾಯ ನಮೋಸ್ತುತೆ. ಯಾವ ಸ್ವಾಮಿ ಪರಮಾತ್ಮ ನಿಂತ್ಕೊಂಡು ಇದ್ರಿ ಬಂದು ನಿಂತ್ಕೊಂಡ ಎಲ್ಲ ದೇವರನ್ನು ಹೊಳೆ ಹೇಳ್ತಾರೆ. ಸ್ವಾಮಿ ಅವತಾರ ಮಾಡ್ತೀವಿ ಹೇಳ್ತಾ ಇದ್ದಾನೆ. ಯಾವಾಗ ಅವತಾರ ಆಯ್ತು ಹೇಳ್ತಾರೆ ವ್ಯಾಸ ಋಷಿಗಳು ಹೇಳ್ತಾರೆ. ಅಥೋ ಉರಗಾಯ ಶ್ರವಣಾಯಾಮ್ ಶ್ರವಣದ್ವಾದಶ್ಯಾಮ್ ಭಾದ್ರಪದ ಮಾಸ ಶುಕ್ಲಪಕ್ಷ ದ್ವಾದಶಿ ಅವನು ಪರಮಾವತಾರ ಯಕ್ಷಗೊಂಡು ಭಾದ್ರಪದ ಮಾಸ ಶುಕ್ಲಪಕ್ಷ ದ್ವಾದಶಿ ಅದು ಶ್ರವಣದ್ವಾದಶಿ ಅಂತ ಅದು ಹೇಳ್ತಾರೆ. ಶ್ರವಣದ್ವಾದಶ್ಯಾಮ್ ಮುಹೂರ್ತೆ ಅಭಿಜಿತ್ ಪ್ರಭು ಅಭಿಜಿತ್ ಮುಹೂರ್ತ ದಿವಸ ಅಂತ ಹೇಳ್ತಾರೆ. ಯಾರು ಬಂದಾಗ ಪಾಪನ ಅವತಾರದಾಗ ಹೇಳ್ತಾ ಇದ್ದಾರೆ. ವಿಜಯ ನಾಮ ಸಾ ಪ್ರೋಕ್ತ. ಆ ದ್ವಾಸಿಗೆ ಹೆಸರು ವಿಜಯ ಅಂತ ಹೆಸರು. ಅದು ವಿಜಯ ಎಲ್ಲ ವಿಕಾಸಿಗೆ ಹೆಸರು ಮತ್ತು ಎಲ್ಲ ದ್ವಾಸಿಗೂ ಹೆಸರು ಎಲ್ಲ ಹೇಳಿ ಪುನಃ ಕೇಳಿದ್ವಿ ಮೇಲೆ ಅದಕ್ಕೆ ಹೆಸರೇನು? ವಿಜಯ ದ್ವಾದಶಿ ಭಾದ್ರಪದ ಶುಕ್ಲ ದ್ವಾದಶಿಗೆ ಅಂತ ಹೇಳ್ತಾ ಇದ್ದಾರೆ ಅಂಥದ್ದು. ಯಶ್ಯ ಜನ್ಮ ವಿದುರ್ ಹರೇ ಹೇ ಪರಮಾವತ ಇರ್ತಕ್ಕಂಥದ್ದು. ಯಾವಾಗ ಅವತಾರ ಮಾಡಿದ ಸಣ್ಣ ಹುಡುಗಾಗಿ ಹುಟ್ಟಿದ ಪುಳ್ಯ ಹುಡುಗ ಮೊದಲು ಮುಂಚೆ ಮಾಡ್ಯಾನ. ಕಶ್ಯಪ ಲಘು ಮಾಡಿಲ್ಲ, ಮುಂಚೆ ಲಘು ಮಾಡ್ಬಿಟ್ಟು ಹಾದಿರು ಆದಷ್ಟು ಲಘುನ ಮುಂಚೆ ಮಾಡ್ಬೇಕು. ಈಗ ಹಂಗಾಗೋದಿಲ್ಲ. ಪಾಪ ಕಲ್ಪದ್ದು ಫಾರಿನಾಗ ಹೋಗಿಬಿಟ್ಟಿರ್ತಾವೆ ನೌಕರಿ ಮಾಡಲಿ, ಅಲ್ಲೇ ಇದ್ಬಿಟ್ಟಿರ್ತಾರೆ. ಅಪ್ಪ ಅಪ್ಪ ಅವ ಲಗ್ನ ಮಾಡ್ತೀವಿ ಬಾ ಅಂತಾನ. ಅವ ಹೇಳ್ತಾನೆ ಒಂದು ದಿವಸ ಒಟ್ಟು ಮುಗಿಸ್ಕೊಂತಾನ. ಅವ್ರ ಇರೋಲ್ಲ ಅವಾಗ. ಇವತ್ತು ಮುಂಜ್ವಿ, ನಾಳೆ ಸೂಡು ಮುಂಜ್ವಿ, ನಾಡ್ದು ಲಗ್ನ, ನಾಡ್ದು ಪ್ರಸ್ತ ಆಡಬೇಕು ಮುಂಜಿ. ಇನ್ನು ಅವಾಗ 30 ವರ್ಷ ಆಗಿಬಿಟ್ಟಿರ್ತಾವೆ ಗಾಳಿ. ಅವಾಗ ಮುಂಜು ಕೈಗೆ ಹೋಗ್ಬಿಟ್ಟಿರ್ತದೆ. ಅದನ್ನು ಲಘುನೇ ಮುಂಜು ಮಾಡಿರಿ. ಯಾಕೆ ಗೊತ್ತಾ? ಗಾಯತ್ರಿಗೆ ಅಧಿಕಾರಿಗಳಾಗ್ತಾನೆ, ವೇದಕ್ಕೆ ಅಧಿಕಾರಿಗಳಾಗ್ತಾನೆ. ಅಷ್ಟು ಗಾಯತ್ರಿ ಜಪ್ತ ಅದಕ್ಕೆ ಹೇಳ್ತಾ ಇದ್ದಾರೆ. ಏನು ಮಾಡಿದಂತೆ? ತಸ್ಯೋ ಉಪನೀಯಮಾನಸ್ಯ ಸಾವಿತ್ರಿಂ ಸವಿತಾ ಬ್ರವೀತ್. ಆ ಹುಡುಗರು ಮುಂಜುವಾದರೆ ಸೂರ್ಯ ಸಾಕ್ಷಾತ್ ಅವಾಗ ಗಾಯತ್ರಿ ಮಂತ್ರ ಹೇಳ್ಕೊಟ್ಟ. ಎಲ್ಲಿ ದೇವರು ಎಲ್ಲಿ, ಸೂರ್ಯ ಎಲ್ಲಿ? ತಾರತಮ್ಯ ಎಷ್ಟು ಕೊಡೋಕ್ಕಾಗಿದ್ದರೆ ಸೂರ್ಯ ಉಪದೇಶ ಮಾಡಿಲ್ಲ, ಅರ್ಪಣ ಮಾಡ್ಯಾನ ಮಂತ್ರವನ್ನು. ಹಿಂಗೆ ಅರ್ಥ ಮಾಡ್ತೀವಿ. ನಮಗಿಟ್ಟಿದ್ದು ಕಾಯಿ ಉಪಯೋಗ ಹಣ್ಣು ಅರ್ಪಣೆ ಮಾಡ್ತೀವಿ ನಾವು. ಅದು ಅವಂದೇ, ನಮ್ಮದೇ ನಲ್ಲದು. ಮತ್ತೆ ಈ ಕಾಯಿ ಹಣ್ಣು ನಮ್ಮ ಮುನಿವೆಲ್ಲ ಸ್ವಾಮಿ ನೀವು ಕೊಟ್ಟಿದ್ದೀವಿ, ನೀವು ಅರ್ಪಣೆ ಮಾಡ್ತೀವಿ. ಇಷ್ಟು ಶಿಸ್ತು ತಿಳ್ಕೊ. ನಾವೇನಾದ್ರು ತಿನ್ಬೇಕಾದ್ರೆ ಅವ್ರು ಅರ್ಪಣೆ ಮಾಡಿ ತಿನ್ಬೇಕು. ಶಾಸ್ತ್ರ ಹೇಳ್ತದೆ ಮಡಿಗೆ ಮಾಡಬೇಕು, ಎಲ್ಲ ಮಾಡಬೇಕು, ಇದ್ದೇವೆ ತರಬೇಕು, ಮಾಡ್ಲಿಕ್ಕೆ ಆಗೋದಿಲ್ಲ. ಹ್ಯಾಪಿ ಬೀಸಾಡ್ಬೇಕು. ಆ ಕಡಿಕೆ ಮಾಡಿದ ಅಡಿಗೆ ಇರ್ತದಲ್ಲ, ಹೌದಾ? ಅದಕ್ಕೊಂದು ತುಳಸಿದ ತೀರ್ಥ ಹಾಕ್ಕೊಂಡ್ರೆ ಉಂಡೆ ಕಡಿ ಕನಿಷ್ಠ ಹಣ್ಣು. ಅದು ಆಗಲಿಲ್ಲ, ಎಲ್ಲಿ ಮೇಲೆ ಬಡಿಸ್ಬೇಕು. ಸ್ವಾಮಿ ಇದಿಷ್ಟು ನಿಂತಪ್ಪ, ಸ್ವಾಮಿ ಕೃಷ್ಣಾರ್ಪಣ ಇಷ್ಟು ಮಾಡ್ಲಿಕ್ಕೆ ಇರ್ಬೇಕು. ಅದು ಒಳ್ಳೆ ಅಂದ್ರೆ ಎಲ್ಲಿ ತಿಂತಿರ್ತಾರ ಬಫೆ ಸಿಸ್ಟಮು ಏನು ಅಂತ ಗದ್ದಲು ತಿಳ್ಕೊಟ್ರಿ ಹಂಗಾಗೋದಿಲ್ಲ. ಈಗ ಅದನ್ನು ಹೇಳ್ತಾ ಇದ್ದಾರೆ. ಆ ರೀತಿ ಇರ್ತಕ್ಕಂಥ ಬೃಹಸ್ಪತಿ ಬ್ರಹ್ಮಸೂತ್ರಂ. ಬೃಹಸ್ಪತಿ ಆಚಾರ್ಯರು ಅವ್ನು ಜನಿವಾರ ಅವರ ಕೊಟ್ಟರು ಬ್ರಹ್ಮಸೂತ್ರ. ಮೇಖಲಾಂ ಕಶ್ಯಪೋ ದದವು. ಕಶ್ಯಪರು ಲಗೋಟಿ ಕೊಟ್ಟರು ಅವರು ಮೆಗಲ ಕೊಟ್ಟಿರ್ತಕ್ಕಂಥ ಹೇಳ್ತಾ ಇದ್ದಾರೆ. ಸ್ವಾಗತಂ ತೇ ನಮಸ್ತುಭ್ಯಂ ಬ್ರಹ್ಮ ಕೆಂಕರ ವಾಮತೆ. ಇಷ್ಟು ಸಂದರ್ಭ ಆಗೋದ್ರಾಗ ನಾನು ಆ ಬಲಿಚಕ್ರವರ್ತಿ ಭಯಂಕರ ಪರ್ವಾಗಿಬಿಟ್ಟಿದ್ದವ. ದೈತ್ಯ ಕೂದ ಮ್ಯಾಲೆ ಹೋಗ್ಬಿಟ್ಟಿದ್ದು, ಅವ್ರ ತಲೆ ಮ್ಯಾಲೆ ಹೋಗ್ಬಿಟ್ಟು ಎಲ್ಲ ಕಡೆ. ಅವ ಬಲಿಚಕ್ರವರ್ತಿ ದೈತ್ಯಿದ್ರು
ವಿಷ್ಣು ಸರ್ವದ ಒಪ್ಪಿಕೊಂಡಿರ್ತಕ್ಕಂಥ ಮನುಷ್ಯ ಸ್ವರ್ಗ ಅಲ್ಲೆಲ್ಲ ಅಡ್ಡಾಡಿ ಇರುತ್ತೆ ಪ್ರಚಾರ ಮಾಡಿ ಇಟ್ಟಿರ್ತಾವ. ಅವ ಗುರುವೇ ಹೇಳಿದ್ರು ಶುಕ್ರಾಚಾರ್ಯ, ನಿನ್ನ ಕಡೆಯಿಂದ ನಾನು ಅಶ್ವಮೇಧ ಯಜ್ಞ ಮಾಡಿಸ್ತೇನೆ. ಒಂದು ಕ್ವಾಲಿಫಿಕೇಶನ್ ಹೆಂಗದ ನೋಡ್ರಿ, ಇಲ್ಲಿ ಹೆಂಗೆ ಡಿಗ್ರಿ ಆದ್ಮೇಲೆ ನೌಕರಿ ಕೊಡ್ತಾರಲ್ಲ, ಈ IT ಅದನ್ನು ತೊಗೊಂಡು ಎಲ್ಲ ಕಾಲಿನ ಕಲಿಕಿರ್ತಾರ ಅಲ್ಲಿ ಡಿಗ್ರಿ ಬೇರೆ ಡಿಗ್ರಿ ಬೇರೆ ಹಂಗೆ 3 ಅಶ್ವಮೇಧ ಯಜ್ಞ ಮಾಡಿ ಅವ ಇಂದ್ರ ಬದಿ ಬರ್ಬೇಕು ಇನ್ನು ಕ್ವಾಲಿಫಿಕೇಶನ್. ಇವಾಗ 99 ಮಾಡಿದ್ದೇವ, ಇನ್ನು ಒಂದು ಉಳಿದಿತ್ತೇವೆ. ಶುಕ್ರಾಚಾರ್ಯ ಮಾಡಿಸ್ತಾರೆ ಮಗ ನಾನು, ಅವನ ಶಿಷ್ಯ ಅಮ್ಮ. ಅಮ್ಮ ಪಚ್ಚಿಂದ್ರ ಇಂದ್ರಪದಿ, ಇವ ಅಪ್ಪಂತ ಇಂದ್ರಪದಿ ಹೋಗ್ತದೆ. ಅವನು ಜಗತ್ತಿನ ಸಿಸ್ಟಮಾಗಿ ಕೆಟ್ಟು ಹೋಗ್ತದೆ. ಇಂದ್ರದಲ್ಲಿ ಒಳ್ಕೊತಕ್ಕೋಯ್ದ್ರು, ಈಗ ಪಾರಾಯ ದೇವ ಮಾಡ್ಲಿಕ್ಕೆ ಹತ್ತಾನ, ಇವು ಮಾಡ್ಲಿಕ್ಕೆ ಹತ್ತಂದು ಇದನ್ನ ಭಗವಂತ ಈ ಸಿಸ್ಟಮ್ ಕೆಡಿಸ್ಬೇಕಾಗಿತ್ತು. ಈ ಪದವಿ ಹೀಗೆ ಇರಬೇಕು, ಆ ಪದವಿ ಹಾಗೆ ಇರಬೇಕು. ಮನುಷ್ಯ ಭಗವಂತ ನೇಮ ಇರ್ತಕ್ಕಂಥದ್ದು. ಆ ನೇಮ ನಿಲ್ಲಿಸಿಗೆ ಭಗವಂತ ವಾಮನಾಗಿರ್ತಕ್ಕಂಥ ರೂಪಿ ಅವತಾರ ತಗೊಂಡಿರ್ತಕ್ಕಂಥ ಭಗವಂತ ಅದನ್ನು ಹೇಳ್ತಾ ಇದ್ದಾನೆ. ಬೃಹಸ್ಪತಿ ಬಂದ ಸಶಿಷ್ಟ ಸಹಾಗ್ರಭಿ ಪ್ರತ್ಯಗ್ರನ್ನ ಸಮುತ್ತಾಯ ಸಂಕ್ಷಿಪ್ತ ತೇಜಸ. ನೇರವಾಗಿ ಮುಂಜಿ ಮಾಡಿಕೊಂಡ, ಕೈಯಾಗ ಕಮಂಡಲು ಹಿಡ್ಕೊಂಡ ಅಂತ ಹೆಂಗಿದ್ದ ಪರಮಾತ್ಮ. ಮತ್ತು ವಾಜರೋಣ ಮಾತ್ರ ಪಿಂಗಾಕ್ಷ ವಿಕ್ರಮ ತುರಂಗಾದಿ ಸೈನ್ಯ ಚತುರಂಗಾವಲಿಪ್ತನುಜ ಸಾಂಗಾದ್ವರಸ್ತ ಬಲಿ ತಾಂಗಾವಪಾತ ಋಷಿ ತಾಂಗಾಮರಾಜು ನುತತೆ. ಅವನ ಪಾದ ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿ ತಟಿನಿ ತುಂಗಾತಿ ಮಂಗಲ ತರಂಗಾಗಭೂತ ಭಜ ಕಾಂಗಾಗ ವಾಮನ ನಮ. ಪರಮಾತ್ಮ ಮಾಡ್ತಕ್ಕಂಥ ಹೆಂಗೆ ಬರ್ತಾರೆ ಹುಡುಗ, ಕೈಯಾಗ ಕಡಿ ಹಿಡ್ಕೊಂಡಿರ್ತ ಛತ್ರಿ ಮ್ಯಾಲೆ, ಕೈಯಾಗ ಕಮಂಡು ಹಿಡ್ಕೊಂಡಿರ್ತಕ್ಕಂಥವ ಚಂದ ನೋಡ್ಲಿಕ್ಕೆ ಚಂದನ ಹುಡುಗ, ಲಂಗೋಟಿ ಹಾಕೋಣ. ಅವ ಬಂದ್ರೆ ಆ ಪರಮಾತ್ಮ ಮುಂದೆ ಅಲ್ಹಾರ ಮುಂದೆ ಬಂದಿರ್ತಕ್ಕಂಥದ್ದು. ಅವನ ನಖ ಮ್ಯಾಲೆ ಬಿಡಿತಂತ, ಅದನ್ನ ವಾಜರಾಜ ಇದು ಹಿಂಗೆ ಬರಲ್ಲ ಅಲ್ಲಿ ಮತ್ತು ಅವರೇ ವಾಜರ ಬಿಡ್ತಕ್ಕಂಥ ಮತ್ತೊಂದು. ಎಂಥ ಪಾವನ ಪಾದವು ರಂಗಯ್ಯ, ಇನ್ನೆಂಥ ಚೆಲುವಿನ ಪಾದವು. ಏನು ಮಾಡ್ತೀವಿ ಪಾದ, ಬಲಿಯ ದಾನವ ಬೇಡಿ ಇಳೆಯನೆಲ್ಲ ಈರಡಿ ಮಾಡಿ ಬೆಳೆದು ಬೇದಿಸಲಾಗೆ ನಳಿನ ಜಾಂಡವ ಪಕ್ಕ ಚಲುವ ಗಂಗೆಯ ಪೆತ್ತ ಜಲಜಾಸನಾರ್ಚಿತ. ಎಂಥ ಪಾವನ ಪಾದವು ರಂಗಯ್ಯ, ಇನ್ನೆಂಥ ಪಾವನ ಪಾದವು. ಒಂದು ಶ್ಲೋಕದಾಗ ಎಲ್ಲ ಹಾಕ್ತಾರೆ ಮಹಾನುಭಾವ. ಒಂದು ಹೇಳ್ತಾ ಇದ್ದಾರೆ. ಯಾವಾಗ ಆ ಬಲಿಚಕ್ರವರ್ತಿ ಯಜ್ಞ ಮಾಡಲಿಕ್ಕೆ ಇದ್ದ, ಅಶ್ವಮೇಧ ಯಜ್ಞ ಮಾಡಿ ಕೂತ ಗುರುಗಳು ಕೂತ್ಕೊಂಡಾರ. ಎಲ್ಲ ಸಮಾರಂಭ ಸಾಧ್ಯ ದೈತ್ರ ಸೇರಿ ಎಲ್ಲ ದೈತ್ರ ಕಂಪನಿಯ ಎಲ್ಲ ರಾಷ್ಟ್ರದ ಕಂಪನಿ ಅಷ್ಟರು ಕೂಡ ಕೂತ್ಕೊಂಡಾರ. ಈ ಹುಡುಗ ಬಂತು ನೋಡ್ರಿ, ಅವ್ನು ಮಾತು ಹೇಳ್ತಾ ಇದ್ದಾನೆ. ನೋಡಿದ ಅವ ಅಂತಾನ ಹೆಂಗಿದ್ದಂತವ, ಸಮುತ್ತಾಯ ಸಂಕೃತ ತೇಜಸ. ಅದು ಏನು ಯಜ್ಞ ಮಾಡಲಿಕ್ಕೆ ಹತ್ತಿದ್ರಲ್ಲ, ಕಟಿ ಉರಿವಲ್ಲ, ಹುಸಿ ಕಟ್ಟಿಗಿದ್ವು. ಎಷ್ಟು ಇವ ಉತ್ತಾನ ಅವ ಉತ್ತಾನ, ಏನು ತುಪ್ಪ ಹಾಕ್ತಾರ, ಬತ್ತಿ ಹಾಕ್ತಾರೆ, ಇಲ್ಲವೂ ಹೊತ್ತವಲ್ದು ಅಂತೂ ಪೇಜಾಡಿ ಹಾಕಿದ್ರು. ಯಾವಾಗ ವಾಮುಡಿ ಪರಮಾತ್ಮ ಬಂದ, ಅಗ್ನಿ ಝಗ್ಗನೆ ಇತ್ತಂತಲ್ಲ. ಏನು ಅಗ್ನಿ ಗೊತ್ತಂತ ನಮ್ಮ ದೇವ್ರು ಬಂದಾನೋ ಸ್ವಾಮಿ ಬಂದು ಬರ್ದು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಬ್ರಹ್ಮರ್ಷೀಣಾಂ ತಪಃ ಸಾಕ್ಷಾತ್ ಮನ್ನೆ ತಾತ್ಪರ್ಯ ಬುದ್ಧ. ಏನು ಸಾಕ್ಷಿ ಪರಮಾತ್ಮ ವೈಭವ, ಅವನ ನೋಟ ನೋಡಲಿಕ್ಕೆ, ಅವನು ಸುಂದರತಕ್ಕಂಥ ರೂಪ. ವಾಮನ ಶಬ್ದ ಗಿಡ್ಡ ಅಂತ ಅರ್ಥ, ವಾಮನ ಶಬ್ದ ರೂಪ ಅಂತ ಅರ್ಥ, ಆಚಾರ ಅಂತಾರೆ. ವಾಮನ ವಾಮನ ಭಾಮನ ಒಂದೇ ಸಾಮನ ಶೀಮನ ಶ್ಯಾಮನ ಶ್ಯಾಮ ಭಾವಿಸ್ತು ದೇಶ. ವಾಮನ ವಾಮನ ಭಾಮನ ಒಂದೇ ಸಾಮನ ಶೀಮನ ಶ್ಯಾಮನ ಅರ್ಥ ಹೇಳ್ತಿರ್ಕ ಭಾಳ ಅರ್ಥದಾಗಿ. ಏನು ಶ್ರೀಮನದ್ದು ಶ್ಯಾಮನ ಅನ್ನೋದುಕೊಂಡು ಅಷ್ಟು ಅರ್ಥ ಆಚಾರ ಇರ್ತಕ್ಕಂಥ ಹೇಳ್ತಾ ಇದ್ದಾರೆ ಅಂತ ಮಹಾಭಾವ ಅಂದರು. ಪ್ರತ್ಯೇಕ ಸಮುತ್ತಾಯ ಸಂಕ್ಷಿಪ್ತ ತೇಜಸ್ಸ. ಯಾವಾಗ ಆ ಹುಡುಗ ಬಂತು, ಅಮೃತ ಪರಮಾತ್ಮ ಬಂದ, ಇವ ನೋಡಿದ ಬಲಿಚಕ್ರವರ್ತಿ. ಶುಕ್ರಾಚಾರ್ಯ ನೋಡಿದರು, ಅವ್ರಿಗೆ ಗೊತ್ತಾಗಲಿಲ್ಲ ಅಂತಾನ ಬಲಿಚಕ್ರವರ್ತಿ. ಸ್ವಾಗತಂ ತೇ ನವಸ್ತುಭ್ಯಂ ಬ್ರಹ್ಮನ್ ಕಿಂಕರ ವಾಮತೆ. ಏನು ಚಂದ ಹುಡುಗ ಬಂದಿರಿ ನಮ್ಮ ಮನೆಗೆ ಅಂತ. ನಾ ಯಜ್ಞ ಮಾಡುವಾಗ ಇಂಥ ಬ್ರಹ್ಮರ್ಷಿ ಬರ್ತಾನ, ಇಂಥ ಬ್ರಾಹ್ಮಣ ಬರ್ತಾನೆ, ನನ್ನ ಪುಣ್ಯ ಎಷ್ಟು ಬಂದ. ಯಾರು ಒಳ್ಳೆ ಕೆಲಸ ಬಂದೆ, ಒಳ್ಳೆಯವ್ರು ಬರ್ಬೇಕು, ದುಷ್ಟರು ಹೋಗಬಾರ್ದು. ನಾ ಯಜ್ಞ ಮಾಡಲಿಕ್ಕೆ ನೀವೇನು ಕರೆದಿಲ್ಲ, ಫೋನ್ ಮಾಡಿಲ್ಲ, ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ ಸಾಕ್ಷಾತ್ ಆ ಹುಡುಗ ಕೈ ಹಾಕೊಂಡು ಹಿಡ್ಕೊಂಡ, ಛತ್ರಿ ಹಿಡ್ಕೊಂಡ, ಪರಮಾತ್ಮ ಲಂಗೋಟಿ ಹಾಕೊಂಡು ಪರಮಾತ್ಮನ ರೂಪ ಅದ್ಭುತವಾಗಿರ್ತಕ್ಕಂಥ ರೂಪ. ಒಂದು ನೋಡಿದರು, ಸ್ವಾಮಿ ಬರ್ರಿ ಸ್ವಾಗತ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹೆಂಗಿದ್ದು ಬ್ರಹ್ಮರ್ಷೀಣಾಂ ತಪಃ ಸಾಕ್ಷಾತ್ ಅದ್ಯನಃ ಅನ್ನಂತವ. ಯಾರು ಬಲಿಚಕ್ರವರ್ತಿ. ನಹ ನಮ್ಮ ಅಂತ ಅರ್ಥ. ಪಿತರಹ ತುಷ್ಟಾಹ, ನಮ್ಮ ಪಿತೃದ್ರ ಮೇಲೆ ಸಂತುಷ್ಟ. ನಮ್ಮ ಪಿತೃಲೋಕ ಸಂತುಷ್ಟ. ಇಂಥ ಮಾಮ್ ನಮ್ಮ ಮನೆ ಬರ್ತಾನ ಪರಮ ಬರ್ತಾನ ಅಂದ್ರೆ ಅದ್ಯನಃ ಪಾವಿತಂ ಕುಲಹ, ನಮ್ಮ ಕುಲನೂ ಕೂಡ ಪವಿತ್ರ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಮುಂದುವರೆ ಹೇಳ್ತಾ ಇದ್ದಾರೆ ಅಂತಕ್ಕಂಥವ್ರು. ಅದ್ಯ ಸೃಷ್ಟಿ ಕೃತಯಂ ಯದ್ ಭವಾನ್ ವಾಗತೋ ಗ್ರಹಾನ್. ಮಾಮೂಲಿ ಪರಮ ಬಂದಾದ ಇಷ್ಟ ಆಗೋದು ಹೇಳ್ತಾ ಇದ್ದಾರೆ. ಅದ್ಯ ಅಗ್ನಿಯೋ ಹಿಡ್ಕೊಂಡು ಹೋಗುತ್ತಾರೆ ಅಂತಾರ ಇರ್ತಕ್ಕಂಥದ್ದು. ಮುಂದಂತಾರ ಈ ಸ್ವಾಮಿ ಬಂದರೆ ಪಿಂಗಾಕ್ಷ ವಿಕ್ರಮ ತುರಂಗಾದಿ ಸೈನ್ಯ ಚತುರಂಗಾವಲಿಪ್ತ ಧನುಜ ಸಾಂಗಾದ್ವರಸ್ತ ಬಲಿ ತಾಂಗಾವಪಾತ ಋಷಿ ತಾಂಗಾಮರಾಜು ನುತತೆ.
ಶೃಂಗಾರ ಪಾದನಕ ತುಂಗಾಗ್ರ ಭಿನ್ನಕನ ಕಾಂಗಾಂಡ ಪಾತಿ ತಟಿನಿ ತುಂಗಾತಿ ಮಂಗಲ ತರಂಗಾಗ ಭೂತವಜ ಕಾಂಗಾಗ ವಾಮನಮ ಅಂತ ತಗೊಂಡು ಹೇಳ್ತಾ ಇದ್ದೇನೆ. ವಾಗ್ಭಿರಿಯಂ ಚ ಭೂಮಿ ಅದ್ಧ ಪುನೀತ ತನುಭಿ ಸ್ವದಯಿಸ್ತವ ತವ ಪದ. ಸ್ವಾಮಿ ನಿಮ್ಮ ಪದ ಇತ್ತಿಲ್ಲ ಬ್ರಹ್ಮಚಾರಿ ಬಂದು ನಮ್ಮ ಭೂಮಂಡಲ ಪುಣ್ಯ ಬಂತು ಹೇಳ್ತಾ ಇದ್ದಾನೆ. ಯಜ್ಞದ್ಭಟೋ ಅವ ಯಜ್ಞ ಮಾಡಿ ಬಿಟ್ಟ ಚಕ್ರವರ್ತಿ ಹುಚ್ಚೆ ಹಿಡಿದ್ದೆ 100 ರೂಪಾಯಿ ನೋಡವ. ಸ್ವಾಮಿ ಅಂದ, ಬಂದಿರಲ್ಲ ಮತ್ತು ದಾನ ಕೊಡ್ತೀನಿ ಮಗ. ಯಾಕೆ ಯಜ್ಞದ್ವಟೋ ಏ ವಟೋ ಅರ್ಥಾತ್ ಒಟ್ಟು ಶಬ್ದ ಅರ್ಥ ವಾಂಛಸಿ ನೇನು ಗತಿ ಕೊಡ್ತಾ ಇದ್ದೆ ನನಗೆ ಸಂಪ್ರತಿ ಕ್ಷಮೆ ಬೇಕಾಗಿ ಕೇಳಿ ಕೊಡ್ತೇನೆ ಅಂತ. ತ್ವಾಂ ಅರ್ಥಿನಂ ವಿಪ್ರಸುತಾನು ತರಕ್ಕಯೇ, ನೀವು ಒಳ್ಳೆ ಬ್ರಾಹ್ಮಣರ ಮಗ ಇದ್ದೀಯಲ್ಲ, ವಿಪ್ರಸುತ ಅರ್ಥಾತ್ ಒಳ್ಳೆ ಬ್ರಾಹ್ಮಣರ ಮಗ ಇದ್ದೆ. ಏನು ಸಂಧ್ಯಾವನೆ ಮಾಡ್ತೀನಿ, ಏನು ಚಂದ ದನವಾರ ಹಾಕ್ಕೊಂಡಿದ್ದೀನಿ, ಏನು ಸತ್ತು ಹೊಡಿತೀನಿ, ಹುಡುಗಿ ಹಿಂಗಿರ್ಬೇಕು ನೋಡಲಿಕ್ಕೆ. ಅದಕ್ಕೆ ಲಘು ಮುಂಜಿ ಮಾಡ್ಕೊಂತ ಅರ್ಥ. ಹೌದಾ, ಚಂದ ಕಾಣ್ತಾ ಹುಡುಗೊಂಡಿಕೊಂಡು ವಯಸ್ಸವೆಲ್ಲ ಅವಳು ಏನು ಲಗುಂಡಿ ಲಗುಂಡಿ ಏನು ಹಾಕೋತಾವ, ಇವ್ರು ಏನು ಹಾಕ್ತಾನೆ ಅವಾಗ ಎಲ್ಲ ತಿಳ್ಕೊಂಡು ಹೇಳಲಿಕ್ಕೆ ಸಾಧ್ಯ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಕೇಳಿದ. ಆ ಹುಡುಗಿ ಸುಮ್ಮನೆ ಮಾತಾಡಿ ನಿಂತ್ಕೊಂಡು ವಾಮನ ಪರಮಾತ್ಮ ತಂದುಕೊಂಡ್ಬಿಟ್ಟ. ಇವನೇ ಕೇಳಿದ ಬಲಿಚಕ್ರವರ್ತಿ, ಇಲ್ಲಿ ಇಷ್ಟೆಲ್ಲ ಕೊಡ್ತೇನೆ ಸರ್. ಗಾಮ್ ಅರ್ಥ ಆಕಳ ಅಂತ ಅರ್ಥ, ಗಾಮ್ ಅಂತ ಆಕಳ ಕೊಡಲೇ ನಿಮಗೆ ದನ ಕಲಿಕೊಳ್ಳಿ ನನ್ನ ಹುಡುಗ ಹಾಕಿ ತಗೊಂಡ. ಗಾಮ್ ಅದು ಬೇಡ. ಕಾಂಚನಂ ಬಂಗಾರ ಕೊಡಲೆ. ಗುಣ ಅದ್ವಾಥ ಅಮೃಷ್ಟಕಂ ತಥಾ ಅನ್ನಂ ಉತ್ತಮ ಅಮೃಷ್ಟ ಅವ ಚೇಟು ಊಟಕ್ಕೆ ಹಾಕಿದ್ರೆ. ಅಥವಾ ವಿಪ್ರಕನ್ಯಾಂ, ನೀವು ಒಂದು ಹುಡುಗಿ ಕೊಟ್ಟು ಲಗ್ನ ಮಾಡಿಬಿಡಲ. ಈಗ ನೋಡೋರು ಮಾಡೇ ಬಿಡು, ಬೇಳೆ ಬೇಡ ಇದ್ದಿದ್ರು. ವಿಪ್ರಕನ್ಯಾ ಕೊಡಲೆ ನಿನಗೆ. ಗ್ರಾಮಾನ್ ಅರ್ಥ. ಅಥವಾ ಸಮೃದ್ಧಾನ್ ತುರಗಾನ್, ಕುದುರೆ ಕೊಡ್ಲೆ. ಗಜಾನ್ ಆನೆ ಕೊಡ್ಲೆ. ರಥಾನ್ ರಥ ಕೊಡ್ಲೆ. ತಥಾರ ಅತ್ತಮ ಸಂಪ್ರೀತಿ ಬೇಕಾದಿಗಳು ಕೊಡ್ತೇನೆ ಅಂತ ಅವನು ಪರಮಾತ್ಮ. ಏನು ಚಂದ ಮಾತಾಡಿದೆವು ಅಂದ್ರೆ ಈ ಮೊದಲೇ ಮಾತಾಡಿದ್ವಿ. ನಿನ್ನ ಮಾತು ಹೆಂಗದ ಗೊತ್ತಾ? ವಚಃ ಹೆಂಗದ ನಿಮ್ಮದು ಕುಲೋಚಿತಂ ಧರ್ಮ. ನಿನ್ನ ಕುಲಕ್ಕೆ ನಿನ್ನ ಮಂತ್ರಕ್ಕೆ ಯೋಗ್ಯ ಆಗೋ ಮಾತಾಡಿದ್ವಿ. ಯಾಕೆ? ಬಲಿಚಕ್ರವರ್ತಿ ಪ್ರಹ್ಲಾದನ ಮೊಮ್ಮಗ, ಪ್ರಹ್ಲಾದನ ಮಗ ವಿರೋಚನ. ಅರ್ಥ ಮಾಡ್ಕೊಡಿ. ವಿರೋಚನ ಮಗ ಬಲಿಚಕ್ರವರ್ತಿ. ನಿನ್ನ ಕುಲ ಅಂದ್ರೆ ಅವ್ರ ಕುಲ. ಪ್ರಹ್ಲಾದ ಹೆಂಗಿದ್ರು ಮಹಾನುಭಾವ ಅದು ಮಾತ್ರ ದೀಪ ಅಂತ ಹೇಳ್ತಾ ಇದ್ದಾರೆ. ಪಿತಾಮಹ ಕುಲವೃದ್ಧ ಪ್ರಶಾಂತ. ನಿಮ್ಮಜ್ಜ ಹೆಂಗಿದ್ರು ಮಹಾನುಭಾವ ಇನ್ನೂ ಇದ್ದಾರೆ, ಮತ್ತು ಹೋಗಿಲ್ಲ ಪ್ರಹ್ಲಾದ ಹೇಳ್ತಾ ಇದ್ದೇನೆ. ಆ ರೀತಿಯಾಗಿ ಅಂತ ಇನ್ನೊಬ್ಬರಿಂದ ಹುಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾ ಏನಕ್ಕೆ ಗೊತ್ತಾ ಹೇಳ್ತಾ ನೋಡಿ. ತಸ್ಮಾತ್ ಆದ್ದರಿಂದ ಪದಾನಿ ತ್ರೀಣಿ, 3 ಪಾದ ಕೊಟ್ಬಿಡ್ನಾಗ. ಸಂಹಿತಾನಿ ಪದ ಮಮ. ಭಾಳ ಚಂದ ಅರ್ಥ. 3 ಪಾದ ಕೇಳಿಲ್ಲ. ನಿನ್ನ ಪಾದ ಅಲ್ಲ, ನನ್ನ ಪಾದ ಕೊಡು. ನಮ್ಮ ನಿನ್ನ ಪಾದ ದೊಡ್ಡ ಆಗ್ತದೆ, ಉಷ್ಟುತ್ತ ಆಗ್ತದೆ. ನಿನ್ನ ಪಾದ ರಾಜನ ಪಾದ, ನಾನು ವಿಶಿಷ್ಟ ಪುಟ್ಟ ಪಾದ ಹೋಗೋದು. ಪದಾನಿ ಮೇ ಅದ ಪದ ಮಮ. ನಿನ್ನ ಪಾದ ಅಲ್ಲ, ನನ್ನ ಪಾದ ಭೂಮಿ ಕೊಡು ಅಂದ. ಬಲಿಚಕ್ರ ನಗಲಿಗೆ ಹತ್ಬಿಟ್ಟ. ಈ ಹುಡುಗ ಹುಚ್ಚಿಡೋದು ನಾವು ತಲೆ ಕೆಟ್ಟರೆ ಹುಡುಗ ಬರೋದಂಗೆ ಕಾಣೋ. ಏ ಹುಚ್ಚ ಅಂತಾನ. ನಾಣ್ಯಂತೆ ಕಾಮಯೇ ರಾಜನ್. ಇಷ್ಟು ಬಿಟ್ಟು ನನಗೇನು ಬೇಡ ಅಂತ ಹುಡುಗ 3 ಪಾದ ಕೊಟ್ಟು ಗಿರಿ ನೋಡ್ತಾ ಇದ್ದೇನೆ. ಬಲಿಚಕ್ರ ಹೊತ್ತ ಅಂದ, ಏ ಹುಚ್ಚ ಅಂದ. ಹಾಗೆ ಕೇಳ್ಬೇಡ ಅಂದ. ಒಮ್ಮೆ ಕೇಳ್ಬಿಡು. ನಾ ಕೊಟ್ಟದ್ದು ಹೆಂಗೆ ಕೊಡ್ತೇನೆ ಗೊತ್ತು? ನಿನ್ನ ಮುಂದೆ 7 ಕುಲ 7 ತಲೆ ತಿಂದು ಆರಾಮಿರ್ಬೇಕು, ಅಷ್ಟು ಕೊಡ್ತೀನಿ. ನಾನು ರಾಜ ಇದ್ದೇನೆ, ಕೊಡ್ತೀನಿ ಹೇಳ್ತಾ ಇದ್ದೇನೆ. ಪರಮಾತ್ಮ ಅಂತ ಇದ್ದಾನೆ, ಬೇಡಪ್ಪ ಮಹಾರಾಯ ಅಂದ. ಎಂಥ ಚಂದ್ರ ಮಾತ್ರ ಗೊತ್ತಾ ಭಾಗವತ ಅಂತಾರೋದೆ. ಯದೃಚ್ಛಾಲಾಭ ತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ. ಭಾಳ ಚಂದನೆ ಬಿಟ್ಬಿಡು, ಭಾಳ ಚಂದ ಮಾತು. ಬ್ರಾಹ್ಮಣ ಹೆಂಗಿರ್ಬೇಕು ಹೇಳಿ. ತೇಜೋ ವರ್ಧತೆ ಹೆಂಗಿರ್ಬೇಕಂತ. ಯದೃಚ್ಛಾಲಾಭ ಸಂತುಷ್ಟ. ಬ್ರಾಹ್ಮಣ ಹೆಂಗಿರ್ಬೇಕು? ಅತಿ ಆಶೆ ಮಾಡಲಿಕ್ಕೆ ಹೋಗ್ಬಾರ್ದು. ಅದೇ ಅತಿ ಹೇಳ್ತೇನೆ. ಅತಿ ಆಸನೂ ಕೆಟ್ಟ, ಅತಿ ಉಣ್ಣೋದು ಕೆಟ್ಟ, ಅತಿ ಉಪವಾಸನೂ ಕೆಟ್ಟ. ಎಲ್ಲ ಅತಿ ಕೆಟ್ಟ ತಿಳ್ಕೊಂಡ್ಬಿಡ್ರಿ. ಅದಕ್ಕೆ ಮಾಡಲಿಕ್ಕೆ ಹೋಗಬಾರ್ದು. ಅದಕ್ಕೆ ಹೇಳ್ತಾ ಇರ್ತಾನೆ. ಹೆಂಗೆ ತೇಜೋ ವಿಪ್ರಸ್ಯ ವರ್ತತೆ. ಮುಖ ಕಾಂತಿ ಅವ್ನ ಲಕ್ಷ್ಯ ಬೆಳೀತಂತೆ. ಯಾವ ಬ್ರಾಹ್ಮಣ ಯದೃಚ್ಛಾಲಾಭ ಸಂತುಷ್ಟ ವೃತ್ತಿ ಎಷ್ಟು ಅಷ್ಟಾಗಿರ್ಬೇಕು. ಹಂಗಿರೋದಿಲ್ಲ. ಈಗ ಉಪನ್ಯಾಸ ಮುಗಿದ ತಕ್ಷಣ ಪಾಕೆಟ್ ಕೊಟ್ಟಿರೋ ತೆಗೆದು ನೋಡಿ, ಅಲ್ಲೇ ಕೂತು ತೆಗೆದು ನೋಡಿದ್ರೆ ತಪ್ಪಲ್ಲ ತಗೊಳ್ರಿ. ಹೆಂಗದ ಗೊತ್ತ ನಿಮಗೆ? ಕೊಡೋರು ಹಾಗೆ ಇರಬೇಕು, ಇಸೋರು ಹಾಗೆ ಇರಬೇಕು. ಎರಡೂ ಸಮ ಇರಬೇಕು. ಒಂದು ಅದು ಅಸಲ್ ಅದನ್ನು ಹೇಳ್ತೇನೆ ನಿಮಗೆ. ಇವು ಪಾಪ ಲಗ್ನ ಕರೀತಾರೆ. 2 ಮುಹೂರ್ತ. ಮುಂಜಾನೆ ಮುಹೂರ್ತ ಬ್ರಾಹ್ಮಣ ಬರ್ತದೆ, ಶುದ್ಧ ಮುಹೂರ್ತ ಅದು. ಮಧ್ಯಾಹ್ನ ಜನರಲ್ ಮುಹೂರ್ತ ಅದು. ಮುಂಜಾನೆ ಯಾರು ಇರೋದೇ ಇಲ್ಲ. ಒಂದು 4 ಮಂದಿ ತಲೆ ಚಂಡಿಗೆ ಬಿಟ್ಕೊಂಡವರು ಪೂಜೆ ಮಾಡಿದ್ರು. ಪಡ ಬ್ರಾಹ್ಮಣರು ಪಾಪ ಹಂಗಿಲ್ಲ ಪಂಗಿಲ್ಲ ಹೊತ್ತು ಬಂದಿರ್ತಾರೆ ಪಾಪ. ನೋಡ್ರಿ, ಅಷ್ಟು ನಸಿಕ್ಲಿ ಪೂಜೆ ಮಾಡಿಕೊಂಡು ತಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬಂದು ಅಕ್ಷತ ಹಾಕಿ ಮಂತ್ರ ಅಂದರು, ಆಶೀರ್ವಾದ ಮಾಡಿದ ಮೇಲೆ ಊಟಕ್ಕೆ ಮಂದಿ ಮಠಕ್ಕೆ ಹೋಗ್ಬೇಕು. ಅವು ಇಲ್ಲಿ ಹೋದ್ರು ಇಲ್ಲ, ಇಲ್ಲಿ ರತಿ ಹೊಣೆ ಬಾರಿ ಅವರು. ಈ ಬ್ರಾಹ್ಮಣಗೆ ಇಷ್ಟು ಮಂತ್ರ ಅಂದು ಆಶೀರ್ವಾದ ಮಾಡಿ ಇಷ್ಟು ಶುದ್ಧದಿಂದ ಬಂದಾಗ 1 4ನೇ ದಕ್ಷಿಣೆ.
ಆಕೆ ಕೂದಲ ಕತ್ತರಿಸಿಗೆ 12,000 ರೂಪಾಯಿ. ಗೊತ್ತಿಲ್ಲ ಯಾರು ಬಂದು ಅದೇ ಇರ್ತಾವ. ಜಗತ್ತು ಎಷ್ಟು ಕೆಟ್ಟದ್ರೆ ವಿಚಾರ ಮಾಡಿ ನೀವು ಪ್ರಾಣ ಪಾಪ ಕುಂದೋಣ ತೋಡಿದ ಉಪವಾಸ ಮುನಿಗೆ ಹೋಗ್ಬೇಕು. ಹೀಗೆ ಇರಬಾರ್ದು ಹೆಸರು ಅಂತಾರ ಅಮೃತ. ತೇಜೋ ವಿಪ್ರಶ್ ಹಿಂಗಿರ್ಲಿಕ್ಕೆ ಕಲಿಬೇಕು. ತೇಜೋ ವಿಪ್ರಶ್ಯ ಬರ್ತೈತಿ. ಅತೀ ಆಶಾ ಮಾಡಲಿಕ್ಕೂ ಹೋಗಬಾರ್ದು. ಕೊಡವನು ಹಂಗೆ ತನ್ನ ಯೋಗ್ಯತಾ ಪ್ರಕಾರ ಅವನು ಕೊಡ್ಬೇಕು ಹೇಳ್ತಾ ಇದ್ದಾರೆ. ಈ ರೀತಿ ಸಿದ್ಧಾಂತ ಹೇಳ್ತಾರೆ ಅಮೃತ ಪರಮ ಅಂದ್ರೆ ಬ್ರಾಹ್ಮಣಿಗೆ ಗೆಲುವು ಬರ್ತದೆ, ತೇಜಸ್ ಬರ್ತದೆ, ವೃದ್ಧಿ ಆಗ್ತಕ್ಕಂತ ಹೇಳ್ತಾ ಇದ್ದಾರೆ. ತತ್ರ ಶ್ಯಾಮ ಸಂತೋಷ. ಯಾವಾಗ ಇದು ನೋಡಿರಲಿಲ್ಲ ಸಂಭಾಷಣೆ ನೋಡ್ಕೋತ ಕೂತಾರ ಶುಕ್ರಾಚಾರ್ಯ ನೋಡ್ಕೋತ ಕೂತ್ರವು. ಅವ ಬಲಿ ಚಕ್ರವರ್ತಿ ತಡಿ ಒಂಚೂರು ಅಂದ್ರವು. ಹಂಗೆ ಹೂ ಅಲ್ಲಿ ಹೋಗ್ಬಿಡೋ ಮೇಲೆ ಯಾಕೆ ಗೊತ್ತಾ? ಏಷ ವೈರೇ ಸಾಕ್ಷಾತ್ ಭಗವಾನ್ ವಿಷ್ಣುರವ್ಯಯ. ಶುಕ್ರಾಚಾರ್ಯ ಯಾರಂತ ತಿಳ್ಕೊಂಡು ಸಾಕ್ಷಾತ್ ಭಗವಂತ ಬಂದವ ನಿಮ್ಮ ಮನೆಗೆ ಅವ್ಯಯ. ಹಂಗೆ ಏನು ಮಾಡ್ತಾನೆ ಅವ? ಕಶ್ಯಪ ಅದಿತೇರ್ಜಾತಃ. ಅರ್ಥಾತ್ ಕಶ್ಯಪ ಐತಿ ಹುಟ್ಟಿರ್ತಕ್ಕಂಥವ ದೇವಾನಾಂ ಕಾರ್ಯಸಾಧಕ, ದೈತ್ಯಾನಾಂ ಹಿಂಸಾಕಾರ. ದೈತ್ಯಗಳು ಹಾಳು ಮಾಡ್ಲಿಕ್ಕೆ ಬಂದಾಗ ದೇವರು ಉದಾಹರಣೆ ಇರ್ತಕ್ಕಂಥ ಕೊಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡ್ತಾನೆ ಅವ? ಏಷ ಮೇ ಸ್ಥಾನಮೈಶ್ವರ್ಯಂ ತೇಜೋ ಯಶಸ್ಸುತಂ ದಾಸ್ಯತಿ ಇಚ್ಛಾದೆ ಶಕ್ರಾಯ ಮಾಯಾ ಮಾನವಕೋ ಹರಿಹಿ. ಇವ ಯಾರು? ಮಾಯಾ ಮಾನವಕ. ಮಾನವಕ ಅಂದ್ರೆ ಬ್ರಹ್ಮಚಾರಿ ಅಂತ ಅರ್ಥ. ಮಾಯಾ ಬ್ರಹ್ಮಚಾರಿ ಅಂತಕ್ಕಂಥವ ಸಾಕ್ಷಾತ್ ಪರಮಾತ್ಮ ಇರ್ತಕ್ಕಂಥ. ಏನು ಮಾಡ್ತಾನ? ನೀನು ಕಸೋತಾನ ಇದ್ರ ಕೊಡ್ತಾನ. ಇವ್ರದ್ದು ಕಸೋದ ಕೊಡ್ತಾನೆ, ಕೊಡ್ಲಿಕ್ಕೆ ಹೋಗ್ಬಾರ್ದು ಹೇಳ್ತಾ ಇದ್ದಾರೆ. ಕ್ರಮತೋ ಏನು ಮಾಡ್ತಾನೆ ಅವ? ಗಾಂ ಪದೇಕೇನ ದ್ವಿತೀಯೇನ ದಿವಂ ಯುಗು. ಒಂದು ಪಾದದಿಂದ ಭೂಮಿಯೆಲ್ಲ ಕುಡಿಸ್ಬಿಡ್ತಾನೆ, ಇನ್ನೊಂದು ಆಕಾಶ ಕೂತಾನೆ, ಮೂರನೇ ಪಾದ ತಲೆ ಇರೋದು ಇಡೀ ಜಗ ಇರೋದು ನಮಗೆ ಪುರಾತನ ತಲೆ ಮತ್ತೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಪಂಚದಾ ವಿಭಜನ ನಿಮಿತ್ತಂ ಇಹ ಮುತ್ರಚನೋ ಮದತೆ ಅಂತ ಹೇಳಿದಾಗ ಅಂತ ನೋಡಿ ಮಾತಕ್ಕಂಥ ಅಂತಾರ. ನೋಡು ಅಂದರು ಬಲಿ ಚಕ್ರವರ್ತಿ. ಸತ್ಯ ಮೋಸಃ, ನಾವು ಮಾತು ಕೊಟ್ಬಿಟ್ಟೇವೆ, ನಾವು ಕೊಟ್ಟ ತೀರವ. ಸುಳ್ಳು ಹೇಳಲಿಕ್ಕೆ ಒಳ್ಳೆ ನಾನು ನಮ್ಮ ಅಜ್ಜ ಯಾರು? ಪ್ರಹ್ಲಾದ ರಾಜ. ಅಲ್ಲಿ ಹುಟ್ಟು ಸುಳ್ಳು ಹೇಳ ರಾಜ ಆಗಿ ನಾನು ಒಂದು ಕೊಡ್ತೇನೆ ಅಂದ್ಬಿಟ್ಟೇನೆ, ಮತ್ತೆ ಕೊಡು ಅಂತ ಹೇಳಲಿಕ್ಕೆ ಹೋಗೋಲ್ಲ. ಸುಳ್ಳು ಹೇಳೋದು ತಪ್ಪಾಗ್ತದೆ ಅಂದ್ರೆ ಶುಕ್ರಾಚಾರ್ಯ ಹೇಳಿದ್ರು ಸುಳ್ಳು ಹೇಳಿ ಪರ್ಮಿಷನ್ ಅದ ಅಂದರು. ಹೇಳ್ತಾರೆ ನೋಡಿದ್ದೆ 5 ಜನ ಸುಳ್ಳು ಹೇಳ್ಬೋದು ಅಂತ. ನಾ ಹೇಳಿದೆ ವೇದವ್ಯಾಸ ಏನು ಮಾಡ್ತಿದ್ರು, ಇವ್ರನ್ನ ಬರೋಲ್ಲ ವೇದವ್ಯಾಸ ಬರೋಲ್ಲ. ಮತ್ತೆ 5 ಕಡೆ ಸುಳ್ಳು ಹೇಳಿ ಬರ್ತಂತೆ. ಸುಳ್ಳಲ್ಲ ಅಂತೀವಿ ಏನೋ, 5 ಸುಳ್ಳಲ್ಲ. ಯಾವ ಹೇಳ್ತಾ ಹಂಗೆ ಅರ್ಥ ಮಾಡ್ಕೊಂಡು ಸ್ತ್ರೀಶು ಹೆಣ್ಮಕ್ಳು ಸುಳ್ಳು ಹೇಳ್ಬೋದು ಅಂತ. ಶಬ್ದದಿದೆ ಸ್ತ್ರೀಶು. ಹೌದಾ? ಹೌದಿಲ್ಲ? ಯಾಕೆ? ಪಗಾರ ಬಂತಿಲ್ಲ ಒಂದೇ ಬರುತ್ತೆ. ಒಂದನೇ ಪಗಾರ ಹೊಟ್ಟು ಬಂಗಾರ, 2ನೇ ಪಗಾರ ಬೆಳ್ಳಿ, 3ನೇ ಪಗಾರ ಬರೀ ಪರ್ಸು, 4ನೇ ಪಗಾರ ಸೀಡಿ, ಊಟಿಲೇ ಇಲ್ಲ. ಮತ್ತೆ ಪ್ಲ್ಯಾನ್ ಮಾಡೋಕಲ್ಲಮ್ಮ ನನಗೆ ಡಿ ಎ ಬರೋದು, ಮತ್ತೆ ಡಿ ಎ ಜಾಸ್ತಿ ಆಗೋದು ಮನೆ, ಮತ್ತು ಡಿ ಎ ಬರೋದು ಅಷ್ಟು ತೊಂದರೆ ಯಾಕೆ ಕೊಡ್ತೀನಿ ಹೇಳೋದು. ಮತ್ತು ಹಂಗೆ ಮುಂದೆ ನಡ್ಕೊತ ಹೋಗ್ಬಿಡೋದು. ಹಂಗೆ ಅರ್ಥ ಹಂಗಲ್ಲ. ಹಂಗೆ ಹೇಳಿದೆ ನಮಗೆ ಸ್ತ್ರೀಶು ದುಷ್ಟ ಸ್ತ್ರೀಯನ್ನು ಸುಳ್ಳು ಹೇಳ್ಬೋದು ಅಂತ ಅರ್ಥ. ದುಷ್ಟ ಸ್ತ್ರೀ ಕೆಟ್ಟ ಕೇಳಿರ್ತಾಳಮ್ಮ, ಅವ್ರನ್ನೂ ಸುಳ್ಳು ಹೇಳ್ಬೋದು. ಯಾವ ಕೆಪ್ಪ ಹಿಡಿದು ಹೇಳಿರ್ತಾಳಮ್ಮ, ಹೌದಾ? ಮೋಸ ಮಾಡಿದ್ದ ಬರ್ತೀನಿ, ನಾಳೆ ಮುಂಜಾನೆ ಬರ್ತೀನಿ, ಈ ಮನೆಗೆ ಹೋಗಿ ಕಳಿಸ್ಬಿಡ್ದು ಅಷ್ಟು ಸುಳ್ಳು ಹೇಳಿ. ಮತ್ತು ನಮ್ಮ ಮನೆ ಬರುವಂಗಿಲ್ಲ. ಸ್ತ್ರೀಶು ನರ್ಮೆ ಜಾಸ್ತಿ ಮಾಡಿ ಸುಳ್ಳು ಹೇಳ್ಬೋದು. ಅಲ್ಲಿ ಹೇಳ್ತಾರೆ ವಿವಾಹೇಶ. ಸುಳ್ಳು ಹೇಳೋದು ಮತ್ತೆ ವಿವಾಹೇಶ. ವಿವಾಹೇಶು ಹೊರ ಗಟ್ಟಿಬಿಟ್ಟು ಎಲ್ಲ ಹೊಲ ಹುಟ್ಟು ಹೊಲ ಅವನ ಮಾಡಿ ಕಾಣವೆಲ್ಲ ಹೊಲ. ವಿವಾಹೇಶು ವೃತ್ಯರ್ಥೇ ಊಟ ಮಾಡೋಕಂದ್ರೆ ಪ್ರಾಣ ಸಂಕಟೆ. ನಮ್ಮ ಜೀವನದಾಗ ಸುಳ್ಳು ಹೇಳ್ಬೋದು ಅಂತ. 5 ಸುಳ್ಳು ಅಂತ ಅವ್ರು ಹೇಳ್ತಕ್ಕಂಥದ್ದು. ಆದ್ದರಿಂದ ಅಷ್ಟಲ್ಲ, ಗೋ ಬ್ರಾಹ್ಮಣ ಹಿತಾರ್ಥೇ ಆಕಳ ಉಳಿಸ್ಲಿಕ್ಕೆ ಬ್ರಾಹ್ಮಣ ಸುಳ್ಳು ಹೇಳ್ಬೋದು ಅಂತ. ಒಬ್ಬ ಋಷಿ ತಪಸ್ಸಿ ಕೂತಿದ್ದ, ತನ್ನ ಗುಡಿಸ್ಲ ಜಪ ಕೂತ್ಕೊಂಡ. ಒಂದು ಆಕಳ ಹುಡ್ಕೋತ ಬಂತು. ಅದು ಇವ್ರ ಮುಂದೆ ಹಾದು ಹೋಗ್ತು, ಇಲ್ಲ ಒಂದು ಕಡೆಗೆ ಹೋಗ್ತಾನೆ, ಅದು ಆಡಿಕೊಂಡು ಕೂತ್ಕೊಳ್ತಾನೆ. ಅದ್ರ ಬೆನ್ನ 4 ಕಟಕರು ಬಂದಿದ್ದು, ಅದನ್ನು ಕೊಂದು ತಿನ್ನೋರು. ಅವ್ರು ಋಷಿ ಕೂತಿದ್ದ. ಕಣ್ತೆಗೆ ಅಂದ್ರೆ ಬಂದವರು ಅವರು. ಯಾಕ್ರಿಪ್ಪ ಹಂಗ ಇಲ್ಲಿ ಇನ್ನೇನು ಕೊಡೋದಿಲ್ಲ ನಾವು, ಆಕಳ ಹೋಗ್ತದೆ ಇಲ್ಲಿ ಹೇಳಿದ ಅದು ಹಿಂದೆ ಕೂತು ನೋಡಿ ತೊಗೊಂಡ್ರು. ನಾವು ಅವ್ರು ತೊಗೊಂಡ್ರು, ಆಕಳ ಕಡೆ ತಿಂದು ಹೋಗ್ಬಿಟ್ರು. ಈ ಋಷಿ ಒಬ್ಬ ಸಾವು ಬಂತವ, ಸತ್ತ ನೆಟ್ಟು ಯಮಲೋಕ ತೊಗೊಂಡು ಅವನು. ನ್ಯಾಯ ತಗದವ, ಏನ್ರಿ ಮಾರಾಯ ಜೀವನಕ್ಕೂ ಸುಳ್ಳು ಹೇಳಿಲ್ಲ, ಏನಿಲ್ಲ, ಎಲ್ಲ ಹಿಂಗೆ ತಪಸ್ ಹೋಗಿದ್ದೆ, ನಾನು ನ್ಯಾಯ ಕರ್ಕೊಂಡೆ. ಸರಿ ಅನ್ನ ನೀನು ಡೈರಿ ತೆಗಿತು ತಡಿ ಒಂದು ಸ್ವಲ್ಪ ಹೀಗೆ ತೆಗಿತು ಕರ್ಮ ಪ್ರವರ್ತಕರವನು. ನೀನು ಒಂದು ಆಕಳ ಕೊಲ್ಲಿಕ್ಕೆ ಸಹಾಯ ಮಾಡಿದೆ ಅಂದ್ರೆ ನಾ ಕೊಂದಿಲ್ಲ ಅಂತ ಅವ್ರು ಹೇಳೇನೆ. ಮತ್ತು ನೀವು ಕೊಂದಾಗ ಆಗ್ತಿದ್ದ. ಗೋ ಬ್ರಾಹ್ಮಣ ಹಿತಾಯಚ ನಮೋ ಬ್ರಹ್ಮಣ್ಯ ದೇವಾಯ. ಪರಮಾತ್ಮ ಆ ಕಡೆ ಬಹಳ ಕಡೆ ತಿಳ್ಕೊಂಡ್ರಿ, ಅದಕ್ಕೆ ಸಾವದು, ಅದಕ್ಕೆ ನರಕ ದರ್ಶನ ಅದ. ಇಲ್ಲೇನು ಶಿಕ್ಷಾ ಕೊಡಲ್ಲ, ಅಲ್ಲಿ ಹೋಗುವಂದ್ರೆ ಅವ್ರು ತಿಳ್ಕೊಟ್ಟು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಇರ್ತಕ್ಕಂಥದ್ದು ಹಿಂಸಾಯಾಮ್ ನಾನ್ ನೃತಂ ಸಾ ಜುಗುಪ್ಸಿತ ಸುಳ್ಳು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಬಲಿದೇವ ಗೃಹಪತಿ ಕುಲಾಚಾರ್ಯೇಣ ಭಾಷಿತಃ
ಯಾವಾಗ ಇಷ್ಟು ಹೇಳ್ದ ಧ್ವಜ ಪಿತ್ತಲೋಭೇನ ಪ್ರತ್ಯಕ್ಷ ಕಥಂ ತೊಯ ಅಂತ ಹೇಳ್ತಾರೆ ಅಂದಾನ ಸ್ವಾಮಿ ಅಂದ ನಾ ಕೊಡ್ತೀನಿ ಇಷ್ಟಂದಾಗ ಆ ಶುಕ್ರಾಚಾರ್ಯರು ಅವಾಗ ನೋಡ್ರಿ ಶಾಪ ಕೊಡ್ತಾರೆ ಮತ್ತು ಶಾನಗತಿತಃ ನನ್ನ ಮಾತು ಕೇಳಿಲ್ಲ ನೀನು ಅಭ್ರಶ್ಯ ಸ್ತ್ರೀಯ ನೀನು ಸಂಪತ್ತು ಹಾಳಾಗಿ ಶಾಪ ಕೊಟ್ಟರು ತಥಾಸ್ತು ನವಾಮನ ಬರುವ ನೀವು ಕರೆಕ್ಟ್ ಆಗ್ತದೆ ಅಂತ ಹೇಳ್ಬಿಟ್ಟ ಇಷ್ಟಾದ ಕೂಡಲೇ ನನ್ನ ಬಲಿಚಕ್ರವರ್ತಿ ಹೆಂಡ್ತಿ ಆಕೆ ಹೆಸರಾಗ್ತದೆ ಯಾರಿಗಾರ ವಿಂಧ್ಯಾವಲಿ ಆಕೆ ವಿಂಧ್ಯಾವಲಿ ಆಕೆ ಹೆಂಡ್ತಿ ಆಕೆ ಬಂಗಾರ ಕೂಡ ತೊಗೊಂಬಂದ ಬಿಟ್ಲು ಆಕೆ ಸಂಕಲ್ಪ ಮಾಡಲಿಕ್ಕೆ ಹೆಣ್ಮಕ್ಳು ಹಿಂಗಿರ್ಬೇಕು ಅಂತ ಮತ್ತು ಗಂಡ ಫರಕ್ ಆಗಿಬಿಟ್ರು ಮುಂಚಿನಾಗ ಇವು ಗಂಡ ಎಲ್ಲಿ ಬಿಡ್ಕೊಂಬಿಡ್ತಾವೆ ಅಲ್ಲಿ ಹೋದಾಗ ಅಷ್ಟೋತ್ರ ಮಾಡಿಸ್ತೇನೆ ನೈವೇದ್ಯ ಮಾಡಿಸ್ತೇನೆ ಬಿಡ್ಕೊಂಬಿಡೋದು ಹೆಣ್ಮಕ್ಳು ಗಂಡು ಬರ್ತಾರೆ ಅಲ್ಲಿ ಬಿಡ್ಕೊಂಬಂದ್ರೆ ಮತ್ತೆ ಹೋಗೋಣಲ್ಲಿ ಅಂತ ಇಂಥ ಯಾಕೆ ಅಂತ ಮತ್ತು ನಮಗೆ ಫರಕ್ ಆದರೆ ದಿನ ತುಂಬ ಇದ್ದಾಳೆ ಹೇಳ್ತಾಳ ಅಂತ ರೀತಿಯಾಗಿ ವಿಂಧ್ಯಾವಳಿಗೆ ಯಜಮಾನ ಸ್ವಯಂ ತ್ರಸ್ಸೆ ಶ್ರೀಮತ್ ಪಾದಾಯುಗಂ ಮೊದ ಅವಜೀನ್ಯ ಮುಹೂರ್ತ ತಪ್ಪದು ವಿಶ್ವಭಾವನೆ ಯಾವಾಗ ಬಂದು ಕೇಳ್ದ ಸ್ವಾಮಿ ದಾನ ಕೊಟ್ಬಿಟ್ಟು ನೀರು ಹಾಕಿ ತೆಗೆದುಕೊಂಡು ಅವ್ನು ಪಾದ ಪೂಜೆ ಮಾಡ್ತಾನೆ ಮತ್ತು ಕೈಯ ನೀರು ಹಾಕ್ಕೊಂಡ ಸಂಕಲ್ಪ ಮಾಡಿ ಅಂತ ಹೇಳು ಬರ ಸಂಕಲ್ಪ ಮಾಡ್ತಾರೆ ನಾನು ಈ ವಾಮನ ಪರಮಾತ್ಮನೇ ತ್ರಿಪಾದ ಸಂಪ್ರದೆ ಪ್ರತಿಗಣನೆ ಪರಮಾತ್ಮ ತೊಗೊಂಡ ಬಿಟ್ಟು ಸರಕ ಯಾವಾಗ ತೊಗೊಂಡ ಒಂದು ಪಾದ ಇಟ್ಟ ಎರಡು ಪಾದ ಇಟ್ಟ ಅಂತ ಗೊತ್ತಾಗ ಕೊನೆ ಪದ ಜಾಗ ಇಲ್ಲ ಎಲ್ಲಿ ಇಟ್ಟ ಅವ್ನು ತಲೆ ಮೇಲೆ ಇಡ್ತಾ ಇದ್ದಾನೆ ಇಷ್ಟು ಮಾಡಿ ಭಗವಂತ ಹೇಳ್ತಾ ಇದ್ದಾನೆ ನೋಡು ಬಲಿ ಚಕ್ರವರ್ತಿಗೆ ನೀನು ಉದ್ಧಾರ ಮಾಡ್ತಕ್ಕಂಥ ಕೆಲಸ ಇದು ಅಷ್ಟೊತ್ತೇನೇ ಯಾವಾಗ ಇವು ಹಿಂಗಾತು ಮೂರನೇ ಪಾದ ಜಾಗ ಇಲ್ಲ ಗರುಡಗೆ ಆದೇಶ ಮಾಡ್ದ ಭಗವಂತ ಇಷ್ಟಾಗೋದ್ರಾಗನ ಬಲಿಚಕ್ರವರ್ತಿ ಮಾಡೋದ್ರಾಗನ ಆ ವಾಮನ ಹೋಗಿದ್ದ ತ್ರಿವಿಕ್ರಮ ಬೆಳಬಿಟ್ಟಿದ್ದು ಸಾಧ್ಯರು ಒಂದು ಕಡೆ ಕಾಣುವುದು ಎರಡು ಕಡೆ ಇಂಥವ್ರು ತ್ರಿವಿಕ್ರಮ ಇಡೀ ಬ್ರಹ್ಮಣರು ಒಂದು ಪಾದ ಭೂಮಿ ತುಂಬಿಟ್ಟದ ಗಬ್ಬಳ ನಿಂತಕ್ಕಂಥ ಆಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಆ ರೀತಿಯಾಗಿ ತ್ರಿವಿಕ್ರೂಪ ಅದು ನೋಡ್ತಾರೆ ಸರ್ವಾತ್ಮನೀದಂ ಭೋನಂ ನಿರೀಕ್ಷೆ ಸುರೇಶ್ವರ ಕೃಷ್ಣನ ಮಾಪುರಂಗ ಧನುಷ್ಚಾಂಸ್ತನ್ನ ಇದನ್ನು ಘೋಷಂ ಆ ರೂಪ ನೋಡ್ತಾ ಇದ್ದಾರೆ ಒಂದು ಪಾದ ಭೂಮಿ ಒಂದು ಪಾದ ಆಕಾಶ ದಿಕ್ಕು ಇನ್ನೊಂದು ಪಾದಕ್ಕೆ ಇದೇ ಇಲ್ಲ ಪರಂ ಪ್ರಶ್ನೆ ಮಾಡ್ತಾ ಇದ್ದೀನಿ ಎಲ್ಲ ಅಂತ ಆ ಪಾದ ಹೊತ್ತು ನೋಡಿ ಎಲ್ಲ ಕಡೆ ಪಾದ ಹಬ್ಬಿಡ್ ಪಾದ ಒಂದು ಸಂದರ್ಭ ಹೇಳ್ತದೆ ಈ ಸಂದರ್ಭಕ್ಕೆ ಬರ್ತಕ್ಕಂಥ ಒಂದು ಕಥೆ ಹೇಳ್ತೇನೆ ನಿಮಗೆ ರಾಮಾಯಣದವರು ಸೀತಾ ಎಲ್ಲಿದ್ದಾಳೆ ಗೊತ್ತಾತ ಲಂಕಾಲು ಇದ್ದಾಳ ಅಶೋಕೊಂಡ ಕೂತ್ಕೊಂಡಾಳ ಆ ಸಂಪಾತಿ ಪಕ್ಷಿ ಹೌದು ಅದು ಹೇಳ್ತದೆ ಆ ಅಂಗದ ಮೀಟಿಂಗ್ ಕರೆದ ವಾಲಿ ಮಗ ಅಲ್ಲಿ ಹೋಗೋರು ಬರಬೇಕು ಹಾರ್ಲಿಕ್ಕೆ ಎಲ್ಲ ಕಪಿಗಳು ಕೂಡಿದ್ರು ಕೋಟಿ ಕಪಿಗಳು ನೋಡ್ರಿಪ್ಪ 100 ಯೋಜನಾ ವಿಸ್ತೀರ್ಣ ಸೀತಾ ಅಲ್ಲಿದ್ದ ರಾಮ ಮಾತು ಕೊಟ್ಬಿಟ್ಟು ನಾವು ರಾಮ ಶಿವ ಮಾಡೋದು ನಾವೆಲ್ಲ ಕೂಡಿ ಅಲ್ಲಿ ಹೋಗಿ ಬರೋರು ಯಾರು ಹಾಡ್ತಾರೆ ಹೇಳ್ರಿ ಎಲ್ಲ ಮಂಗ್ಯ ಕೂತಾವ ಒಟ್ಟು ಕಪಿಗಳ ಕಡಿ ಮಂಗ್ಯ ಇಷ್ಟು ಸಾಧಿತ್ಯ ಇರ್ತದೆ ಅಜ್ಜ ನಾ ಹಾಡ್ತೀನಿ ಅಂತ ಅಜ್ಜ ಅಂದರಿಗೆ ಜಾಂಬು ಅಂತ ಅಲ್ಲಿ ಅವನು ಜಾಂಬು ಅಂತ ಪ್ರಶ್ನೆ ಅವನು ಲೀಡರು ಜಾಂಬುಂದ ಕೇಳ ಯಾರು ಹಾಡ್ತಿರೋ ಅಂತ ಕೇಳ ಹುಡುಗಿ ಅಂತ ಅಜ್ಜ ನಾ ಹಾಡ್ತೀನಿ ಎಷ್ಟು ಹಾಡ್ತೀನಿ 15 ಕಿಲೋಮೀಟ್ರ್ ಹಾಡ್ತಿಲ್ಲ ಕೂಡ ಮಗನ 1000 ಯೋಜನೆ 100 ಯೋಜನೆ ಅದ ಅಲ್ಲಿ 15 ಮಿನಿಟ್ ಹಾರೇ ಮಾಡೋದು ಮತ್ತೊಂದು ಮಂಗ್ಯ ನಾ 20 ಮತ್ತೊಂದು 25 ಮತ್ತೊಂದು 30 ಮತ್ತೊಂದು 35% ಹುಟ್ಟಿದ್ದು ಅವಾಗನ ಹೌದಿಲ್ಲ ಕೊನೆಗೆ ಬಂತು ಯಾರು ಹಾರ್ಲಿಕ್ಕೆ ಸಾಧ್ಯ ಆಗಲೇ ಇಲ್ಲ 100 ಅಂತ ಯಾರು ಅಲ್ಲೇ ಇಲ್ಲ ಎಲ್ಲರೂ ಕೆಟ್ಟ ಮಾಡ್ಕೊಂಡು ರಾಮೇಶ್ವರ ಮಾಡ್ದಂಗೆ ಅಂತ ನಮಗೆ ಯಾರು ಹಾರ್ಬೇಕು ಶೀತಾನ ಯಾರು ಕಂಡುಬರ್ಬೇಕು ಅದು ಕಪಿಗೆಲ್ಲ ಹೇಳಿದ್ರು ಅಂಗದ ನೀ ಯಾಕೆ ಹಾರಬಾರ್ದು ಅಂದ್ರೆ ಅವರು ಅವ ಭವಿಷ್ಯರು ಅಂಗದ ವಾಲಿ ಮಗ ಅವ ಅಂತ ಯಜ್ಞ ಅಂತ ಹೌದು ಅವ ಯಜ್ಞ ಅಂದ್ಕೊಳ್ಳಿ ಎಲ್ಲರೂ ಚಪ್ಪಾಳೆ ಹಾಕಿ ಹೋಗಿ ಬ್ಯಾಳ ಮಾಡಿದ್ರು ಮಂಗ್ಯ ಹೋಗಿ ಕುಟ್ಬಿಟ್ಟು ಹಾಡೆ ಹಿಟ್ಬಿಟ್ರೆ ಅಂಗದ ಹೋಗ್ತಾ ಅಂತ ತಡ್ರಿಂದ ಅಂಗದ ಹಾಡ್ತಿದ್ದೆ ಅಂದ ಈಗ ದಾಡಿಗೆ ಅಂದರು ಹಾರೋದೇನೋ ಹಾಡ್ತೀನಿ ಬಳ್ಳು ಹಡದ ಹಾಕೊಂಡ್ಬಿಡ್ದು ನನಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಅಂದರು ಕಡಿಕೆ ಜಾಂಬು ಅಂತ ಕೂತಾನಲ್ಲ 3 ಯುಗ ಕಂಡಾನ ಜಾಂಬು ಅಂತ ತ್ರೇತಾಯುಗದ ರಾಮನ್ನ ದ್ವಾಪರದ ಕೃಷ್ಣನ ಕಲಿಯುಗದ ಕಲಿಕೆನ ಕಂಡಾನ ಬಂದಾರೆ ಬರೆಯವ್ವ ಕಂದನ ತರೆಯವ್ವ ಅಂಜಿಕೆ ಗಿಂಜಿಕೆ ಕೊಂದಾನ ಅವನು ಜಾಂಬು ಅಂತ ವೈಶಿಷ್ಟ್ಯ ಆ ಯುಗದಾಗಿದ್ದಾನೆ ಅಸಾಧ್ಯ ಪುರುಷ ನೀ ಯಾಕೆ ಹಾಡಬಾರ್ದು ಅಂತ ಕೇಳವನು ಅವನು ನಾನು ಹಾಡ್ತಿದ್ದೆ ಅನ್ನವ ನೀನು ದಾಡಿಗೆ ಅಂದ್ರೆ ಈ ಸಂದರ್ಭ ಇಲ್ಲಿ ನೆನಪಾತು ಅದಕ್ಕೆ ಹೇಳ್ತೇನೆ ಪರಮಾತ್ಮ ವಾಮನ ಪರಮಾತ್ಮ ತ್ರಿವಿಕ್ರಮಾಗಿ ಬೆಳೆದ ಕೂದ ತುಂಬ ಇಡೀ ಒಂದು ಪಾದ ಇಟ್ಟ ಭೂಮಂಡ ತುಂಬಿಟ್ಟು ನಾ ಅದನ್ನು ನೋಡಿದೆ ಅಂತ ಯಾರು ಏನು ಪರಮಾತ್ಮ ಪಾದ ಸಿಕ್ಕವೇ ವೆಂಕಟಾದ್ರಿನೇನ ಪಂಕಜನಾಭನತ್ತು ಹೊರವು ಹಾಲಕು ಅಂತ ಹೇಳ್ದಂಗೆ ಅವ್ನು ತುರುಕಲ್ಲ ಆ ಪಾದಕ್ಕೆ ನಮಸ್ಕಾರ ಹಾಕಬೇಕು ತಲೆ ಬಂತಾನೆ ಅಂತ ಜಾಂಬುವ ಹೊಂಟೆ ಇಲ್ಲಿಂದ ಶುರು ಮಾಡಿದೆ ಹಾರಿಕೂತ ಹೊಂಟಿನ ಹಂಗೆ ಹಾರೋ ಹೊತ್ನ್ಯಾಗ ಮಂದಾರ ಪರ್ವತದ ಒಂದು ತುದಿ ಒಂಚೂರು ಮೊಣಕಾಲಿಗಳು ಸಣ್ಣ ಫ್ರ್ಯಾಕ್ಚರ್ ಆಗೋದಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ
ಯಾರು ಹಾರ್ಬೇಕ್ರಿ? ಇಷ್ಟೊತ್ತರು ಹನುಮಂತ ಮಾತಾಡೇ ಇಲ್ಲ, ಸುಮ್ಮನೆ ಕೂತ ರಾಮ 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 ನಮಸ್ಮರಣೆ. ಎಲ್ಲರೂ ನೋಡಿ ಹಂಗ ಜಾಂಬು ಕಮ ಹಾಕ್ಬೇಕು, ಕಾಂಚನಾದ್ರಿ ಕಮನೀಯ ವಿಗ್ರಹ. ಆ ವ್ಯಕ್ತಿ ಮಾತು ಬುದ್ಧಿರ್ಬಲ ಯಶೋಧೈರ್ಯ ನಿರ್ಭಯತ್ವಂ ಅರೋಗತ ಅಶಾಢ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ಮೈ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿ ಚ ಅಭ್ರಮಂ ಅಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ಬಿಡಿ ಭಲೇ ತಪ್ಪತ್ತಲೆ ಅಂತ ಮಹಾಭಾವಿ ಸಾಧ್ಯ. ನಮ್ಮ ಆಚಾರ ನಿರ್ಣಯ ಬರ್ತದೆ, ಮುದ್ದು ಆಚಾರ ನಿರ್ಣಯ ಬರೋದಲ್ಲ, ನಿರ್ಣಯ ಹನುಮಪ್ಪ ಯಾಕೆ ಮಾತಾಡ್ತದೆ? ನೀವೆಲ್ಲ ಸುಮ್ಮನೆ ಕೊಟ್ಟು ನಾ ಹಾಡ್ತೀನಿ ಅನುಭವ ಆಗಿತ್ತಲ್ಲ ಅವರಿಗೆಲ್ಲ ಮತ್ತು ಇಷ್ಟೊತ್ತಿಗೆ ಸುಮ್ಮನೆ ನಾ ಹಾಡ್ತೀನಿ ತಿಳಿ ಹೇಳೇ ಇಲ್ಲ ಹನುಮಂತ. ಅವರಿಂದು ಸೊಪ್ಪು ಮಾಡೋರಲ್ಲ, ತಮಗೆ ತೋರಿಸೋರಲ್ಲ ಕೂಡ. ಮತ್ತು ಹತ್ತಿರ ನಿರ್ಣಯ ಬರ್ತಾ ಇತ್ತು ಹನುಮಂತವ್ರು ಯಾಕೆ ಗೊತ್ತಿಕೊಂಡು ನೋಡಿ, ನಾ ಸಮಾರಂಭ ಆಗ್ತೀನಿ, ನೀವೆಲ್ಲ ಹಿರಿಯರಿದ್ದಿ, ವಯಸ್ಸಲ್ಲ ನೀವೆಲ್ಲ ವಯಸ್ಸರಿದ್ದೀರಿ, ಕಾರ್ಯಕ್ರಮ ಚೆಂದ ಆಗ್ತದೆ. ಇಂಥ ಹುಡುಗುತ್ತವೆ, ಸಣ್ಣ ಹುಡುಗುತ್ತಾವೆ, ಅವ್ರು ಮಾಡಲಿಕ್ಕೆ ಹೆಚ್ಚಳ ಮಾತು ಯಾಕೆ ಮಾಡ್ಕೊಂಡು ಸುಮ್ಮನೆ ಇಲ್ಲ, ನಾವು ಮಾಡ್ತಿದ್ವಿ ಅಂತಿಲ್ಲ. ಮತ್ತು ನಾವು ಹಿರಿಯ ಅವ್ರ ಮೇಲೆ ಕೊಡೋದು, ಹಿರಿಯರು ಮಾಡ್ಲಿಕ್ಕೆ ನಾವು ಮಾಡ್ತಿದ್ವಿ, ಮತ್ತು ಏನು ಮಾಡಿದ್ವಿ ನಾವೇ ಕೊಡ್ಬೇಕು ಅಂದಿದ್ದು ಹನುಮಂತರು ಮಧ್ಯಕ್ಕೆ. ಅದಕ್ಕೆ ಹನುಮಂತರು ಹಾಡ್ತಾ ಬಿಟ್ಟು ಮಾತಾಡಿ ಬಿಟ್ಟಿದ್ರೆ ಇವರು ಅಸಮರ್ಥ ತೋರಿಸೋದು ಇವರೆಲ್ಲ ಅದಕ್ಕೆ ನಿರ್ಣಯ ಬಿಡ್ತಕ್ಕಂಥ ಆಚಾರ ಹೇಳ್ತಾರೆ. ಆ ರೀತಿ ಇರ್ತಕ್ಕಂಥದ್ದು ಕೊನೆಗೆ ಪರಮಾತ್ಮ ಇರ್ತಕ್ಕಂಥವ ಆ ಬ್ರಹ್ಮಪಾದ ಹೋತ್ ಪರಮಾತ್ಮ ಮ್ಯಾಲೆ ಹೋಗ್ತದೆ. ತುಂಗಾಗ್ರ ಭಿನ್ನಕನ ಕಾಂಗಾಂಡ ಪಾತಿ ತಟಿನಿ ಪರಮಾತ್ಮ ಪಾದಿ ಬೀಳ್ತು, ಆಕಾಶಕ್ಕೆ ಹೋತು. ಅಲ್ಲಿ ಅವರ ನಖ ಅದ್ರ ಉಗುರು ಅಲ್ಲಿ ಸಿಡಿತು ನೋಡಿ, ಅಲ್ಲಿ ಬಿರುಕು ಬಿಡ್ತು, ಅಲ್ಲಿಂದ ಗಂಗಾ ಬರ್ತದೆ. ಸತೀಶ್ವರ ಗಂಗಾ ಪದಾರ್ಥ ಯಾವಾಗ ಗಂಗಾ ಬರ್ಲಿಕ್ಕೆ ಹತ್ತಿದ್ದು ಬ್ರಹ್ಮದೇವರು ನೋಡಿದಾರೆ, ಹಬ್ಬ ಅಂತ ಪರಮಾತ್ಮ ಪಾದ ಹುಟ್ಟತಕ್ಕಂಥ ಗಂಗಾ ಎಂಥದ್ದು ಅಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಪಾದ ಹುಟ್ಟತಕ್ಕ ಗಂಗಾ ಹರಿಯ ಅಡಿಯಿಂದ ಹರನ ಜಡೆಯಿಂದ ಋಷಿಯ ತೊಡೆಯಿಂದ ಬಂದಾರೆ ಬಾರೆ ಒಂದಾರೆ ಸಾರೆ ಕಂಡಾರೆ ತಡೆವರೇನೆ ಅವತಾರವೆಂದೆ ಎಂದಾರು ತಾಯಿಯಾದ ಪಾತವನ್ನೇ ಬಿಂದ್ರೆ ಹರಿಯ ಅಡಿಯಿಂದ ಹರನ ಜಡೆಯಿಂದ ಋಷಿಯ ತೊಡೆಯಿಂದ ಬಂದಾರೆ ಬಾರೆ ಒಂದಾರೆ ಸಾರೆ ಕಂಡಾರೆ ತಡೆವರೇನೆ ಅವತಾರವೆಂದೆ ಎಂದ ತಾಯಿಯಾದ ಪಾತವನ್ನೇ ಅಂತ ಬ್ರಹ್ಮದೇವರು ನೋಡಿದ್ರು. ಕಮಂಡ ನೀರು ಹಾಕ್ಕೊಂಡು ಪಾದ ತೊಳೆದು ಪೂಜೆ ಮಾಡಿದ್ರು. ಅದು ಮಧ್ಯೆ ಪಾದ ಪೂಜೆ ಹಬ್ಬ ಬೆಳ್ತಕ್ಕಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಪರಮಾತ್ಮ ಅಂತಾನೆ ಇನ್ನೊಂದು ಪಾದ ಇಟ್ಟ ಅಂತ ಪರಮಾತ್ಮ ಯುದ್ಧ ಮಾಡ್ತಾ ಇದ್ದಾರೆ, ಯಾರಿಗೂ ಸಾಧ್ಯ ಆಗೋದಿಲ್ಲ. ಕೊನೆಗೆ ಬಲಿ ಉವಾಚ ಸ್ವಾಮಿ ಅಂತ ನಿನ್ನ ಪದತ್ರಿಯಂ ಕುರುದೇ ಶಿಷ್ಣಮೇ ನಿಜಂ, ನಿನ್ನ ಪಾದ ತಲೆ ಮೇಲೆ ಇಟ್ಬಿಡು ಪರಮಾತ್ಮ ಥಾಸ್ತು ಅಂತ. ಅಷ್ಟೊತ್ತಿಗೆ ಯಾರು ಬರ್ತಾರೆ? ಪ್ರಹ್ಲಾದ ಬರ್ತಾರೆ. ಗೊತ್ತಾಯ್ತು ಅಂದ್ಕೊಂಡು ಕೂಡ್ಕೊತ ಮನೆಯಿಂದ ಬಂದರು. ಸ್ವಾಮಿ ಅಂದರು ತ್ವಯೈವ ದತ್ತಂ, ನೀನ ಕಸ್ಕೊಂಡು ನೀನ ಕೊಟ್ಟ. ಪರಮಾತ್ಮ ಹೇಳ್ತಾ ಇದ್ದಾರೆ, ಪ್ರಹ್ಲಾದ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ, ಸ್ವಾಮಿ ನೀನ ಕೊಟ್ಟಿದ್ದಿ, ಯಾಕೆ ಈ ಕೊಟ್ಟಿರ್ತಾಗ ನೀ ಇಷ್ಟು ಆಗ್ತಾ ಇದ್ದೀರಿ ವತ್ಸ ಪ್ರಹ್ಲಾದ. ಆದ್ದರಿಂದ ಹೇಳ್ತಾ ಇದ್ದಾರೆ ಪರಮಾತ್ಮ ಅಂತ ತ್ವಯೈವ ದತ್ತಂ. ನೋಡಿ ಇದು ಕೃಷ್ಣ ಮಾತು. ಯಶ್ಯಾನುಗ್ರಹ ಮಿಚ್ಛಾಮಿ, ಅರ್ಥ ಮಾಡಿಕೊಡ್ರಿ. ಯಶ್ಯಾನುಗ್ರಹ ಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ, ಯಶ್ಯ ನಿಗ್ರಹ ಮಿಚ್ಛಾಮಿ ತಸ್ಯ ವಿತ್ತಂ ದರಾಮ್ಯಹಂ. ನನಗೆ ಯಾರು ಅನುಗ್ರಹ ಮಾಡ್ಕೊಂಡ್ರ ಅವ್ರ ಸಂಪತ್ತು ಕಸ್ಕೊಂಡು ನೋಡ್ತೀನಿ ಅವ್ರನ್ನೆಲ್ಲ ಏನು ಮಾಡ್ತಾನೆ ತಿಳ್ಕೊಂಡು. ಇದು ಉದಾಹರಣೆ ರಾಯರ ಹೌದಾ? ಪುರಂದರದಾಸರ ಏನೇನು ಶ್ರೀನಾಥ ಮರುಕ್ಷಿವನಿಗೆ ಏನಿಲ್ಲೇ ಇಲ್ಲ ಅಂತ ಪ್ರಸಂಗ ನೆನಪಾತು ಹೇಳಿ ಹೇಳ್ತೇನೆ. ಒಮ್ಮೆ ಇವ್ರು ಹಿಂಗೆ ಬರೋದು, ಈಸು ಮುನಿಗಳಿದ್ದೇನು ಮಾಡಿದರೂ ವ್ಯಾಸಮುನಿ ಮದ್ದುಮನ್ನು ಉದ್ಧರಿಸಿದ. ಪುರಂದರದಾಸರ ಈ ಮಾತನ್ನು ವ್ಯಾಸಾಯ ಬರೋದು. ದಾಸರೆಂದರೆ ಎರಡು ಪ್ರಿಂಟ್ ಅವನು ಇದು ಕೃಷ್ಣದಾಯ ನೋಡಿದ ಅಲ್ಲ ಮಕ್ಕಳ ಅಂದವ, ನೀ ಅವನು ಹೋಗ್ತಿ ಅವನೇನು ಹೋಗೋದು ಬರಪುರ ಬಂದರೆ ಮಾಡ್ಕೊಂಡಿದ್ದ. ಹೌದಾ? ಅವಧಾನಿ ಪುರಾಣಕ್ಕೆ ನೋಡೋದು, ಪುರಾಣಕ್ಕೆ ಅವಧಾನಿ ಹೋಗೋದು. ಹಿಂಗೆ ಮಾಡ್ಕೊಂಡು ಪ್ರಚಾರ ಮಾಡ್ಕೊಂಡ್ರೆ ನೀವೆಲ್ಲರ ತಿಳ್ಕೊಂಡು ಹಿಂಗೆ ಅಲ್ಲಿಯೋ ಇದು ಮಾಡ್ಕೊಂಡಿಲ್ಲ ಹಂಗೆ ಹಂಗೆ ಪರಸ್ಪರ ಹೊಂದಾಡಿಕೊಂಡು ಪ್ರಚಾರ ಮಾಡಲಿಕ್ಕೆ ನೀವು ಹೇಳ್ತಾ ಇಲ್ಲ. ಏನಕ್ಕೇನ ಪ್ರಕಾರ ಪ್ರಸಿದ್ಧ ಪುರುಷೋಭವ ಹಂಗೆ ಅದಕ್ಕೆ ಹಂಗೆ ಅವ್ರು ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಕೃಷ್ಣ ನೋಡಿದ ಅವ ಅಂದ, ಇದು ನಾಟಕ ಹಂಗೆ ನೋಡಿದ. ದಾಸರ ಅಂದಿಲ್ಲಪ್ಪ, ಪೂರ್ಣದಾಸರ ಹಂಗೆಲ್ಲ ಖರೇ ದಾಸರು. ನೀ ಪರೀಕ್ಷೆ ಮಾಡೋಣ, ಪರೀಕ್ಷೆ ಮಾಡಲಿ ಅಂದ. ರಾಜ ಪರೀಕ್ಷೆ ಮಾಡ್ಯಾನ. ಏನು ಮಾಡಿದ ಕೃಷ್ಣರಾಯ? ದಿನ ಯಾಯವಾರಕ್ಕೆ ಹೋಗ್ಬೇಕು. ಯಾರು? ದಾಸರು ಅಡ್ಕೋತ ಹೋಗೋ ಹೊತ್ತಿನೊಳಗೆ ರಾಜ ಹೇಳಿರ್ತಾನೆ ಮನೆ ಒಳಗೆ, ನಾಳೆ ರಾಜ ಬರ್ತಾನೆ, ಯಾರು ದಾಸರು ಬರ್ತಾನೆ, ಅವ್ರಿಗೆ ಬೆಲ್ಲ ಅಕ್ಕಿ ಹಾಕಲಿಕ್ಕೆ ಹೋಗ್ಬೇಡ್ರಿ, ಮುತ್ತು ರತ್ನ ಬಂಗಾರದ ಕಾಣೆ ಹಾಕೋಲ್ಲ ನಾಣ್ಯ. ಸರಿ ಅಂತ ರಾಜ ಹಾಕೋತ ಹೋಗಿ 7 ದಿನ ಏನು ಸುದ್ದಿ ಹೊರ ಬರಲೇ ಇಲ್ಲ. ಕೃಷ್ಣರಾಯ ಬಂದ ವ್ಯಾಸರ ಹೇಳ್ತಾರೆ, ನೋಡಿರಿ ನಿಮ್ಮ ಶಿಷ್ಯನ ಜೋಳಿಗೆ ದಿನ ಮುತ್ತು ರತ್ನ ಬಂಗಾರ ಹಾಕಿ ಬಂದಾಳೆ ನಿಮ್ಮ ಮುಂದೆ ಏನು
ಹೌದು ಇಲ್ಲ ಹಂಗಿಲ್ಲ ದಾಸರು ನಾನು ಪಕ್ಕ ತಂದರು ದಾಸರು ಏನು ನೋಡ್ಬೇಕು ದಿನ ಹಾಕಿದ್ರೆ ನಾ ಇದ್ದೇನೆ ಇಲ್ಲಿ ಅಂದ ಚೆಕ್ ಮಾಡೋದ್ರೆ ಮಧ್ಯಾಹ್ನ ಇಬ್ಬರು ಕೂಡ ಹಂಪಿ ಚಕ್ರತೀರ್ಥ ದಂಡೆ ಕೂತ್ಕೊಂಡ್ರ ಪಾಪ ದಾಸರ ಜೋಳಿಗೆ ಕಟ್ಟಿಕೊಂಡು 4 ಮಕ್ಕಳನ್ನ ಕಟ್ಟಿಕೊಂಡು ತಿನ್ಲಿಕ್ಕಿಲ್ಲ ಉಣ್ಲಿಕ್ಕಿಲ್ಲ ವಾರಕ್ಕೆ ಹೋಗ್ಬೇಕು ಏನು ಕೊಡ್ತಾರೆ ತರಬೇಕು ಅಡುಗೆ ಮಾಡಬೇಕು ನೈವೇದ್ಯ ಮಾಡಬೇಕು ಇಷ್ಟು ಮಾಡಬೇಕು ಯಾರಾದರೂ ಬಂದು ರೀತಿಗಳ ಸತ್ಕಾರ ಮಾಡ್ತಾ ಊಟ ಮಾಡಿ ಮಧ್ಯಾಹ್ನ ಬಂದರು ವ್ಯಾಸರಾಯ ಬಿಡಲಿ ಹೇಳ್ತಾರೆ ಅವ್ರ ಸಂಗತಿ ರಾಜ ಬಂದ ಗುರುಸಲಿಗೆ ಸರಸ್ವತಿ ಬಾಯರು ಬಂದು ಸಾಮಾನು ಸ್ವಚ್ಛ ಮಾಡಿದೆ ಮಾಡೋದ ಹಾಕೊಂಡು ಇಬ್ಬರು ಬಂದು ಆಕೆ ಗತಿ ಏನೋ ಮಾಡ ಹತ್ತನೇ ಇದ್ದತಿ ಸ್ವಾಮಿ ನೀವು ಒಬ್ಬರು ರಾಜ ಒಬ್ಬರು ಚಕ್ರವರ್ತಿ ಒಬ್ಬರು ವೇದಾಂತ ಸಿಂಹಾಸನ ಒಬ್ಬರು ರಾಜ ಚಕ್ರವರ್ತಿ ಬಂದು ಬರೀ ಕೂಡಲಿ ಕುರ್ಚೆ ಪರಿಚಯ ಇಲ್ಲ ಅವ್ರ ಮನೆಯಾಗ ಅವರೆಲ್ಲ ನಿಂತ್ಕೊಂಡು ಇಬ್ಬರು ಕೊಡೆ ಸ್ವಾಮಿ ಯಾಕೆ ಬಂತೇನೆ ಏನು ಶಿವ ನೀನು ಇಲ್ಲ ನಾನು ಮರದಾಗ ನಮ್ಮ ಮನೆಗೆ ತಂದು ಹಾಕ್ಯಾರಲ್ಲ ಸ್ವಚ್ಛ ಮಾಡ್ಲಿಕ್ಕೆ ಅದೇನು ಸ್ವಚ್ಛ ಮಾಡ್ತೀರಿ ಅಕ್ಕಿ 7 ದಿನ ಆತ್ರಿ ನಮ್ಮ ಮದುವೆ ಜೋಳಿಗಳಿಗೆ ಯಾರು ಕಲ್ಲು ಮಣ್ಣು ಹಾಕಿಲ್ಲ ಅವ್ನು ತೆಗೆದು ಅಕ್ಕಿ ತಗೊಳ್ತೀನಿ ಅವು ಎಲ್ಲಿ ತೋರಿಸ್ತೇನೆ ಬರೀ ಆ ಮುತ್ತೂರ ತಗೊಂಡು ತಿಪ್ಪೆ ಅವ ಕಡೆ ರಾಜ ನಿನಗಲ್ಲ ಅಟೆ ಕೊಡ್ತಾರ ನೋಡಿದ್ರು ಏನು ಅರ್ಥ ಆತ ಈ ಗಂಟೆ ಹಿಂಪ ರಾಜ ಪರೀಕ್ಷೆ ಮಾಡಿ ಬಂದ ಏನು ಕುರುದಾಸರ ಹಾಡ್ತಾನೆ ಈ ಹಾಡು ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ ನಮ್ಮ ಭಾಗ್ಯ ನಾರಾಯಣ ನಾವು ನೀವು ಒಂದು ಸಾಟಿ ಮಾಡಿ ನೋಡು ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು ಅವನಿರ್ತಕ್ಕಂಥ ಯಾವ ದೊಡ್ಡ ಹಾಗೆ ದೊಡ್ಡದು ಹೇಳ್ತಾ ಇದ್ದಾರೆ ಹಂಗೆ ಇಲ್ಲಿ ಬೆಳೆಸಿಗಿರುವಾಗಿರ್ತಕ್ಕಂಥ ಪ್ರಹ್ಲಾದ ಹುಡುಕುತ್ತಾ ಬಂದು ಸ್ವಾಮಿ ತೊಯ್ಯ ಇವ ದತ್ತನ್ ನೀನೇ ಬಿಟ್ಟದ್ದು ಏಕ ಸುಳ್ಳು ಹೇಳ್ತಾನೆ ಹಾಗೊಂದು ನಿರ್ಣಯ ಮಾಡ್ತಾನೆ ನೋಡು ಈ ಯುಗದೊಳಗೆ ಈ ಮನ್ವಂತರದಾಗ ನೀ ಇಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ 100 ಯಜ್ಞ ಮುಗಿಸೋದಿಲ್ಲ ಕೇಳಿದ ನಾನು ಮುಂದಿನ ಮನ್ವಂತರ ಬರ್ತದೆ ಆವಾಗ ನೀ ನಿಮ್ಮ ಪ್ರಮೋಷನ್ ಬರ್ತದೆ ಅವಾಗೆಲ್ಲ ಈಗ ಗದ್ದಲ ಮಾಡಿ ಒಮ್ಮೆಲೆ ಗದ್ದಲ ಮಾಡಿ ಎಲ್ಲರೂ ತುಳು ಪ್ರಮೋಷನ್ ನೋಡ್ರೆ ಉಳಿದೇ ಇಲ್ಲ ಹೈಕೋರ್ಟ್ ನಿಂತು ಹೋಗ್ಬಿಟ್ಟು ಸೇತಿಲ್ಲ ಹಂಗಿದ್ದಂಗೆ ಮುಂದೆ ಬರ್ತದೆ ಅಲ್ಲಿಗೆ ನೀನು ಸುತಳ ಲೋಕ ಅಂತ ಒಂದು ಲೋಕ ಬೇಕಾ ಆ ಸುತ್ತಳಕ್ಕೂ ಹೋಗು ನಮ್ಮ ಮುಂದೆ ಕರ್ಕೊಂಡು ಅಲ್ಲಿ ಕಲಿಸ್ತೀನಿ ತಿಳ್ಕೊಂಡು ಪರಮಾತ್ಮ ಸುಳ್ಳು ಲೋಕಿಸ್ತಾ ಇದ್ದಾನೆ ಅವ್ರಿಗೆ ಹೇಳ್ತು ಪ್ರಹ್ಲಾದ ನೀವು ಹೋಗಿ ಅವನ ಸಂಗೀತ ಹೇಳ್ತಾನೆ ಸಾಕ್ಷಾತ್ ಪ್ರಹ್ಲಾದರಾಜರು ಬಜೆಟ್ಗೆ ಸುತ್ತಳು ಬರ್ತಾ ಇದ್ದಾರೆ ಅಲ್ಲಿ ಹೇಳ್ತಾ ಭಗವಂತ ಅಲ್ಲಿ ನಾ ಏನು ಮಾಡ್ತೇವೆ ಗೊತ್ತಾ ನಿನ್ನ ಮನೆ ಮುಂದೆ ಕಾಯ್ಲಿಕ್ಕೆ ನಾನು ಕಾಯ್ಲಿಕ್ಕೆ ನಿನ್ನ ಯಾರ ಮನೆ ಮುಂದೆ ಬಜೆಟ್ ಮುಂದೆ ಅದನ್ನ ಹೇಳ್ತಾ ಇದ್ದೆ ನೋಡು ವಾಮನ ಇರ್ತಕ್ಕಂಥವ ವತ್ಸ ಪ್ರಹ್ಲಾದ ತೇ ಪ್ರಾಹಿ ಸುತಲಾತಲಂ ಮೋದಮಾನ ಸ್ವಪುತ್ರೇಣ ಜ್ಞಾನಿನ ಸುಖಂ ಆವಹ ಅಲ್ಲಿ ಕುದುಗೋ ಸುಖದಿಂದ ಇರ್ತಕ್ಕಂಥ ನಿನ್ನ ಮಗ ಮೊಮ್ಮಕ್ಕಳು ಆರಾಮ ಹೇಳ್ತಾ ಇದ್ದಾನೆ ಆದ್ದರಿಂದ ನೂನಂ ತ್ವಂ ಭಗವಾನ್ ಸಾಕ್ಷಾತ್ ಹರಿ ನಾರಾಯಣೋ ವೇಹ ಅನುಗ್ರಹಾಯ ಭೂತಾನಾಂ ದತ್ಸೆ ರೂಪಂ ಜಲೌಕಸಂ ಹೇಳ್ತಾ ಇದ್ದಾನೆ ಇಷ್ಟು ಪರಮಾಂತಿ ಕಥಾವನ್ನು ಮುಗಿಸಿ ಅವ್ರಿಗೆ ಹೇಳಿದ ಶುಕ್ರಾಚಾರ್ಯ ಕರೆದ ಯಜ್ಞ ಅರ್ಥ ಆಗಿದೆ ಯಶಸ್ಮುಕ್ತ ಹೇಳ್ಬೇಕಲ್ಲ ಮತ್ತೆ ಹೌದಾ ನಮ್ಮಲ್ಲಿ ಮಂತ್ರ ಯಶಸ್ಮುಕ್ತಾಚನಾ ಮುಕ್ತ ತಪ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಮಯತಿ ತಮ್ಮ ಒಂದೇ ಅಚ್ಯುತಮಂತೆ ಯಾಕೆ ಗೊತ್ತದ ಭಾಳ ತಪ್ಪು ಮಾಡ್ತೀವಿ ಪೂಜೆ ಮಾಡೋ ಮುಂದೆ ಸಮ ಯಾವ ಮಾಡೋದೇ ಇಲ್ಲ ನಾವು ಶಂಖ ಒಗಿತಿರ್ತಾನೆ ತುಳಸಿ ಒಗಿತಿರ್ತಾನೆ ಏನೇನೋ ಗದ್ದ ಹಾಕ್ತಿರ್ತಾನೆ ಒಟ್ಟು ಎಲ್ಲ ಹಾಗೆ ಇರ್ತದೆ ನೀವು ಹೆಣ್ಮಕ್ಳು ಮಾಡೋದು ಹಂಗೆ ಇರ್ತದೆ ಸ್ವಾಮಿ ಭಾಳ ತಪ್ಪು ಮಾಡಿದ್ರು ಯಶಸ್ಮುಕ್ತಾಚನಾ ಮುಕ್ತ ತಪ ಪೂಜಾ ಕ್ರಿಯಾದಿಷು ತಪ ಪೂಜಾ ಕ್ರಿಯಾದಿಷು ಹೌದಾ ತತ್ಸರಂ ಫಲಾಯ ಯಾಕೆ ನಿನ್ನ ಹೆಸರು ತೊಗೊಂಡು ಸಾಕು ಮೂರು ತೊಗೊಂಡು ನಾವೇನು ಮಾಡ್ತೀವಿ ಮಾಯದಿಂದ ಅಜ್ಞಾನದಿಂದ ಏನೇನೋ ತಪ್ಪು ಮಾಡಿರ್ತೀವಿ ಕ್ಷಮ ಇಷ್ಟೊಂದು ಸಾಕು ದೇವ್ರಿಗೆ ನೀವೇನು ತಪ್ಪು ಮಾಡಲಿ ದೇವ್ರಿಗೆ ಕ್ಷಮ ಮಾಡ್ತಾನೆ ಮನುಷ್ಯ ನೋಡಿರಿ ಟು ಅರ್ ಈಸ್ ಹ್ಯೂಮನ್ ಮುಂದೆ ಹೇಳಪ್ಪ ಟು ಅರ್ ಈಸ್ ಹ್ಯೂಮನ್ ಹೆಂಗೆ ಕಲಿಸಿ ನೋಡ್ರಿ ಅವಾಗ ಟು ಅರ್ ಪತ್ತವಡು ನಮ್ಮ ಕರ್ತವ್ಯ ಕ್ಷಮ ಮಾಡೋದು ಅವ್ನ ಕರ್ತವ್ಯ ಟು ಅರ್ ಈಸ್ ಹ್ಯೂಮನ್ ಟು ಫಾರ್ಗಿವ್ ಇಸ್ ಡಿವೈನ್ ಅಂದಂಗೆ ಅವ್ರು ಹೇಳ್ತಾ ಇದ್ದಾರೆ ಪ್ರಮಾಣದಾಗ ಇರ್ತಕ್ಕಂಥ ಮಾಡಿದ್ವಿ ಅನುಗ್ರಹ ಮಾಡ್ತೀನಿ ಹೇಳ್ತಾ ಇದ್ದೇನೆ ಅನುಗ್ರಹ ಭೂತಾನಂ ದತ್ಸೇರ್ಮಯೋದು ಇನ್ನೊಂದು ಕಥೆಯೇ ಮುಗಿಸ್ತಾ ಇದ್ದೇನೆ ಈ ಚಾಪ್ಟರ್ನ ಕೊನೆಯ ಸಂದರ್ಭ ಆಗಿನ ಕಾಲ ಋಷಿಗಳು ಸತ್ಯವೃತ ರಾಜರೇ ಸತ್ಯವೃತ ಅಂತಕ್ಕಂಥ ಮಹಾರಾಜ ಸತ್ಯವೃತ ಮಹಾರಾಜ ದಿನ ತಪ್ಪು 3 ಸಂಧ್ಯಾ ಮಾಡೋದು ಮುಂಜಾನೆ ಮಧ್ಯಾಹ್ನ ಸಕಾಲಕ್ಕೆ ನಮ್ಮಲ್ಲಿ ಹೇಳ್ಯಾರ ಅಕಾಲೇ ಕೃತಮೇವ ಅಕೃತಮೇವ ಅಕಾಲದ ಮಾಡಿದ್ರೆ ಅದು ಕರ್ಮ ಅಲ್ಲ ರಾತ್ರಿ 12 ಸಂಧಾನ ಮಾಡಿದರೆ ಇಲ್ಲಪ್ಪ ನಮ್ಮ ಟೈಮಲ್ಲಿ 12 ಪೂಜೆ ಮಾಡ್ತಿದ್ರೆ ಮನೆಗೆ ಖುಷಿ ಬರ್ತದೆ ನಾಳೆ ಹೊಸಾಗಿ ಇವ್ರನ್ನಾಗ ನಶಿಕ್ಲಿ 7ಕ್ಕೆ ಪೂಜೆ 6ಕ್ಕೆ ಪೂಜೆ ಮಾಡಿದ್ರೆ ಬೇಡ ರಾತ್ರಿ ಪೂಜೆ ಮಾಡೇ ಮಕ್ಕೊಂಡ್ಬಿಡ್ತೀನಿ ಅಂದ್ರೆ ಪೂಜೆ ಮಾಡೇ ಮಕ್ಕೊಂಡ್ಬಿಡ್ತೀನಿ ಅಂದರೆ ಕೆಲಸ ಆಗೋದಿಲ್ಲ ಅಕಾಲ ಮಾಡ್ತಕ್ಕಲ್ಲ ಅದನ್ನ ಹೇಳ್ಯಾರ ಪ್ರಾತಃ ಸಂಧ್ಯಾ ನಕ್ಷತ್ರಾಂ ಉತ್ತರಂಶ ದಿವಾಕರಂ ಪ್ರಾತಃ ಸಂಧ್ಯಾ ನಕ್ಷತ್ರದಾಗ ಮಾಡ್ಬೇಕಂತ ಯಾರು ಮಾಡ್ತೀವಿ ನಾವು ಯಾರು ಮಾಡ್ತೀವಿ ಎಂಥೆಂದು ಆಚಾರ ಮಾಡುವುದಿಲ್ಲ ಹೇಳಲಿಕ್ಕೆ ಆಗೋದು ಅಂತಲೇ ಹೇಳ್ತಾವ ಪ್ರಾತಃ ಸಂಧ್ಯಾ ಉತ್ತರಂಶ ದಿವಾಕರಂ ಸಾಯಂಕಾಲ ಸಂಧ್ಯೆ ಸೂರ್ಯೋದಯ ಮಾಡ್ಬೇಕಂತ ಕಾಲು ನೀವು ಹಾಕಿಬಿಟ್ಟಾರೆ ಹಿಂಗೆ ನಾವು ಮಾಡೋದಿಲ್ಲ ಮತ್ತು ಗತಿ ಏನು ಅಂತ ಕೇಳಿದ್ರೆ ಇದಕ್ಕೊಂದು ಕಥಾ ಅದ ಮತ್ತು ತಿಳ್ಕೊಂಡು
ಮಂದೇಹರು ಅಂತ ರಾಕ್ಷಸರಿದ್ದಾರೆ. ಅವ್ರಿಗೆ ಬ್ರಹ್ಮನ ವರ ಅದ. ದಿನ ಸಾಯ್ತಾರೆ, ದಿನ ಹುಡ್ತಾವೆ. ಹಂಗೆ ವರ ತೊಗೊಂಡ್ಬಿಡ್ತಾವೆ ರಾಕ್ಷಸರು. ಸೂರ್ಯ ಬಂದು ಕೂಡ ಇಲ್ಲಿ ಬಂದು ತೊಗೊಂಡ್ಬಿಡ್ತಾನೆ ಸೂರ್ಯಗಡ್ಡ. ಸೂರ್ಯ ಮುಂದೆ ಬರಂಗೇ ಇಲ್ಲ. ಎಷ್ಟು ಮಂದಿ ಇದ್ದಾಗ ಗೊತ್ತಾರ ಅವರು? 60,000 ಮಂದಿ ಇದ್ದಾರೆ ಅವರು. ನಾ ಹೇಳೋದಿಲ್ಲ, ಪುರಾಣ ಹೇಳೋ ಮಾತಿಲ್ಲ, ಅಲ್ಲೇ ಕಚ್ಚಿ ಹೇಳಿದ್ದೆ. ಬಂದು ಸೂರ್ಯ ಹೊರಗೆ ಬರೋಂಗೇ ಇಲ್ಲ. ಮತ್ತು ಸೂರ್ಯ ಬರ್ಬೇಕಲ್ಲ ಹೊರಗೆ. ಸೂರ್ಯ ಆಡ್ಬೇಕಂತ ಅವ್ನಿಗೆ ಏನು ತರೀ ಅವ್ನಿಗೆ ರಾಕ್ಷಸ ಸರಿಸ್ಬೇಕಲ್ಲ. ಬ್ರಾಹ್ಮಣ ಕೊಟ್ಟು ಅರ್ಘ್ಯ ಅಸ್ತ್ರ ಆಗ್ತಾವ ಅಂತ ಹೇಳ್ಕೊ. ನೀವೇನು ಪ್ರಥಮ ಅರ್ಘ್ಯ ಕೊಡ್ತೀರಿ, ಅರ್ಘ್ಯ ಹೋಗಿ ಅಷ್ಟು ಅಸ್ತ್ರ ಅವ್ರು ಸರಿಸ್ತಾರೆ. ಅರ್ಘ್ಯಕ್ಕೆ ಹೆಸರ್ತಾರಂದವರು ರಾಕ್ಷಸ. ನಾವು ನೀವು ಅಂತೇಳಿ ನಾವು ಅವ್ರು ಅರ್ಘ್ಯ ಕೊಟ್ಟಿಲ್ಲ, ಮತ್ತೆ ಹೆಂಗೆ ಸರದ್ರು ಅವರು ಅರ್ಘ್ಯ ಕೊಟ್ಟೇವೆ ನಾವೇನ್ರ ಮತ್ತೆ ನಸಿಗೆ ಯಾರು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅರ್ಥ ಮಾಡಿಕೊಡ್ರಿ, ಹೆಂಗೆ ಶಾಸ್ತ್ರ ಹೆಂಗೆ ಬಂದು ಅರ್ಥ ಮಾಡಿಕೊಡ್ರಿ. ನಾವು ಅರ್ಘ್ಯ ಕೊಟ್ಟಿಲ್ಲ, ಸೂರ್ಯ ಯಾರ ಬಂದ, ರಾಕ್ಷಸರು ಹೋಗ್ಬೇಕಾದ್ರೆ ಮತ್ತೆ. ನಿಮ್ಮ ಗೋತ್ರ ಯಾವುದು? ನಿಮ್ಮ ಗೋತ್ರ ಯಾವುದು? ನಂದು ವಶಿಷ್ಠ ಗೋತ್ರ ಮತ್ತು ವಿಶ್ವಾಮಿತ್ರ. ನಮ್ಮ ಗೋತ್ರ ಋಷಿಗಳಿದ್ದಾರಲ್ಲ, ಅವ್ರನ್ನ ಸಿಕ್ಕಲೆ ಅವ್ರು ಸಂಧ್ಯಾ ಮಾಡಿ ನಮ್ಮ ಸೇವಾ ಮಾಡ್ತಾರೆ. ಇಲ್ಲಪ್ಪ ನಮ್ಮ ಹುಟ್ಟು ಮಾಡ್ಕೊಂಡವ ನಾವು ಮಾಡ್ತೀವಿ ಅಂತ ಋಷಿಗೋಣ ಅಂತ ಋಷಿ ಅಂತ. ನಮ್ಮ ಹುಟ್ಟು ಮಾಡ್ಕೊಂಡು ಪಾಪ ಜಡ್ಡು ಮನೆ ಸಂಸಾರ ರಾತ್ರಿ ಹುಡುಗ ತ್ರಾಸು ಕೊಟ್ಟದ, ಮಗ ಹೆಂಗೆ ತ್ರಾಸು ಕೊಟ್ಟಲ್ಲ, ಮಾಡ್ಕೊಂಡ್ರೆ ಪಾಪ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ನಮ್ಗೆ ಹಾಕಿಬಿಟ್ರ ಎಂದ ಕಾಲಾತಿರಿಕ್ತ ಪ್ರಿಯಾರ್ಥಂ ಪ್ರಾಯಶ್ಚಿತ್ಯಕ್ಕೆ ಮಂಕರಿಷ್ಯೆ ದಿನ ಅದ ಹಣೆ ಬಂದು ಬೆಳೆ ಹೇಳೋದೇ ಇಲ್ಲ. ಹೆಂಗಿರ್ತದೆ ಗೊತ್ತೇ ನಿಮಗೆ? ಅಕಸ್ಮಾತ್ ತಪ್ಪಿ ಸಾಧನೆ ದ್ವಾಸಿರ್ತದೆ, ಹೌದಾ? ಇನ್ನು ನಕಲಿ ಪೂಜೆ ಮಾಡ್ತೇವೆ ಹೊತ್ತ ಅವತ್ತು ಸಂಧ್ಯಾ ಅದನ್ನ ಹೇಳ್ಬಿಡ್ತು ಮಂತ್ರ. ದಿನ ದೃಢ ಇರ್ತದೆ, ಅದು ಹೇಳ್ತಾರೆ ಆ ರೀತಿ. ಅವ್ನು ಸತ್ಯ ಊಟ ಮಹಾರಾಜ ಜನ ತಪ್ಪ ಸಂಧ್ಯಾ ಮಾಡ್ತಕ್ಕಂಥ. ಅವಾಗೇನು ಪ್ರಸನ್ನ ಬಂದಿರ್ತೀನಿ ಕೇಳ ಒಮ್ಮೆ ಕುತ್ಕೊಂಡಿದ್ದ, ಸಂಧ್ಯಾ ಮಾಡ್ಲಿಕ್ಕಿದ್ದ, ಅರ್ಘ್ಯ ಕೊಡ್ಲಿಕ್ಕಿದ್ದ, ಕೈಯಾಗ ಒಂದು ಮೀನು ಬಂತ. ನೋಡಿದ ಮೀನ, ನೋಡಿದ್ದ ಅಂದ್ಕೊಂಡ ನಾನು ಮುಸಲ್ಮಾನ ಅಂತ ತಿಳ್ಕೊಂಡು ಮೀನು ಯಾಕೆ ಬಂದು ನಾನು ಹೌದಾ ಚೆಲ್ಲಿದ. ಮೀನು ಮಾತಾಡ್ಲಿಕ್ಕೆ ನಾನು ಒಯ್ಯಿ ಮಾಡಪ್ಪ ಮಹಾರಾಜ, ಸಣ್ಣ ಮೀನ ಕಪ್ಪಿ ತಿಂತಾವ, ಹಾವು ತಿಂತಾವ, ನನ್ನ ಏಳು ತಿಂತಾವ, ನನ್ನ ಮನೆ ಕರ್ಕೊಂಡು ಅದನ್ನು ಕಮ್ಮಂಡವ ಹಾಕೊಂಡು ಮನೆ ಬಂದ ತುಂಬ ಬಿಟ್ಟಿತ್ತು. ಮೊದಲು ಹೇಳೋದಾಗ ತೊಗೊಂಡೋಗಿ ಅದನ್ನು ಹಂಡಿದಾಗ ಹಾಕಿದ್ದ, ಅದು ಮತ್ತೊಂದು ಹಾಕಿ ಬೆಳಗೋದು ಹಂಗೆ ಸ್ವಲ್ಪ ಅಲ್ಲೂ ತುಂಬ್ತದೆ. ಆವಾಗ ವಿಚಾರ ಮಾಡಿದ, ಹೇಳ್ದ, ನೀ ಬಹುತೇಕ ನೀನು ಸಾಮಾನ್ಯ ಮನುಷ್ಯ ಅಲ್ಲ, ದೇವರ ಇರ್ಬೇಕು ಅಂದ. ಹೌದು, ನೀನು ಉದ್ಧಾರಕ್ಕೆ ಬಂದೀನಿ, ಮತ್ಸರು ಈ ಪರಮಾತ್ಮ ಬಂದೀನಿ ಹೇಳ್ತಾ ಇದ್ದೇನೆ. ಮಾತಾಗಿರ್ತಕ್ಕಂಥವ ಇನ್ನು 7 ದಿನಕ್ಕೆ ಪ್ರಳಯ ಎಲ್ಲ ಕಡೆಗೆ ನೋಡಿ, ನೀನು ಹೆದರಬೇಡ, ಅಲ್ಲಿ ಹೋಗಿ ಕೂತ್ಕೋ. ಒಂದು ಹಡಗು ಬರ್ತದೆ, ಅಲ್ಲಿ ವಾಸುಕಿ ಹಾವಿರ್ತದೆ. ನಾನು ಮೀನ ಆ ಹಡಗ ತೊಗೊಂಬರ್ತೀನಿ. ನಾನು ಮೀನು ಕೆಲಸ ಕೋಡಿರ್ತಾವೆ, ನನಗೆ ಕೋಡಿರ್ತಾವೆ. ಆ ಹಗ್ಗ ತೊಗೊಂಡೋದ ಕಟ್ಟು, ಅದರ ನೀವು ಕೂತು ದೋಣಿ ಒಳಗೆ ನಿನಗೆ ಉತ್ತರದ ನೀವು ಪರಿಹಾರ ಮಾಡಿಸಿ ನಿನಗೆ ಶಾಸ್ತ್ರ ಹೇಳ್ತೇನೆ ಹೇಳ್ತಾ ಇರ್ತೇನೆ. ಆ ರೀತಿ ಮಾಡ್ತಕ್ಕಂಥ ಆವಾಗ ಭಗವಂತ ಅದು ಮತ್ಸ್ಯಪೂರ್ಣ ಅಂತಕ್ಕಂಥ ಇದನ್ನು ಕೊಡಿ. ಇಷ್ಟು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟಕ್ಕೆ ಟೈಮ್ ಭಾಳ ಆಯ್ತು. 9 ಕೋಳಿಗೆ 9, 10, 11, 12 ಯಾವ ಮುಗಿದು ಕೊಡಿ. ಅದು ವಿಧಿ ಇರ್ತಕ್ಕಂಥದ್ದು ಯಥಾ ಪ್ರಕಾರ ನಾನು ಎಷ್ಟು ಸಾಧ್ಯ ಪ್ರಯತ್ನ ಮಾಡ್ತೀನಿ. ಇವತ್ತಿಗೆ ಕೃಷ್ಣ ಅರ್ಪಣೆ ಮಾಡ್ತೀವಿ. ಸರ್ವೇ